ಅಂತ ಹೇಳಿದ್ರು. ಇಲ್ಲಿ ಹತ್ತಿರದಲ್ಲಿರುವಂತಹ ಗ್ರಾಮ ಲೆಕ್ಕಾಧಿಕಾರಿ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಈಗ ಅವರು ಬದಲಾವಣೆ ಅವರೇ ಬರುವುದಿಲ್ಲ ಅಂತ ಹೇಳಿ ಆದರು. ನಮಗೆ ಈಗ ನನಗೆ ಕಳೆದ ಸಾಮಾನ್ಯ ಸಭೆಯಲ್ಲಿ ಒಂದು ದಿನ ನಿಗದಿ ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ನಮ್ಮಲ್ಲಿ ಸಭೆ ನಂಬರ್ ವ್ಯತ್ಯಾಸ ಇತ್ತು. ನನ್ನ ವಾರ್ಡಿನಲ್ಲಿ ಸಭೆ ನಂಬರ್ ಬದಲಾವಣೆ ಮೊದಲು RTCಯಲ್ಲಿ ಇದ್ದಂಥ ಸಭೆ ನಂಬರ್ ಒಂದಾಗಿದೆ. ಅದರ ನಂತರ ಸರ್ವೆ ಆದ ಮೇಲೆ ಬಂದಂಥ ಸಭೆ ನಂಬರ್ ಇನ್ನೊಂದು, ಆಮೇಲೆ ಈಗ GPS ಅಲ್ಲಿ ತೋರಿಸುವಂಥ ಸಭೆ ನಂಬರ್ ಇನ್ನೊಂದು. ಹಾಗೆ ನಾವು ಕಳೆದ ಸಾಮಾನ್ಯ ಸಭೆಯಲ್ಲಿ ನಾನು ನಿಮಗೆ 2-3 ದಿವಸದಲ್ಲಿ ಒಂದು ದಿನ ನಿಗದಿ ಮಾಡ್ತೇನೆ, ಎಲ್ಲ ಸಾರ್ವಜನಿಕರು ಈ ಅಪ್ಲಿಕೇಶನ್ ತೆಕ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಮಾತಾಡಿದ್ರು, ಅವರು ಭರವಸೆ ಕೊಟ್ಟಿದ್ರು. ಆದರೆ ಒಂದು ಸಾಮಾನ್ಯ ಸಭೆ ಮುಗಿದು 1 ತಿಂಗಳಿಗಿಂತ ಜಾಸ್ತಿ ಆಯಿತು, ಇನ್ನೂ ಕೂಡ ಅವರು ದಿನ ನಿಗದಿ ಮಾಡಿದ್ರು. ಈ ಸಮಸ್ಯೆ ಇದೆ, ಇದಕ್ಕೆ ಹೇಗೆ ಪರಿಹಾರ ಕೊಡ್ತೀವಿ ಯಾಕೆಂತ ಹೇಳಿದ್ರೆ ನಾನು ಕೂಡ ನನಗೆ ಅವರಿಗೆ ಬೇಕಾದ್ರೆ ಯಾವ ಪೇಜಲ್ಲಿ ಯಾವ ಕಾನೂನು ಇದೆ ಅಂತ ಅವರಷ್ಟು ಗೊತ್ತಿರಲಿಲ್ಲ. ಸ್ವಲ್ಪ ನಾನು ಅವರಿಗೆ ಹೇಳ್ಬೋದು. ಆದರೆ ಈಗ ಈ ಮುಖ್ಯ ವಿಷಯ ಮಾತಾಡುವಾಗ ಹಿರಿಯ ಸದಸ್ಯರಿಲ್ಲ, ಬರಬಹುದು, ಅದು ಹೌದು. ಆದರೆ ನನಗೆ ಈ ಸಮಸ್ಯೆ ಇದೆ, ಆಗ ಯಾರಾದ್ರೂ ನಾವು ಹೇಳುವುದು ಅಂತ ಕೇಳುದು. ನನ್ನ ಮಾಡುವಂಥ ಬೀರಿಂದ ಲೇರ್ನಗಟ್ಟೆ ರಸ್ತೆಯಲ್ಲಿ 3-4 ಭಾಗದಲ್ಲಿ ನಮಗೆ ಜನಗಳ ಸಾರ್ವಜನಿಕರಿಗೆ ವೆಹಿಕಲ್ ಕೊಂಡೋಗ್ಲಿಕ್ಕೆ ಆಗುತ್ತೆ. PWD ಅವರು ಸ್ಪಂದನೆ ಕೊಡಬೇಕು. ಯಾವ ರೀತಿ ಕೊಡಬೇಕು? ಕೆಲವು 2 ಸಲ ನಾನು ಫೋನ್ ಮಾಡುವಾಗ ಸ್ಪಂದನೆ ಕೊಟ್ಟಿದ್ದಾರೆ, ವೆಟ್ ಮಿಕ್ಸ್ ತಂದು ಹಾಕಿದ್ದಾರೆ. ವೆಟ್ ಮಿಕ್ಸ್ ಹಾಕಿ ಅದಕ್ಕೆ ಸೊಲ್ಯೂಷನ್ ಇಲ್ಲ. ಅದಕ್ಕೆ ನಾವು ನೀರು ಹೋಗುವಂಥ ವ್ಯವಸ್ಥೆ ಮಾಡಬೇಕು. ಆ ನೀರು ನಮ್ಮ ಇದಕ್ಕೆ ಬರದಾಗೆ ಮಾಡಬೇಕು. ಇನ್ನೊಂದು ಕೆಲವು ಕಡೆ ಪರ್ಮನೆಂಟ್ ಹೋಗುವವರಿಗೆ ನಾವು ಕಾಂಕ್ರೀಟೀಕರಣದ ವ್ಯವಸ್ಥೆ ಆಗಬೇಕು. ಇದೆಲ್ಲ ಮಾಡಬೇಕು. ಈಗ ಅಧಿಕಾರಿಗಳಿಂದ ನಾವು ಇದನ್ನು ಯಾರ ಹತ್ರ ಕೇಳೋದು? ನಾವು ನಿಮ್ಮ ಹತ್ರ ಹೇಳ್ತೇವೆ, ಅವರೊಂದು ನಿರ್ಣಯ ಬರೀತಾರೆ, ಇಡ್ತಾರೆ. ಅಧಿಕಾರಿಗಳು ಮಾಡುವ ಮತ್ತೆ ಸಾಮಾನ್ಯ ಸಭೆ ಮಾಡುವ. ಈಗ ಕೆಲವು ಟೆಂಡರ್ ಆಯ್ತು ಅದೆಲ್ಲ ತುಂಬಾ ಕಷ್ಟ ಆಗ್ತದೆ. ಸಾಮಾನ್ಯ ಸಭೆಗೆ ಪರಿಹಾರ ಕೇಳಿ. ಯಾಕೆಂತ ಹೇಳಿದ್ರೆ ನಮಗೆ ನೀವು ನಮ್ಮ ಹತ್ರ ಲೀಸ್ಟ್ ತೆಕ್ಕೊಂಡು ನಮಗೆ ಅದಕ್ಕೆ ಫಾಲೋಅಪ್ ಮಾಡಿ ನೀವು ಆ ಸಮಸ್ಯೆಯನ್ನು ಪರಿಹರಿಸಿದ್ರೆ ನಮಗೆ ಅಧಿಕಾರಿಗಳಿಂದ ನಾವು ನಿಮ್ಮ ಹತ್ರ ಕೇಳ್ಬೋದು. ಈಗ ನಾನು ಕಳೆದ ಸಾಮಾನ್ಯ ಸಭೆಗೆ ನಿರ್ಣಯ ಮಾಡಿದ್ದನ್ನು ಒಂದು ಹೇಳಿದೆ. ನಾನು ಹಕ್ಕುಪತ್ರದಲ್ಲಿರುವಂಥ ಸಭೆ ನಂಬರನ್ನು 1 ವಾರದಲ್ಲಿ ಅವರು ಬದಲಾವಣೆ ಮಾಡಲಿಕ್ಕೆ ನಾನು ಇಲ್ಲಿ ಅರ್ಜಿ ತೆಗೊಳ್ಳಿಕ್ಕೆ ನಾನೊಂದು ದಿನ ನಿಗದಿ ಮಾಡ್ತೇನೆ, ಎಲ್ಲರೂ ಬಂದು ಕೊಡ್ಬೋದು ಅಂತೇಳಿ ಹೇಳಿದ್ರು. ಈಗ 1 ತಿಂಗಳು ಕಳೀತು, ಇನ್ನು ಕೂಡ ಅದಕ್ಕೆ ಸಮಸ್ಯೆ ಏನಾಗಿದೆ? ನೀವು ಸಾಮಾನ್ಯ ಸಭೆಯಲ್ಲಿ ಬರ್ತೀವಿ, ಅದನ್ನು ಫಾಲೋ ಮಾಡಿದ್ದೀವಿ ಅಂತ ಹೇಳ್ತೇವೆ. ಮಾಡಲಿಲ್ಲ. ಸಾಮಾನ್ಯ ಸಭೆ ಆಯಿತು, ಚಹಾ ಕೊಡ್ತೇವೆ, ಊಟ ಆಯಿತು, ಅದೇ ಇನ್ನು ಅದನ್ನು ಓಪನ್ ಮಾಡೋದು ಯಾವಾಗ? ಮುಂದಿನ ಸಾಮಾನ್ಯ ಸಭೆ. ಆಗ ನಮಗೆ ಅಧಿಕಾರಿಗಳು ಏನಾದರೂ ಸಮಸ್ಯೆಗೆ ಪರಿಹಾರ ಚರ್ಚೆ ಮಾಡಿದ್ರೆ ನಮ್ಮ ಸೊಲ್ಯೂಷನ್ ಸಿಗಲಿಲ್ಲ, ನಮಗೆ ದಿನ ಕೊಡಲಿಲ್ಲ ಅವರು. ನಾವು ಅಲ್ಲಿ ಅವರ ಹತ್ರ ಹೇಳಿದೆ 1 ವಾರದಲ್ಲಿ ಆಗ್ತದೆ ಅಂತ. ಪುನಃ ಅವ್ರು ಕಾಲ್ ಮಾಡುವಾಗ ಪುನಃ 1 ವಾರ ಅಂತ ಹೇಳಿದೆ. ಹಾಗಾದ್ರೆ ಅದಕ್ಕೆ ಸೊಲ್ಯೂಷನ್ ನಾವು ಸಾಮಾನ್ಯ ಸಭೆಯಲ್ಲಿ ಯಾಕೆ ಮಾಡೋದು? ನಮಗೀಗ ಇದೊಂದು ಗೊಂದಲ ಸೃಷ್ಟಿ ಆಗ್ತದೆ. ನಾವು ಸಾಮಾನ್ಯ ಸಭೆ ಯಾಕೆ ಮಾಡೋದು ಅಂತೇಳಿ ನಮಗೆ ಒಂದು ಗೊಂದಲ ಇದೆ. ನಾವು ಕೊಟ್ಟಂಥ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಂತೇಳಿ ಯಾರು ಅದು ನಾವು ಅದಕ್ಕೆ ಯಾವ ರೀತಿ ಸ್ಪಂದನೆ ಕೊಡೋದು ಅಂತೇಳಿ ಗೊತ್ತಾಗಬೇಕು. ಮತ್ತು ನಾವು ಅದರಲ್ಲಿ ವಿದ್ಯಾರ್ಥಿಗಳ ವಿಳಂಬದ್ದು ನಾವು ಮಾತಾಡಿದ್ವಿ, ಅದರ ಬಗ್ಗೆ ಏನು ಸ್ಪಂದನೆ ಕೊಡೋದು? ಕಳೆದ ಸಾಮಾನ್ಯ ಸಭೆಗೆ ನಾನು ಹೇಳಿದೆ, ಅದಕ್ಕಿಂತ ಮುಂಚೆ ತುಂಬ ಇದೆ, ನೀವು ಮಾಡಬೇಕಲ್ಲ. ಒಂದು ಮೊನ್ನೆ ಸಾಮಾನ್ಯ ಸಭೆ ಆಗುವಾಗ ರದ್ದತಿ ಮಾಡುದು ಅಂತ ಹೇಳಿದ್ರು. ಕರೆಕ್ಟಾ? ಎಷ್ಟು ಅಧಿಕಾರಿಗಳಿಗೆ ನೋಟಿಸ್ ಕೊಡಲಿಲ್ಲ ಅಂತ ಇವತ್ತು ಗೊತ್ತು. ಹಾಗಾದ್ರೆ ರದ್ದತಿ ಮಾಡಿ ಏನು ಪ್ರಯೋಜನ? ಕೊಡಲಿಲ್ಲ ಅಂತ ಮೊನ್ನೆ ಸಭೆ ಆಗುವಾಗ ಹೇಳಬೇಕಿತ್ತಲ್ಲ. ಈಗ ಲೋಕೋಪಯೋಗಿ ಇಲಾಖೆಯವರು ಬರಲಿಲ್ಲ ಅಂತ, ಬೇರೆ 2 ಇಲಾಖೆಯವರು ಬರಲಿಲ್ಲ ಅಂತ ನಾವು ಸಭೆಯನ್ನು ಕ್ಯಾನ್ಸಲ್ ಮಾಡಿದ್ವಿ. ಸರಿಯಾ? ಎಷ್ಟು ಜನರಿಗೆ ಇಲಾಖೆ ಲೆಟರ್ ಕೊಡಲಿಲ್ಲ ಅದನ್ನೊಮ್ಮೆ ಅವತ್ತು ಹೇಳಬೇಕಿತ್ತಲ್ಲ. ಈಗ ಎಲ್ಲ ಅಧಿಕಾರಿಗಳಿಗೆ ಬರಲಿಲ್ಲ ಅಂತ ಸಭೆಯನ್ನು ನಾವು ಗೈರು ಮಾಡಿದ್ದೇವೆ. ನಾವೀಗ ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟಿದ್ದಲ್ಲ. ಎಲ್ಲ ಇಲಾಖೆಯವರಿಗೆ ನಾವು ಲೆಟರ್ ಕೊಟ್ಟಿದ್ದೇವೆ, ಅದನ್ನು ಮೊನ್ನೆ ಹೇಳಬೇಕಿತ್ತಲ್ಲ ನೀವು. ನಾವು 2 ಇಲಾಖೆಯವರಿಗೆ ಮಾತ್ರ ಕೊಡಲಿಲ್ಲ, ಅಲ್ಲದಿದ್ದರೆ 2 ಇಲಾಖೆಯವರು ಬರಲಿಲ್ಲ, ಬಾಕಿ 2 ಬರೆದಿದ್ದಾರೆ. ಅವರನ್ನು ಕರೆಕ್ಟೇ, ಅದನ್ನು ಮೊನ್ನೆ ಹೇಳಬೇಕಿತ್ತಲ್ಲ. ನಾವೀಗ ಸಭೆ ಆಗುವಾಗ ಇವರಿಗೆ ಕೊಡಲಿಲ್ಲ, ಈ ಲೆಟ್ರನ್ನು ಈ ಅಧಿಕಾರಿಗಳಿಗೆ ಕೊಡಲಿಲ್ಲ, ಇದು ಯಾವುದನ್ನು ನಾವು ಹೇಳಿದ್ದೇವ? ಅದರ ಬಗ್ಗೆ ಒಂದು ತಿಳ್ಕೊಳ್ಬೇಕಲ್ಲ ಅಧ್ಯಕ್ಷರು. ನೀವು ಕೂಡ ಈಗ ಲೆಟರ್ ಕೊಡದೆ ನಾವು ಅಧಿಕಾರಿಗಳು ಬರಲಿಲ್ಲ ಅಂತ ಹೇಗೆ ಹೇಳ್ತೇವೆ ನಾವು? ನೀವು ಎಲ್ಲ ಅಧಿಕಾರಿಗಳ ಯಾರು ಬೇಕು ನಮಗೆ ಅಗತ್ಯ ಅವರು ನಿರ್ಣಯ ಆಗಿದೆ. ಆ ನಿರ್ಣಯ ಪ್ರಕಾರ ನಮ್ಮಲ್ಲಿ ಈಗ ಗೊಂದಲ ಉಂಟು. ನಮ್ಮಲ್ಲಿ ಎಲ್ಲರೂ ಬರ್ಬೇಕಾ, ಯಾರ್ಯಾರು ಬರ್ಬೇಕಂದ್ರೆ ನಮ್ಗೆ ಗೊತ್ತಿಲ್ಲ. ಒಂದು ಸಲ ಮೀಟಿಂಗ್ ಅಲ್ಲಿ ಅಗತ್ಯವಿದ್ದ ಅಧಿಕಾರಿಗಳನ್ನು ಮಾತ್ರ ಕರೆಯುವುದಂತ
ಅದಕ್ಕೆ ಹೇಳಿದ್ದು ಮೊನ್ನೆ ಸಭೆ ಆಗುವಾಗ ಅಲ್ಲಿ ಮುಗಿತಿತ್ತಲ್ಲ. PWD ಮತ್ತೆ ಇವತ್ತು ಯಾರು ಮತ್ತೆ ಯಾರು ಅವರನ್ನು ಮಾತ್ರ ಮೆನ್ಷನ್ ಮಾಡ್ಬೋದಿತ್ತ. ನಾವು ಈಗ ಅಧಿಕಾರಿಗಳು ಯಾವಾಗ ನಮಗೆ ವರ್ಷ ಇಡೀ 12 ತಿಂಗಳು ಅಧಿಕಾರ ಬರಬೇಕು ಅಂತ ಎಲ್ರಿಗೂ 17 ಸದಸ್ಯರಿಗೆ ಯಾರಿಗಾದಿದ್ಯಾ? ಯಾರಿಗೂ ಇಲ್ಲ. ಸಮಸ್ಯೆ ಇರುವಾಗ ಅಧಿಕಾರಿಗಳು ಬರಬೇಕು, ಕರೆಕ್ಟ್ ಅಲ್ಲ? ನಮ್ಮ ಕಚೇರಿಯ ಪಕ್ಕದಲ್ಲಿರುವ ಗ್ರಾಮ ಲೆಕ್ಕಾಧಿಕಾರಿ ಅವರು ಬರಲೇಬೇಕು, ಅದರಲ್ಲಿ ಏನು ರಾಜಿ ಇಲ್ಲ. ಯಾಕಂತ ಹೇಳಿದರೆ ನಮ್ಮ ಕಚೇರಿ ಹತ್ತಿರದಲ್ಲಿ ಇರುವುದು. ಸಮಸ್ಯೆ ಉಂಟು. ಮೊನ್ನೆ ಇಡೀ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಮಳೆ 318 ಸೆಂಟಿಮೀಟರ್ ಮಳೆ ನಮ್ಮ ಕೋಟೆಗಾರಲ್ಲಿ ಬಂದಿದೆ. ಮೊನ್ನೆ ಪ್ರವಾಹ ಪರಿಸ್ಥಿತಿ ಆದಮೇಲೆ ಇದುವೇ ಪ್ರಥಮ ಸಭೆ. ಮಾನ್ಯ ಸದಸ್ಯರು ಹೇಳಿದರು, ಅದಕ್ಕೆ ಪರ್ಯಾಯವಾಗಿ ಕೂಡ ಉತ್ತರ ಹೇಳಿದರು. ನಮ್ಮಲ್ಲಿ ಏನು ಸಮಸ್ಯೆ ಆಗಿದೆ, ಎಷ್ಟು ಹಣ ಎಷ್ಟು ಜನರಿಗೆ ಸ್ಯಾಂಕ್ಷನ್ ಆಗಿದೆ, ಎಷ್ಟು ಜನರಿಗೆ ಬಾಕಿ ಆಗಿದೆ, ಅವರು ಬರಬೇಕಲ್ಲ, ಬರಲಿಲ್ಲ. ಬಾಕಿ ಅಧಿಕಾರಿಗಳು ಹಾಗೆ. ನಮಗೆ ಅಗತ್ಯ ಇದೆಯಾ? ಅಲ್ಲಿ ನಾನು ಹೇಳೋದು 17 ಸದಸ್ಯರ ಅನುಮತಿ ಇದ್ದರೆ ಗೊತ್ತಿಲ್ಲ. ನಮಗೆ ಕಚೇರಿಯ ಅಧಿಕಾರಿಗಳ ಅಗತ್ಯ ಇದ್ದರೆ ಖಂಡಿತವಾಗಿ ಬರಬೇಕು. ಮತ್ತು ಸುಮ್ಮನೆ ನಾವು ಅಧಿಕಾರಿಗಳು ಬರಲಿಲ್ಲ ಹೇಳಿದರೆ ಇದು ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ಆಗಿ ಲಾಸ್ಟಿಗೆ DC ಇಂದ ಬರ್ತದೆ, ನಿಮಗೆ ಅಗತ್ಯ ಇದ್ದರೆ ಮಾತ್ರ ಕಳಿಸಿ. ಮೂಲಕ್ಕೆ ಬರೋದು ಹಾಗೆ ನಮಗೆ ಲಾಸ್ಟಿಗೆ. ಯಾಕಂದರೆ ಪ್ರತಿ ಸಭೆಗೆ ಅಧಿಕಾರಿ ಬರಬೇಕು ಅಂತ ಎಲ್ಲಿಯೂ ಇಲ್ಲ. ಗ್ರಾಮ ಸಭೆಯೂ ಆಗಲಿ, ಗ್ರಾಮ ಸಭೆಯಲ್ಲಿ ಕೂಡ ನೋಡಿದ್ದೇವೆ, ಎಲ್ಲರೂ ಸಭೆಗೆ ಅಧಿಕಾರಿಗಳು ಕೆಲವೊಂದು ಸಭೆಗೆ ಬೇಕಾಗಿರ್ಬೋದು. ಮಾಜಿ ಅಧ್ಯಕ್ಷರು ಕೂಡ ಬರಲಿಲ್ಲ. ಲಾಸ್ಟ್ ಮಾಡಿ ಹಠವಾಗಿ ನಾವು ತರಿಸಿದ್ದು ಅವರನ್ನು. ಇದು ದಾಸ್ ಪ್ರಕಾಶ್ ಇರ್ತಾರೆ, ಲಾಸ್ಟಿಗೆ ಬರಲಿಲ್ಲ ಅವರು. ನಮಗೆ ಅಗತ್ಯ ಇದ್ದರೆ ನಾವು ತರಿಸ್ಬೋದು. ಮತ್ತೊಂದು, ಪ್ರತಿ ಸಭೆಯಲ್ಲಿ ನಾವು ಎಲ್ಲ ಅಧಿಕಾರಿಗಳ ಸಮಸ್ಯೆ ನಾವು ಪಟ್ಟಿ ಮಾಡಬೇಕು. ಅದನ್ನು ಪಟ್ಟಿ ಮಾಡಿ ಕೊಡಬೇಕು. ಅದರಲ್ಲಿ ಯಾವುದು ಆಗ್ತದೆ ಯಾವುದು ಆಗುವುದಿಲ್ಲ ಅದನ್ನು ಅವರು ಕ್ಲಿಯರ್ ಮಾಡಿ ಹೇಳ್ತಾರ. ಮತ್ತು ತಿಂಗಳು ನಮಗೆ ಯಾವುದೇ ಇಲಾಖೆಯಾದ ಸಮಸ್ಯೆಗಳು ನಮಗೆ ಇಲ್ಲ. ನನ್ನ ಪ್ರಕಾರ ನಮಗೆ ಇದೆ ಕಂದಾಯ ಮತ್ತು ಇದು ಮೆಸ್ಕಾಂನವರು ತುರ್ತಾಗಿ ನಮಗೆ ಅಗತ್ಯ ಆಗಬೇಕು, ಅದನ್ನು ನಾವು ಮಾಡಿಸ್ಬೇಕು. ಮತ್ತು ಪ್ರತಿ ಸಭೆಗೆ ಈ ರೀತಿ ಮಾಡಿಸಿದ್ರು ನಮಗೇನು ಸರ್ಕಾರ ಒಮ್ಮೆ ಆಲೋಚನೆ ಮಾಡಿ ಎಲ್ಲರ ಅಭಿಪ್ರಾಯ ತಗೊಳ್ಳಿ. ಅವರು ಹೇಳಿದ್ದು ಸರಿ ಇದೆ, ನಾವು ಅದೇ ಮಾಡಿದ್ವಿ. ನಮಗೆ ಯಾವುದು ಸಮಸ್ಯೆ ಇದೆ ಅಂತ ಅಧಿಕಾರಿಗಳಿಗೆ ನಾವು ನೋಟಿಸ್ ಮಾಡಬೇಕು ಅಂತೇಳಿ ನಾವು ನಿರ್ಣಯ ಮಾಡಿದ್ವಿ. ಹೌದನ್ನು ಕೇಳ್ತಾರೆ ಅವರು. ಹೌದಾ? ನಾವು ಅಧಿಕಾರಿಗಳು ಬೇಕು ಅಂತ ಯಾಕೆ ನಿಮ್ಮ ಹತ್ರ ಕೇಳಿದ್ರೆ, ಅದನ್ನು ಅವರಿಗೆ ಅಧಿಕಾರಿಗಳಿಗೆ ವಾರ್ಡಿನಲ್ಲಿ ಸಮಸ್ಯೆ ಇದೆ ಅಂತೇಳಿ ನಿಮಗೆ ಇಡೀ ಗ್ರಾಮ ಗೊತ್ತಿದ್ಯಾ? ಹಾಗಾದರೆ ಎಲ್ಲಿ ಏನು ಸಮಸ್ಯೆ ಇದೆ ಅಂತ ಯಾರಿಗೆ ಗೊತ್ತಿರ್ತದೆ? ನನ್ನ ಪ್ರತಿನಿಧಿಗಳಿಗೆ ಗೊತ್ತಿರ್ತದ? ಹಾಗಾದರೆ ನೀವು ಯಾವ ಅಧಿಕಾರಿಗಳಿಗೆ ನಾವು ನೋಟಿಸ್ ಹೊರಡಿಸಬೇಕು ಅಂತೇಳಿ ನೀವು ಪಟ್ಟಿ ಮಾಡಬೇಕಾದ್ರೆ 7 ದಿವಸಕ್ಕಿಂತ ಮುಂಚೆ ನೀವು ಅಧಿಕಾರಿಗಳಿಗೆ ಪಟ್ಟಿ ನೋಟಿಸ್ ಕೊಡಬೇಕಂತ ನಿಯಮ ಇದೆ. ಹಾಗಾದರೆ ನೀವು ಆ ವಾರ್ಡಿನ ಸದಸ್ಯರ ಹತ್ರ 10 ದಿವಸಕ್ಕಿಂತ ಮುಂಚೆ ಕೇಳಬೇಕು. ಈ ರೀತಿ ಸಾಮಾನ್ಯ ಸಭೆ ಇಷ್ಟು ತಾರೀಕಿಗೆ ಇದೆ, ನಿಮ್ಮ ವಾರ್ಡಿನಲ್ಲಿ ಯಾವುದಾದ್ರೂ ಇಲಾಖೆಯ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆಯಾ, ಆ ಇಲಾಖೆಗೆ ನಾವು ನೋಟಿಸ್ ಕೊಡಬೇಕಂತ ಕರೀತೀವಿ. ಆಗ ಅದು ಪೂರಕವಾಗಿ ಆಗ್ತದೆ. ಈಗೊಂದಲ್ಲ ಇನ್ನು ನಾವು ಇರುವವರೆಗೆ ಇರ್ತದೆ. ನೀವು ಅದನ್ನು ಖಾಲಿ ಬರೆದುಕೊಂಡು ಅದಕ್ಕೆ ಸೊಲ್ಯೂಷನ್ ಹುಡುಕದಿದ್ದು ಈ ಸಾಮಾನ್ಯ ಸಭೆ ಮಾಡಿ ಹೇಗೆ ನೀವು ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕಲ್ಲ. ನಾವು ಇಷ್ಟು ಸಮಯ ಮಾತಾಡಿದ್ರೆ ಇದೇ ವಿಷಯ ನೀವು ತೆಗಿತೀರಿ ಅಂತೇಳಿ ನಾನು ತೆಗಿಲಿಲ್ಲ. ನಮ್ಮ ಸದಸ್ಯರು ತೆಗೆದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಇಲಾಖೆಗಾದರೂ ನಾವು ನೋಟಿಸ್ ಕೊಡಬೇಕು, ಏನಾದರೂ ಸಮಸ್ಯೆ ಇರುತ್ತೆ ಪಟ್ಟಿ ಮಾಡಬೇಕು. ಪಟ್ಟಿ ಮಾಡಿ ಆ ಇಲಾಖೆ ಅಧಿಕಾರಿಗಳು ಮಾಡಿದರೆ ಸಾಕಾಗ್ತದೆ. ಈಗ ಉದಾಹರಣೆಗೆ ನಮ್ಮದು ಟ್ರಾಫಿಕ್ ಪೊಲೀಸ್ ಇಲಾಖೆಯವರಿಗೆ ಸಾಮಾನ್ಯ ಸಭೆಗೆ ಕರೆದಿದ್ದೇವೆ. ಕೆಲವೊಂದು ಭಾಗದಲ್ಲಿ ಕೆಲವೊಂದು ಮದುವೆ ನಡೆಯುವಂಥ ಹಾಲಿನಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಇದೆ ಅಂತೇಳಿ ನಾವು ಪಟ್ಟಿ ಮಾಡಿ ಕೊಟ್ಟಿದ್ದೇವೆ. ಸೊಲ್ಯೂಷನ್ ಆಗಿಲ್ಲ ಇಲ್ಲ, ಸಮಸ್ಯೆ ಆಗಿ ನೀವು ನೋಟಿಸ್ ಇಶ್ಯೂ ಮಾಡಿದ್ರೆ ಅವರಿಗೆ ಯಾವ ತಾರೀಕಿಗೆ ಮಾಡಿದ್ದೀವಿ? ನಾವು ಅವರ ಹಾಲನ್ನು ಬಂದ್ ಮಾಡಬೇಕಂತಲ್ಲ, ಒಂದು ಸೆಕ್ಯೂರಿಟಿ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಂಡು ನಾವು ಅವರ ವೆಹಿಕಲ್ ಘಟನೆಯನ್ನು ನಿಲ್ಲಿಸಬೇಕು ಅಂತ ನಾವು ಹೇಳಿದ್ರಲ್ಲ, ಅಲ್ಲಿ ಸಮಾರಂಭ ಆಗಬಾರ್ದು ಅಂತ ಹೇಳಿದ್ರಲ್ಲ. ನೀವು ಅಲ್ಲಿ ಮದುವೆ ಇರೋ ಸಂದರ್ಭದಲ್ಲಿ ಯಾರನ್ನಾದ್ರೂ ಒಮ್ಮೆ ಕರೆಸಿ ವಿಡಿಯೋ ತೆಗೆದು ಅವರಿಗೆ ನೋಟಿಸ್ ಮಾಡಿ 2 ಸೆಕ್ಯೂರಿಟಿಯನ್ನು ಅವರಿಗೆ ಟ್ರಾಫಿಕ್ ಸರಿ ಮಾಡಿ. ಅವ್ರು ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಅಡ್ಡಾದಿಡ್ಡಿ ಗಾಡಿ ನಿಲ್ಲಿಸಿ ನೀವು ಸಾಮಾನ್ಯ ಸಭೆಯಲ್ಲಿ ನಾವು ಮಾತಾಡ್ತೀವಿ, ನೀವು ಸಾರ್ವಜನಿಕರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಸಮಾರಂಭ ಆಗುವಾಗ ಅಲ್ಲಿ ನಮ್ಮಲ್ಲಿ ಯಾರಾದರೂ ಅಧಿಕಾರಿ ಹೋಗಿ ಇದನ್ನು ವಿಡಿಯೋ ಮಾಡಿ ಅವರಿಗೆ ನೋಟಿಸ್ ಮಾಡಿ ಒಂದು ಸೆಕ್ಯೂರಿಟಿ ಅವರು ನಿಯೋಜನೆ ಮಾಡಿ ನಾವು ಅಲ್ಲಿ ಕಾರ್ಯಕ್ರಮ ಆಗುವುದಕ್ಕೆ ನಮಗೆ ಇರೋದು ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಳ್ಳಿ.
ಯಾರಿಗೆಲ್ಲ ಇದು ಸಿಕ್ಕಿದೆ ಪ್ರಕೃತಿ ವಿಕೋಪದಲ್ಲಿ ಯಾರಿಗೆಲ್ಲ ಹಣ ಕೊಟ್ಟಿದ್ದಾರೆ ಮತ್ತೆ ಸರ್ವೆ ನಂಬರ್ ಇಂದೆಲ್ಲ ಪ್ರಾಬ್ಲಮ್ ಇತ್ತಲ್ಲ ಅದೆಲ್ಲ ಒಂದು ತಹಶೀಲ್ದಾರ್ ಕ್ಲಿಯರ್ ಮಾಡಲಿಕ್ಕೆ ಈಗ ಬರ್ತಾ ಇಲ್ಲ ಇದರ ಪೂರಕವಾಗಿ ನಾವು ಜನಸಂಪರ್ಕ ಸಭೆಗೆ ಅರ್ಜಿ ಬರ್ತಿದ್ದೀರಾ ಅಧಿಕಾರಿಗಳು ಬರೋದಿಲ್ಲ ಮೊನ್ನೆ ಮೊದಲು ಕೊಟ್ಟ ಬೇರೆ ಕೊಟ್ಟಿದ್ದು ಜನಸಂಪರ್ಕ ಸಭೆ ಮಾಡ್ತಾರೆ ಅರ್ಜಿ ಕೊಡಿ ಇದಕ್ಕಿಂತ ಮೊದಲು ನಾವು ನಿರ್ಣಯ ಕೊಟ್ಟಿದ್ದೇವೆ ಒಂದು ಜನಸಂಪರ್ಕ ಸಭೆ ಆದರೂ ಮಾಡ್ತಾರೆ ತುಂಬ ತೊಂದರೆ ಆಗಿದೆ ಆಗ ತಹಸೀಲ್ದಾರ್ ಬರ್ತಾರೆ ಆಗ ನಾವು ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅಂತ ನಾವು ನೇರವಾಗಿ ಹೇಳ್ಬೋದಲ್ಲ ಜಿಲ್ಲಾಧಿಕಾರಿ ಸಮಯ ಕೊಟ್ಟು ಬರ್ತೀವಿ. ಕಾನೂನು ಪ್ರಕಾರ ಜನಸಂಪರ್ಕ ಸಭೆ ಕರೀಬಹುದು ಅಂತ ಹೇಳಿದ್ಯಾ ಪಂಚಾಯತ್ ಕಡೆಯಿಂದ ಕರೀಬಹುದು ಅಂತ ಹೇಳಿದ್ಯಾ ಪಟ್ಟಣ ಪಂಚಾಯತ್ ಕಡೆಯಿಂದ ಜನಸಂಪರ್ಕ ಕರೀಬಹುದು ಅಂತ ನಾವು ನಿರ್ಣಯ ಮಾಡಿ ಕರೀಬಹುದು ನಮ್ಮ ನಿರ್ಣಯದಲ್ಲಿ ಮಾಡಲಿಕ್ಕೆ ಆಗ್ತದೆ ನಮ್ಮ ನಿರ್ಣಯ ಮಾಡಿ ಇಲ್ಲದಿದ್ದರೆ ನನಗೆ ಯಾವ ಬೇರೆ ಜನಸಂಪರ್ಕ ಸಭೆ ಕರೀಲಿಕ್ಕೆ ಇಲ್ಲ ಅಂತ ಹೇಳಿ ನನಗೆ ಹೇಳ್ಬೇಕು ಇಲ್ಲ ಅಂತ ಹೇಳಿ ಇರುವುದಿಲ್ಲ ಮಾಡಬೇಕು ಅಂತ ಇರ್ತದೆ ಇಲ್ಲ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿ ಯಾವುದರಲ್ಲಿ ಇರುವುದಿಲ್ಲ ಅವರು ಇಲ್ಲ ಅಂತ ಹೇಳಿ ಜನಸಂಪರ್ಕ ಮಾಡಬೇಕಂತ ಇದೆ ಇಲ್ಲ ಅಂತ ಹೇಳಿ ಸ್ಪಷ್ಟ ಜನಸಂಪರ್ಕ ಕರೀದ್ರೆ ನಮ್ಗೆ ಏನು ಸಮಸ್ಯೆ ಇದೆ ಅಧ್ಯಕ್ಷ ಜನಸಂಪರ್ಕ ನಾವು ಸಭೆ ಕರೀಲಿಕ್ಕೆ ಏನು ಸಮಸ್ಯೆ ಇದೆ ಅದನ್ನು ನಾವು ಶೌಚಾಲಯಕ್ಕೆ ಬದಲಾವಣೆ ಅಪ್ರೂವಲ್ ಬಂದಿದೆ ಪೇಜ್ ನಂಬರ್ ಆಕ್ಷನ್ ಪ್ಲಾನ್ ಅಪ್ರೂವಲ್ ಬಂದಿದೆ ಸರ್ ಪ್ರತಿಯೊಂದು ಟೆಂಡರ್ ಬರಬೇಕು ಪರಿಶಿಷ್ಟ ಜಾತಿಯಲ್ಲಿ ಒಂದೆರಡು ಭಾಗಕ್ಕೆ ಜಾಸ್ತಿ ಅವಕಾಶ ಇದೆ ಸರಿ ಇದೆ ನೀವು ಆಯ್ಕೆ ಮಾಡುವಾಗ ನಮ್ಮ ವಾರ್ಡಿನಲ್ಲಿ ಇದ್ದಾರ ಅಂತ ಕೇಳಿ ಮತ್ತೆ ಅಲ್ಲಿ ಎಷ್ಟಿದೆ ಇಷ್ಟುವರೆಗೆ ನೀವು ಆಯ್ಕೆ ಮಾಡುವಾಗ ನಮ್ಮ ವಾರ್ಡಿಗೆ ಕೇಳಿ ಇನ್ನು ಮುಂದಕ್ಕೆ ಮಾಡುವಾಗ ನಮ್ಮ ವಾರ್ಡಿನಲ್ಲಿ ಅವಕಾಶ ಇದೆಯಾ ಅಂತ ಕೇಳಿ ಅದು ನೀವು ಹಣ ಇಟ್ಟಿದ್ದೀರಿ ಅಧ್ಯಕ್ಷ ಗ್ರೂಪಲ್ಲಿ ಮತ್ತೆ ಅದು ಟೆಂಡರ್ಗೆ ಹಾಕಿದ್ವಿ ಉಳಿಕೆ ಮತ್ತು ಅದು ಟೆಂಡರ್ ಬಗ್ಗೆ ಹಾಕಿದ್ವಿ ಅದರಲ್ಲಿ ನಮಗೆ ಏನಾದರೂ ಅನುದಾನ ಭಾಗ ಇದೆಯಾ ಅಧ್ಯಕ್ಷರ ಗಮನ ಇಲ್ಲ ಅಂತ ಹೇಳಿದ್ರೆ ನೀವೇ ಅಧ್ಯಕ್ಷರು ಹೇಳ್ತಾರೆ ಯಾವುದು ಟೆಂಡರ್ ಕೂಡ ಅವರ ಗಮನಕ್ಕೆ ಗೊತ್ತಿಲ್ಲ ಅದು ಮಾತ್ರ ನನ್ನ ಗಮನಕ್ಕೆ ಬಂದಿರಲಿಲ್ಲ ಎರಡು ಮೂರು ಅವರ ಅಧ್ಯಕ್ಷರು ನಿಮಗೆ ಗೊತ್ತಿಲ್ಲ ಇನ್ನಿನ ಬೇರೆ ಇರ್ತಾರೆ ಅಂತ ಹೇಳ್ತಾರೆ ಹನ್ನೆರಡನೇ ವಾರ್ಡಿಗೆ ಇಂಟರ್ಲಾಕ್ ಇದ್ದೀವಿ ಅದೇ ಯಾವುದರಲ್ಲಿ ಇವನು ಮೊನ್ನೆ ಗ್ರೂಪಲ್ಲಿ ಎಲ್ಲ ಹಾಕಿದ್ದೀವಿ ಇನ್ನೊಂದು ನಮಗೆ ಈಗ ಉಳಿಕೆ ಮತ್ತೆ ಇರ್ತಾರಲ್ಲ SSC ಯಾವುದೇ ಇಲ್ಲ ಅದಕ್ಕೆ ಅಧ್ಯಕ್ಷರಲ್ಲಿ ಅಥವಾ ಜನಪ್ರತಿನಿಧಿಗಳಲ್ಲಿ ಬರುವುದಿಲ್ಲ ನೀವಾಗಿ ಹೇಳಿದ್ರೆ ಅಧ್ಯಕ್ಷರ ಗಮನಕ್ಕೆ ತರಲಿಕ್ಕೆ ಇಲ್ಲ ಅದು ಎಲ್ಲ ಒಟ್ಟಾಗಿ ಫಿನಿಶ್ ಆದ್ಮೇಲೆ ಉಳಿದದನ್ನು ನೋಡಿ ಆಗಿದ್ದದನ್ನು ನೋಡಿ ಅದಕ್ಕೆ ಯಾವುದಾದ್ರೂ ಆಗಿದ್ರೆ ಅದಕ್ಕೆ ಹೇಳಿದ್ರೆ ಹೇಗೆ ಯಾಕಂದ್ರೆ ಅಧ್ಯಕ್ಷರ ಗಮನದಲ್ಲಿ ಇಲ್ಲ ಅಲ್ಲ, ನಮಗೆ ಇದು ನಾವು ನಮ್ಮದು ಪ್ರತಿ ವಾರ್ಡಿಗೆ ಒಂದೊಂದು ವಾರ್ಡಿಗೆ ನಮಗೆ ಮೇಂಟೆನೆನ್ಸ್ 1,75,000 ರೂಪಾಯಿ ಅಧ್ಯಕ್ಷರ ಗಮನಕ್ಕೆ ತರಲಿಲ್ವಾ ಯಾವುದನ್ನ ಅದು ನಿರ್ಣಯ ಆಗಿದೆ ನಿರ್ಣಯ ಆದ ಮೇಲೆ ಯಾವ್ದು ಯಾವುದು 1.82 ಲಕ್ಷ ಮಾಡುವ ಇದೆ ಕೆಲಸ ಮಾಡಿದ್ದೇನೆ ಪ್ರತಿ ನಾವು ಮೇಂಟೆನೆನ್ಸ್ಗೆ ನಾವು ಚರ್ಚೆ ಮಾಡಿ ಅದನ್ನು ಬದಲಾವಣೆ ಮಾಡಿ ನೆಕ್ಸ್ಟ್ ಸಾಮಾನ್ಯ ಮೊದಲ ಪಟ್ಟಿ ಮಾಡುವಾಗ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀರಾ ಮೊದಲ ಪಟ್ಟಿ ಮಾಡುವಾಗ ಈ ಕೆಲಸವನ್ನ ವಾರ್ಡ್ ವೈಸ್ ಮಾತ್ರ ಗೊತ್ತು ಅದನ್ನು ಯಾರಿಗೆ ಅಧ್ಯಕ್ಷರ ಗಮನಕ್ಕೆ ಕೊಟ್ಟಿದ್ದಾರೆ ತಂದೇ ಇಲ್ಲ ಆಮೇಲೆ ಎಲ್ಲ ಬದಲಾವಣೆ ಮಾಡಿ ಮೊದಲ ಪಟ್ಟಿ ನೀವು ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀರಾ ಅಲ್ಲ ಮೇಂಟೆನೆನ್ಸ್ ಇದು ಮೇಂಟೆನೆನ್ಸ್ ನೀವು ವಿಶ್ವನಾಥ ಶೆಟ್ಟಿಗೆ ಮತ್ತೆ ಬೇರೆ ಅವರ ಗಮನಕ್ಕೆ ತರಲಿಲ್ಲ
ಕೆಂಡ 1 ಬಾರಿಗೆ 1 ಲಕ್ಷ ಅಧ್ಯಕ್ಷರು 1,85,000 ನೀವು ಅದನ್ನೆಲ್ಲ ಗಮನಕ್ಕೆ ತರ್ತೀರಾ ಅಧ್ಯಕ್ಷರು? ತರ್ತೀರಿ? ಟೆಂಡರ್ ಕರೆಯುವಾಗ ಟೆಂಡರ್ ಕರೆಯುವುದು ನೀವು ಬೇಕಾಗಿಲ್ಲ. ಟೆಂಡರ್ ಹಾಕ್ಬೋದು, ಯಾರಿಗೆ ಬೇಕಾದ್ರೆ ಹಾಕ್ಬೋದು. ಅದಕ್ಕೆ ಅವರೇ ಹಾಕಿದ್ದಾರೆ ಅಷ್ಟೇ ಹೇಳ್ಬೋದಾಗುತ್ತೆ. ಅದನ್ನು ಇವರಿಗೆ ಹೇಳಿ ಅಲ್ಲ, ನೀವು ನಾನು ಏನು ಕೇಳಿದೆ ಅಂತ ಹೇಳಿದ್ರೆ, ಒಂದು ಅನುದಾನವನ್ನು ಇರುವ ಟೆಂಡರ್ ಪ್ರಕ್ರಿಯೆಯನ್ನು ಮತ್ತೆ ಒಂದು ಅನುದಾನವನ್ನು ನಾವೀಗ ಮೇಂಟೆನೆನ್ಸ್ಗೆ 1,85,000 ಹೇಳ್ತೀವಿ. ಇಂತೆಂಥವರಿಗೆ ಇಡ್ತಾ ಇದ್ದೇವೆ ಅಂತೇಳಿ ಅಧ್ಯಕ್ಷರ ಗಮನಕ್ಕೆ ತರುವುದಿಲ್ಲ. ಅಧ್ಯಕ್ಷರ ಸಿಗ್ನೇಚರ್ ಇಲ್ಲದೆ ಟೆಂಡರ್ ಪೇಪರಲ್ಲಿ ಅಧ್ಯಕ್ಷರ ಸಹಿ ಅಂತ ಹೇಳಿ ಬರೋದಿಲ್ವಾ? ಅಧ್ಯಕ್ಷರು ನಾನು ಹೇಳಿ ಕೇಳಿದಾಗ ನನ್ನ ಗಮನಕ್ಕೆ ಈಗ ತರಲಿಲ್ಲ, ಅವರೇ ಇಟ್ಟಿದ್ದಾರೆ ಅಂತ ಕೇಳಿ ಮುಂದಕ್ಕೆ ಆಗಕ್ಕೆ ಆಗುವಾಗ ನೀವು ಗಮನಕ್ಕೆ ಎಲ್ಲ ತರ್ತೀರಾ ಅಂತ ಕೇಳಿ. ನಾನು ಹೇಳಿದ್ದೇನೆ, ನನ್ನ ಸಹಿ ತೆಗೆದು ಪೇಪರ್ ನೋಟಿಫಿಕೇಶನ್ ಕೊಡ್ಬೇಕು ಅಂತ. ಸಹಿ ಇಲ್ಲದೆ ನೀವೇನು ಕೊಡೋದು ಬೇಡ. ಅಧ್ಯಕ್ಷರ ಸಿಗ್ನೇಚರ್ ಇಲ್ಲದೆ ಟೆಂಡರ್ ಕರೀಲಿಕ್ಕೆ ಆಗ್ತದ? ಕರೆಕ್ಟೇ, ಆದ್ರೂ ಸಿಗ್ನೇಚರ್ ಹಾಕಲಿಲ್ಲ ಆಗ್ತದ? ಇಲ್ಲ ಅಲ್ಲ. ಇನ್ನು ಮುಂದಕ್ಕೆ ಮಾತ್ರ ಕೂಡ ತೋರಿಸಿ ಇಲ್ಲ, ಇನ್ನು ನನ್ನ ಸಹಿ ನಿಲ್ಬೇಕು. ನಾನು ಇಷ್ಟವರೆಗೆ ಆದದೆಲ್ಲ ಅವರಿಗೆ ತೋರಿಸಿದ್ದೀನಿ, ಸಿಗ್ನೇಚರ್ ತಗೊಳ್ಳಿಲ್ಲ ಅಂತ ಹೇಳ್ಬೋದು. ಹೌದಾ? ಇದನ್ನು ತೋರಿಸಿದ್ದೀರಾ ನೀವು? 183 ಅದು ಕ್ಲಿಯರ್ ಅಲ್ಲ. ಈಗ ನಾವು ಚರ್ಚೆ ಮಾಡೋದು ಕಳೆದ ಸಾಮಾನ್ಯ ಮತ್ತೆ ಮಾಡೋದು ಅಲ್ಲ, ಇದು KTPP ಪೋರ್ಟಲ್ ಇದು ಅದು ಬರುವುದಿಲ್ಲಲ್ಲ, ಅದು ಯಾವುದು KDPR ಅದು ನಮ್ಗೆ ಯಾವುದು ಬರುವುದಿಲ್ಲ, ಅದು ನಮ್ಗೆ ಯಾವುದು ಸಿಗ್ನೇಚರ್ ರೈಟ್ ಕೂಡ ಇಲ್ಲ. ಹಿಂದಿನ ಇದು ಇರುವಾಗ ತುಂಬ ಚರ್ಚೆ ಆಗಿದೆ ಈ ಬಗ್ಗೆ, ನಮಗೆ ಬರಬೇಕು ಲೆಕ್ಕದಲ್ಲಿ ಅದು ನಮ್ಗೆ ಬರಲಿಕ್ಕಿಲ್ಲ. ಟೆಂಡರ್ ಮಾತ್ರ ಕರೀಲಿಕ್ಕೆ ನಾವು ಅದಕ್ಕೆ ಬೇಕಾಗುವ ಹಣ ಕೂಡ ನಾವು ಕೊಡೋದಲ್ಲ, ಅಲ್ಲಿಂದಲೇ ಬರ್ತದಲ್ಲ, ಬರ್ತದೆ. ಅಲ್ಲಲ್ಲ, ಬೇಕು, ಅದು ನಮ್ಮ ಗ್ರಾಮಕ್ಕೆ ಬರೋದಲ್ಲ. ಇಲ್ಲ ಇಲ್ಲ, ನಮ್ಮ ಗ್ರಾಮಕ್ಕೆ ಬರುವ ಹಣ ಟಾಸ್ಕ್ ಫೋರ್ಸ್ ಆದ್ರಿಂದ ಸಾಧ್ಯ ಉಂಟಾ? ತುಂಬ ಕೆಲಸಗಳು ಬಾಕಿ. ಅದಕ್ಕೆ ನಾವೇನು ಕ್ರಮ ತಗೊಳ್ಳಿ? ಇವರ ಹತ್ರ ಮಾತಾಡಿ, ಶಾಸಕರ ಹತ್ರ ಮಾತಾಡಿ, ಇಂಜಿನಿಯರಿಂಗ್ ಅಂತ ಒಂದು ಲೆಕ್ಕ ಬೇಕು. ಆಲ್ರೆಡಿ ಇಂಜಿನಿಯರ್ ಇದೆ, ನಾವು ಅದಕ್ಕೆ ಕ್ರಮ ತಗೊಳ್ಬೇಕು. ಅವರನ್ನು ಇಲ್ಲೇ ಮಾಡಬೇಕು. ಇಂಜಿನಿಯರ್ ಇದೆ, ನಾವು ಅದರ ಬಗ್ಗೆ ಏನು ಯೋಚನೆ ಮಾಡಿದ್ವಿ, ನಾವು ಅವರನ್ನು ಬೇರೆ ಮಾಡಲಿಕ್ಕೆ ಆಗುದಿಲ್ಲ. ನಾವು ಈ ವಿಷಯ ಬರಬೇಕಲ್ಲ ಅಂತ ಚರ್ಚೆ ಮಾಡಿ ಅವರನ್ನು ಪೂರ್ಣ ಪ್ರಮಾಣದಲ್ಲಿ ಬರಬೇಕು. ಅದಕ್ಕೆ ಏನು ಮಾಡೋದು? ನಾವು ತುಂಬ ಸಲ ನಾವು ಚರ್ಚೆ ಮಾಡಿ ಬದಲು ವ್ಯವಸ್ಥೆ ಮಾಡಬೇಕು. ನಾವು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾಕೆ ಕೆಲಸ ಮಾಡಲಿಲ್ಲ ಅಂತ ನೋಡ್ಬೇಕು. ನಾವು ಕೆಲಸ ಮಾಡಲಿಲ್ಲ ಅಂತ ಯಾವ ಎದ್ದು ಮಾತಾಡೋದಕ್ಕೆ ಅವ್ರು ಯಾಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಮಾಡಲಿಲ್ಲ ಅಂತ ನೋಡ್ಬೇಕು. ಸ್ಪೀಕರ್ ಹತ್ರ ನಾವು ಹೋಗಿ ಮಾತಾಡಿದ್ದೇವೆ. ಅವರನ್ನು ನಾವು ವಿಷಯಕ್ಕೆ ಚರ್ಚೆಗೆ ಬನ್ನಿ. ಇವರನ್ನು ಅದಕ್ಕೆ ಲೀಡರ್ಶಿಪ್ ನಮ್ಮ ಮಾಡ್ಬೋದು. ಅದನ್ನು ಮೊದಲು ಮಾಡಬೇಕು. ಈಗ ಇದನ್ನು ನಮಗೆ ಟೆಂಡರ್ ಆಗ್ತದೆ, ಅದನ್ನು ನಾವು ರೆಸಲ್ಯೂಷನ್ ಮಾಡಿ ಮತ್ತು ಅವತ್ತು 22/2/2025 ಇಂಜಿನಿಯರಿಂಗ್ ನಾವು ನೆನಪು ಮಾಡಿದ್ದೇವೆ ರೆಸಲ್ಯೂಷನ್ ಪ್ರಕಾರ. ಅದಕ್ಕೆ ನಮ್ಮ DVCಯಿಂದ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. DAJ 2 ರದ್ದುಪಡಿಸೋಕ್ಕೆ ಕೋರಿರುತ್ತಿದೆ. ಆದರೆ ಉಳ್ಳಾಲ ನಗರಸಭೆಯಲ್ಲಿ ಕಿರಿಯ ವೇತನ ಹುದ್ದೆ ಖಾಲಿ ಇದ್ದು ಉಳ್ಳಾಲ ನಗರಸಭೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ತೊಂದರೆಯಾಗುತ್ತಿದೆ. ಅಲ್ಲದೆ ದೈನಂದಿನ ಕೆಲಸ ಕಾರ್ಯಗಳ ಸಮರ್ಪಕ ನಿರ್ವಹಣೆಗೆ ಅಡಚಣೆ ಉಂಟಾಗಿರುವುದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಶ್ರೀ ವಿದ್ಯಾಪೀಠದಲ್ಲಿ ಇವಾಗ ಉಳ್ಳಾಲ ನಗರಸಭೆಯಲ್ಲಿ ರದ್ದುಪಡಿಸಲು ಅಸಾಧ್ಯವಾಗಿರುತ್ತದೆ ಎನ್ನುವುದನ್ನು ತಮ್ಮ ದಯ ಬಯಸುತ್ತೇವೆ ಅಂತ ಅವ್ರಿಗೆ ಕೈಗೆ ಅಲ್ಲ ಸರ್, ನಾವು ಲೆಕ್ಕ ಮಾಡಿದ್ರೆ ಮಾಡಿದ್ದಕ್ಕೆ ಅವರು ಅಲ್ಲೇ ಸಮಸ್ಯೆ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ನೀವೇನು ಮಾಡಬೇಕು?
ಈ ಇಂಜಿನಿಯರ್ನ ನಮಗೆ ಮಾಡಬೇಕು ಅಂತ ಇನ್ನೂ 10 ಲೆಟ್ರ್ ಕೊಟ್ಟರು ಅವರು ಇನ್ನೂ 10 ಕಾರಣ ಕೊಡ್ತಾರೆ ನಮಗೆ. ಅದಕ್ಕೋಸ್ಕರ ಒಂದು ಒಳ್ಳೆ ಸೊಲ್ಯೂಷನ್ MLA ಅವರು ಮನಸ್ಸು ಮಾಡಿದರೆ ಈ ಬಗ್ಗೆ ನಮಗೆ ಆಗ್ಬೋದು. ಬೇರೆ ನಾವು ಎಂಥ ಮೇಲೆ ಕೆಳಗೆ ಮಾಡಿದ್ರು ಅವರು ಮತ್ತೆ ಪುನಃ ಅದಕ್ಕೆ ಉತ್ತರ ಕೊಡ್ತಾರೆ, ನಾವು ಮತ್ತೆ ಪುನಃ ಅದಕ್ಕೆ ಲೆಟ್ರ್ ಮಾಡೋದು, ಇದುವೇ ಕೆಲಸ ಆಗ್ತದೆ. ಇನ್ನೊಂದು ಮಾತು ಅಂತ ಹೇಳಿದ್ರು, ಈಗ ಸದಸ್ಯರು ಶಾಸಕರ ಬಳಿ ಲೆಟ್ರ್ ತೆಗೆದು ಆ ಲೆಟ್ರನ್ನು ಕ್ಲಬ್ ಮಾಡಿ ಪೀಡಿಗೆ ಕೊಟ್ಟರೆ ಏನಾದರೂ ನಮಗೆ ಆಗುವ ವಿಶ್ವಾಸ ಬರ್ಬೋದು. ಮತ್ತು ಇಲ್ಲದಿದ್ದರೆ ಮತ್ತೆ ನಾವು ಇಲ್ಲಿ ಇಷ್ಟು ಸಮಸ್ಯೆ ಇದೆ ಅಂತ ಹೇಳಿದ್ರು ಅವರು ಅದಕ್ಕಿಂತ ಡಬಲ್ ಸಮಸ್ಯೆ ಅಲ್ಲಿಂದ ತೋರಿಸ್ತಾರೆ. ನಮಗೆ ನಮ್ಮದು 30,000 ಪಾಪ್ಯುಲೇಷನ್ ಆದರೆ ಅವರದಲ್ಲಿ 80,000 ಪಾಪ್ಯುಲೇಷನ್. ಹಾಗೆ ನಾನು ಮುಖ್ಯಾಧಿಕಾರಿ ಅವರೇ, ಶಾಸಕರಿಗೆ ಲೆಟ್ರ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಅಧ್ಯಕ್ಷರೇ, ನಾವು ಒಂದು ವೈಯಕ್ತಿಕವಾಗಿ ಮಾತಾಡಿ ಅಲ್ಲ ಅವ್ರ ಹತ್ರ ಲೆಟ್ರೇ ತಗೊಳ್ಬೇಕು ಅಂತ ನಾವು ಬಾಯಲ್ಲಿ ಹೇಳಿದ್ರೆ ಅವರು ಹೌದು ಅದನ್ನೇ ಮತ್ತೆ ಯಾಕಂದ್ರೆ ಒಂದು ಸಲ ಹೋಗುವಾಗ ಯಾವುದು ಉರುಸಿದ್ದ ಕಾರಣ ಕೊಟ್ಟರು ಕರೆಕ್ಟ್ ಆಗ, ಮತ್ತೊಂದು ಸಲ ಆಗುವಾಗ ಈಗ ಹೇಳುವ ನಮಗೆ ಸಾಧ್ಯವೇ ಇಲ್ಲ, ಒಂದು ಮಾಡಿಕೊಡಿ. ಮತ್ತೆ ಪತ್ರ ವ್ಯವಹಾರ ಏನಾದರೂ ಅದು ಪತ್ರ ವ್ಯವಹಾರ. ಪೇಜ್ ನಂಬರ್ 1ರಲ್ಲಿ ಸಾಮಾನ್ಯ ಆಡಳಿತದಲ್ಲಿ ದುರಸ್ತಿ ಮತ್ತು ನಿರ್ವಹಣೆ 1,18,000 ಯಾವುದು ಪೇಜ್ ನಂಬರ್ 1ರಲ್ಲಿ ದುರಸ್ತಿ ಮತ್ತು ನಿರ್ವಹಣೆ ಅಂತ ಉಂಟು. 17 ಕುಡಿಯುವ ನೀರಿನ ಘಟಕ ಮತ್ತೆ ಇದು ಗ್ರಾಫ್ ಮಿಷಿನ್ ಕಂಪ್ಯೂಟರ್ PC ಜೆರಾಕ್ಸ್ ಮಿಷಿನ್ ಪ್ರಿಂಟರ್ ಮತ್ತೆ ಸ್ಟಾರ್ಟ್ ಮಾಡಿ ಎರಡನೇ ಇದರಲ್ಲಿ 65,174 ಒಂದು ಎಷ್ಟು ಬರಬೇಕು, ಎಷ್ಟು ಬಾಕಿ ಎಲ್ಲ ಕೂಡ ನಾವು ಹೇಳಿದ್ದೇವೆ. ಆದಷ್ಟು ಅದನ್ನು ಅವರಾಗಿ ಬಂದು ಕಟ್ಟಿದಾಗ ನಮ್ಮ ಕಡೆಯಿಂದ ಏನಾದರೂ ಅವರಿಗೆ ಅದಕ್ಕೆ ನಾವು ಈಗ ನಮ್ಮದು ಎಷ್ಟು ಬಾಕಿ ಇದೆ ಬಾಕಿ ಈ ವರ್ಷದಿಂದ 8 ವರ್ಷದಿಂದ ಬಾಕಿ ನಮ್ಮ ಪಂಚಾಯತ್ ಸಾಲದಲ್ಲಿದೆ. ನಮಗೆ ಬರುವಂಥ ಹಣ ಅದನ್ನು ಕೂಡ ರಿಕವರಿ ಮಾಡಬೇಕು. ನಾವು ಹೇಗೆ ಮಾಡೋದು ವಿದ್ಯಾರ್ಥಿಗಳು? ಈಗ ಖಾಲಿ 65,000 ಬಂದಿದೆ. ನಾವು ನೋಟಿಸ್ ಕೊಟ್ಟೆ ಆಗುದಿಲ್ಲ. ನೀವು ಎಷ್ಟು ಸಾಮಾನ್ಯ ಸಭೆಯಲ್ಲಿ ನೋಟಿಸ್ ಕೊಡ್ತಾ ಇದ್ದೀವಿ? ನೋಟಿಸ್ ಕೊಟ್ಟು ಒಂದೇ ಇದೆ, ಬೇರೆ ಏನಾದ್ರು ಫೋನ್ ಮಾಡಿ ಇದೆ. ಯಾಕಂದ್ರೆ ಅವರಿಗೆ 12 ವರ್ಷದದ್ದು ಅಗ್ರಿಮೆಂಟ್ ಮಾಡಿ ನಾವು ಬಾಡಿಗೆ ಬಾಡಿಗೆದಲ್ಲಿ ನಾವು ನೋಟಿಸ್ ಕೊಟ್ಟರೆ ಅವರಿಗೆ ವಸೂಲಿ ಮಾಡಬೇಕು. ಅದನ್ನು ನಾವು ಮಾಡಿದ್ರೆ ನಾವು 2 ಸಾಮಾನ್ಯ ಸಭೆಯಲ್ಲಿ ನಾವು ಹೇಳಿದ್ದೇವೆ. ನಮಗೆ ರೆವಿನ್ಯೂ ಬರ್ತದೆ, ಡೆವಲಪ್ಮೆಂಟ್ಗೆ ಪೂರಕವಾಗ್ತದೆ. ಅದೇ ಸಲ ನಾವು ಇದರಲ್ಲಿ ಪೇಜ್ ನಂಬರ್ 2ರಲ್ಲಿ ವ್ಯಾಪಾರ ಪರವಾನಗಿ ಶುಲ್ಕ ಅಂತೇಳಿ ನಾವು ಅದರಲ್ಲಿ 25,400 2,54,160 8ನೇ ಪಾಯಿಂಟ್ ಲೋಕನ್ ಸಂಖ್ಯೆ 5ರಲ್ಲಿ 1. ಲಾಸ್ಟ್ ಟೈಮ್ ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಕಮರ್ಷಿಯಲ್ ಗೋ ಸಂಬಳ ಎಷ್ಟು ಉಂಟು, ಆಮೇಲೆ ಅದರ ನಂತರ ಅದಕ್ಕೆ ಎಷ್ಟು ಮಾಡಿದ್ದೀವಿ, ಎಷ್ಟು ಸಾಮಾನ್ಯ ಸಭೆಯಲ್ಲಿ 1,800 ಅದರಲ್ಲಿ ಎಷ್ಟು ನಮ್ಮ 25% 30% ನಮ್ಮ ಲೈಸೆನ್ಸ್ ಇದೆ. ನಮ್ಮದು ಅಚೀವ್ಮೆಂಟಲ್ಲಿ ಸ್ವಲ್ಪ ವ್ಯತ್ಯಾಸ ಅಂತ ಅದನ್ನು ನಾವು ಹೇಗೆ ಅಧ್ಯಕ್ಷರು ಹೇಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ. ಈಗ ಒಂದು ವಿಷಯ, ಬಾಡಿಗೆದ್ದು ರೆಂಟಿಗೆ ನಾವು ಅದನ್ನು ವಸೂಲಿ ಮಾಡೋದು, ಈ ಟ್ರೇಡ್ ಲೈಸೆನ್ಸ್ ಇದು ಪರ್ಫಾರ್ಮೆನ್ಸ್ ಇದ್ದು ನಾವು ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಹೇಳಿ ನೀವು ಅದರ ಬಗ್ಗೆ ಕ್ರಮ ಕೈಗೊಳ್ಳುವುದಲ್ಲ. ಇದು ನಾವಿದ್ರೂ ಇಲ್ಲದಿದ್ದರೂ ಇದೊಂದು ನಿರಂತರ ಪ್ರಕ್ರಿಯೆ ಅಲ್ವಾ. ನೀವು ಅದರ ಬಗ್ಗೆ ಕ್ರಮ ಕೈಗೊಂಡು ಅಧ್ಯಕ್ಷರು ನೀವು ಅದರ ಮುತಾಲಿಕೆಯಲ್ಲಿ ಕ್ರಮ ಕೈಗೊಂಡು ಅದರ ಬಗ್ಗೆ ತುರ್ತಾಗಿ ಮಾಡಬೇಕು. ಇದನ್ನು ನಾವು ಸಭೆಯಲ್ಲಿ ಹೇಳುವುದು ನೀವೆಷ್ಟು ಸಂಗ್ರಹ ಮಾಡಿದ್ದೀರಿ, ನೀವೆಷ್ಟು ಕಲೆಕ್ಷನ್ ಮಾಡಿದ್ದೀರಿ, ನೀವೆಷ್ಟು ಲೈಸೆನ್ಸ್
ಅದು ನಿಮ್ಮ ಕೆಲಸ ಅಲ್ಲ, ಅದನ್ನು ನೀವು ಮಾಡಬೇಕಲ್ಲ, ಪ್ರೋಗ್ರೆಸ್ಸನ್ನು ನೀವು ನೋಡಬೇಕಲ್ಲ. ಲಾಸ್ಟ್ ಟೈಮ್ ನಾವು ಈಗ ಹೇಳಿದ್ದೇವೆ ಯಾವುದು, ಜಾಹೀರಾತು ಶುಲ್ಕವನ್ನು ನೀವು ಕಲೆಕ್ಷನ್ ಮಾಡಿ ನಮ್ಮ ಇದಕ್ಕೆ ಆದಾಯ ಬರ್ತದೆ ಅಂತ. ಎಷ್ಟು ಕಲೆಕ್ಷನ್ ಮಾಡಿದ್ದೀವಿ? ಒಂದು ನೋಟಿಸ್ ಆದರೂ ಕೊಟ್ಟಿದ್ದೇವೆ ನಾವು. ಇಷ್ಟು ಪ್ರೈವೇಟ್ ಕಂಪನಿಯವರು ಬಂದು ಇಲ್ಲಿ ಫ್ಲಕ್ಸ್ ಆಗ್ತಾರೆ, ಬ್ಯಾನರ್ ಆಗ್ತಾರೆ. ನಾವಲ್ಲಿ ಕೂಡ ಮತ್ತೆ ಪುನಃ ಹೇಳಿದ್ದೇವೆ, ನಮ್ಮ ಧಾರ್ಮಿಕ ಕಾರ್ಯಕ್ರಮ ಯಾವುದೇ ಧರ್ಮದವರು ಇರಲಿ, ಧಾರ್ಮಿಕ ಕಾರ್ಯಕ್ರಮದ ಫ್ಲಕ್ಸ್ಗಳಿಗೆ ಯಾವುದೇ ದಂಡವನ್ನು ಹಾಕಬೇಡಿ. ಎಷ್ಟು ಕಲೆಕ್ಷನ್ ಆಗಿದೆ? ಪ್ರೆಸ್ಟೀಜಿನವತ್ತು ಪರ್ಮನೆಂಟ್ ಅಲ್ವಾ ಅರುಣ್? ಪರ್ಮನೆಂಟ್, ಅಲ್ಲಿ ಆ ದೊಡ್ಡ ಕಟೌಟ್ ಆಗಿದೆ ಪರ್ಮನೆಂಟ್. ಬೇರೆ ಎಷ್ಟು ಸಂಸ್ಥೆಯವರು ನಮ್ಮಲ್ಲಿ ಹಾಕಿದ್ದಾರೆ? ಕರ ವಸೂಲಿ ಆಗ್ತದಲ್ಲ, ನಮ್ಮ ಈ ಸಾಲಗಳಿಗೆ ಅದು ಕಟ್ಟಲಿಕ್ಕೆ ಹಣ ಆಯ್ತಲ್ಲ. ಎಷ್ಟು ಸಂಸ್ಥೆದುಂಟು, ಬೇಕಾದಷ್ಟು ಸಂಸ್ಥೆದುಂಟು. ಇದು ನಾವು ಅದನ್ನು ಯಾವುದನ್ನು ಮಾಡಲಿಕ್ಕಿಲ್ಲ. ಅದೇ ರೀತಿ ಪುನರಾವರ್ತನೆ, ನಾವು ಇದನ್ನು ಹೇಳಿ ಏನು ಪ್ರಯೋಜನ ಇಲ್ಲ. ಪ್ರೈವೇಟ್ ಇದು ಕಮರ್ಷಿಯಲ್ ನೀರಿನ ಕನೆಕ್ಷನ್ ಇದು ಹೇಳಿದ್ದೇವೆ. ಎಷ್ಟು ಮಾಡಿದ್ದೀರಿ? ಒಂದು ಕನೆಕ್ಷನ್, 7 ಕನೆಕ್ಷನ್ ಇರುವುದು ಅಂತ ಹೇಳಿದ್ದೀರಿ. 27 ಇರುವುದಾ? ಕಮರ್ಷಿಯಲ್ ಇದು ಎಷ್ಟುಂಟು ಬಿಲ್ಡಿಂಗ್? 2,000 ಎಷ್ಟು ಚಿಲ್ಲರೆ? 2,000 ಚಿಲ್ಲರೆ ಉಂಟು. ಕನೆಕ್ಷನ್ ಇರುವುದು 27. ಹಾಂ, ಓನ್ ಸೋರ್ಸ್ ಇರುವ ಕಮರ್ಷಿಯಲ್ ಬಿಲ್ಡಿಂಗ್ ಎಷ್ಟು ಇರುವುದು? ಸಾಧಾರಣವಾಗಿ ಒಂದು 10 ರಿಂದ 20 ಇರ್ಬೋದು ಓನ್ ಸೋರ್ಸ್ ಇರುವುದು. ಬಾಕಿ ಎಲ್ಲ ಸೋರ್ಸ್ ಇದು ನಮ್ಮ ಇಲ್ಲಿಂದ ನಮ್ಮ ನೀರಿನ ವ್ಯವಸ್ಥೆಯಿಂದಲೇ ಹೋಗುದು. ಇದನ್ನು ಯಾರು ಮಾಡಬೇಕು? ಈ ಪ್ರೋಗ್ರೆಸ್ಸನ್ನು ಯಾರು ನೋಡಬೇಕು? ನೀರಿನ ಕಲೆಕ್ಷನ್ ನಿಮಗೆ ಪ್ರತಿ ವರ್ಷಕ್ಕೊಮ್ಮೆ ಮೀಟಿಂಗಲ್ಲಿ DC ಮೀಟಿಂಗಲ್ಲಿ ನಿಮಗೆ ನೀರಿನ ಕಲೆಕ್ಷನ್ ಇದು ಪ್ರೋಗ್ರೆಸ್ ನೋಡಲಿಕ್ಕೆ ಬರ್ತದೆ. ಇದನ್ನು ಯಾರು ಕಲೆಕ್ಷನ್ ಮಾಡಬೇಕು? ಎಷ್ಟೋ ರಿಜಿಸ್ಟರ್ಡ್ ಆಗಲಿಲ್ಲ, ಎಷ್ಟೋ ಮನೆ ಕಟ್ಟಿ ಮಾಡ್ತಾರೆ. ಇಲ್ಲಿ ಮನೆಯವರಿಗೆ ಎಲ್ಲ ಫ್ರೀ ನೀರು, ಪೈಪ್ಲೈನ್ ಅವರೇ ಮಾಡಿಸ್ತಾರೆ. ಯಾರು ಮನೆ ಕಟ್ಟಿಯವರು ಪೈಪ್ಲೈನ್ ಮಾಡಿಸ್ತಾರೆ, ಯಾವುದೇ ಕನೆಕ್ಷನ್ ಮಾಡಿರೋದಿಲ್ಲ. ಇದನ್ನು ಯಾರು ಮಾಡಬೇಕು? ಯಾರು ನೋಟಿಸ್ ಕೊಡಬೇಕು? ಇದನ್ನು ಯಾವುದೇ ಕಲೆಕ್ಟ್ ಮಾಡುವುದಿಲ್ಲ. ಈ ನೀರಿನ ಕಲೆಕ್ಷನ್ ಆದರೆ ನಮಗೆ ಇಲ್ಲಿ ಫಂಡಿಗೆ ಅನುದಾನಕ್ಕೆ ವರ್ಕ್ ಮಾಡಲಿಕ್ಕೆ ಹಣ ಆಗೋದಿಲ್ಲ. ಈ ಪ್ರೋಗ್ರೆಸ್ಸನ್ನು ಯಾರು ನೋಡಬೇಕು? ಇದನ್ನೆಲ್ಲ ನಾವು ಹೇಳಿ ಮಾಡೋದಲ್ಲ, ಇದನ್ನೆಲ್ಲ ನೀವು ನಿಮ್ಮ ಇದರಲ್ಲಿ ಪ್ರೋಗ್ರೆಸ್ಸನ್ನು ಮಾಡಿಕೊಂಡು ಹೋದರೆ ನಮ್ಮ ಗ್ರಾಮ ಒಳ್ಳೆಯದಾಗ್ತದೆ. ನಾವು ಪ್ರತಿ ಸಭೆಯಲ್ಲಿ ಈ ಸಮಸ್ಯೆಯನ್ನೇ ಹೇಳ್ತಾ ಹೀಗೆ ಕಾಲಹರಣ ಆಗಿದೆ. ಏನೋ ಕೂಡ ನೀವು ಬೇಗನೆ ಬರ್ತೀರಿ, ನಿಮ್ಮ ಕಾರ್ಯಕ್ರಮ ಒತ್ತಡವಾಗಿ ಗೊತ್ತಿದ್ದಾರೆ. ಅಂದರೆ ಮುಂದಕ್ಕೆ ನಿಮಗೆ ಇದನ್ನು ನೋಡಿದ್ರೆ ರೆವೆನ್ಯೂ ಬರ್ತದೆ. ನಾವು ಅನುದಾನ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಅನುದಾನ ಇಲ್ಲ ಅಂತ ಹೇಳೋದು ನಮಗೆ ಅದಕ್ಕೆ ಮಾಡಲಿಕ್ಕೆ ಆಗ್ತದೆ. ಮತ್ತು 100ಕ್ಕೆ 100 ಎಲ್ಲ ಸರಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ದೇವರಿಂದ ಸಾಧ್ಯ. ನಮ್ಮ ಅವಧಿಯಲ್ಲಿ ನಾವು ಎಷ್ಟು ಮಾಡಿದ್ದೇವೆ ಅಂತೇಳಿ ಒಂದು ಇದು ಅಧ್ಯಕ್ಷರು. ಅದರಿಂದ ಇದು ನಾನು 3ನೇ ಸಲ ಚರ್ಚೆ ಮಾಡಿದ್ದೇವೆ ರೆವೆನ್ಯೂ. ಅದರ ನಂತರ ಅದು ಪುನರಾವರ್ತನೆ ಆಗ್ತಾ ಇದೆ, ಹೀಗೆ ಆಗ್ತದೆ. ಅದರ ಜೊತೆಗೆ ಈಗ ನಾನು ಮೊನ್ನೆ ನನ್ನ ವಾರ್ಡಿನಲ್ಲಿ ಜನರಿಗೂ ಅನುಕೂಲ ಆಗ್ತದೆ. ರೆವೆನ್ಯೂ ಕಲೆಕ್ಷನ್ ನಾನು ಶಿಬಿರ ಮಾಡಿದ್ದೆ, ನನಗೆ ಉತ್ತಮವಾದ ಸ್ಪಂದನೆ ಸಿಕ್ಕಿದೆ. ಉತ್ತಮವಾದ ಸ್ಪಂದನೆ ಸಿಕ್ಕಿದೆ. ಈ ರೀತಿ ಎಲ್ಲ ವಾರ್ಡಿನಲ್ಲಿ ಮಾಡಿದರೆ ಅಲ್ಲಿ ಏನು ಜನರಿಗೆ ಲಾಭ ಅಂತ ಹೇಳಿದ್ರೆ, ಇಲ್ಲಿ ಬಂದವರು ವಾರದ ದಿವಸದಲ್ಲಿ ಬಂದು ಇಲ್ಲಿ ತನಕ ಬಂದು ಒಂದು ಬಿಸಿಲಿಗೆ 25 ರೂಪಾಯಿ ಕೊಟ್ಟು ಅವರು ಪಾವತಿ ಮಾಡಿ ಒಂದು ದಿವಸ ರಜೆ ಮಾಡಿ ಬರಬೇಕಾಗ್ತದೆ. ಅದರ ಜೊತೆಗೆ ಇನ್ನೊಂದು ಯಾವ ಪಂಚಾಯತಿಗೆ ಲಾಭ ಅಂತ ಹೇಳಿದ್ರೆ, ನಾವು ಆಯಾ ವಾರ್ಡಿನಲ್ಲಿ ಈ ರೀತಿಯ ಶಿಬಿರಗಳನ್ನು ಮಾಡಿದ್ವಿ. ಆದಿತ್ಯವಾರ ದಿವಸ ಎಲ್ಲ ಜನಸಾಮಾನ್ಯರು ಸ್ವಲ್ಪ ಫ್ರೀ ಆಗಿ ಇರ್ತಾರೆ. ಆಗ ನಮಗೆ ರೆವೆನ್ಯೂ ಕೂಡ ಕಲೆಕ್ಷನ್ ನಮ್ಮದು 1 ಲಕ್ಷಕ್ಕೆ ಎಷ್ಟಾಗಿದೆ ಕಲೆಕ್ಷನ್? ಕಳೆದ ಸಲ 100 ಶಿಬಿರ ಮಾಡಿದೆ ಕಳೆದ ವರ್ಷ. ನನ್ನ ವಾರ್ಡು ಆಗಿದೆ. ಅದೇ ರೀತಿ ನಾವು ಮಾಡಿದ್ವಿ. ರೆವೆನ್ಯೂ ಉಳಿಯುವಂಥದ್ದು ಕೂಡ ನಮಗೆ ಅಲ್ಲಿ ಆದಷ್ಟು ಬರ್ತದೆ. ನಾವು ಕೇವಲ ನಮ್ಮದು ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಆಗೋದು. ಎಲ್ಲಿಂದ ನಮಗೆ ಇನ್ಕಮ್ ಇದೆ ಅದನ್ನೆಲ್ಲ ನಾವು ಮಾಡಬೇಕಲ್ಲ. ಅದು ಬಿಟ್ಟು ನಾವು ಸುಮ್ಮನೆ 3ನೇ ಸಲ ನಾನು ಮುಖ್ಯಾಧಿಕಾರಿ ಅವರು ಚರ್ಚೆ ಮಾಡಿ ನಿಮ್ಮ ಕಾರ್ಯದ ಒತ್ತಡ ಇದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗಿದೆ. ನಿಜವಾಗಿ ನಾವು ಹೇಳುವಂಥದ್ದೆಲ್ಲ ಹೇಳಿ ಮುಖ್ಯಾಧಿಕಾರಿ ಅವರು ಅದನ್ನು ಅಕೌಂಟ್ ಇಟ್ಟುಕೊಂಡು ನೋಡಿ, ಈ ಟ್ಯಾಕ್ಸ್ ಕಲೆಕ್ಷನ್ನ ವಿಷಯಕ್ಕೆ ಪೂರಕವಾಗಿ ಹೇಳುವುದಾದರೆ, ಕಳೆದ ಫೆಬ್ರವರಿ ಮಾರ್ಚಲ್ಲಿ ನಾವು ತೆರಿಗೆ ಸಂಗ್ರಹಣೆದ್ದು ಮಾಡಿದ್ದೇವೆ. 2 ಫ್ಲಕ್ಸ್ ಹಾಕಿದ್ದಾರೆ, ಯಾರಾದರೂ ನೋಡಿದಾರೋ ಗೊತ್ತಿಲ್ಲ. ಒಂದು ಬೀದಿಯಲ್ಲಿ ಹಾಕಿದ್ದಾರೆ 4x2 ಒಂದು ಸೈಡಲ್ಲಿ, ಮತ್ತೊಂದು ಬೇರೆ ಎಲ್ಲೇ ಒಂದು ಹಾಕಿದ್ದಾರೆ. ಯಾರಿಗೆ ಗೊತ್ತಾಗ್ತದೆ ಆ ಫ್ಲಕ್ಸದ್ದು? ಒಂದು ಬೇಕಿದ್ದ ಜಾಗದಲ್ಲಿ 17 ವಾರ್ಡಿಗೆ 2 ಫ್ಲಕ್ಸ್ ಹಾಕಿದ್ರೆ 34 ಫ್ಲಕ್ಸ್ ಆಗ್ತದೆ. ಅದನ್ನು ಹಾಕಿ ಅದನ್ನು ನಾವು ಪ್ರಚಾರ ಮಾಡಿದ್ದೇವಾ? ಕಾಟಾಚಾರಕ್ಕೆ ಮಾಡಿದಾಗ 2 ಫ್ಲಕ್ಸ್ ಅನ್ನು ಹಾಕಿದ್ದೇವೆ. ಬೇರೆ ಎಷ್ಟು ಹಾಕಿದ್ದಾರೆ ಗೊತ್ತಿಲ್ಲ, ನನ್ನ ಕಣ್ಣಿಗೆ ಕಂಡದ್ದು 2 ಫ್ಲಕ್ಸ್. ನೋಡಿ, ಒಂದು ನಿಮಗೆ ನೆನಪಿರಲಿ,
ಒಂದೇ ತಿಂಗಳಲ್ಲಿ 75% ತನಕ ಒಂದೇ ತಿಂಗಳಲ್ಲಿ ಬರ್ತದೆ. ಹೇಗೆ ಬರ್ತದೆ? ಅಷ್ಟು ದೊಡ್ಡ ಕಮರ್ಷಿಯಲ್ ಅವರು ಎಲ್ಲ ಬಂದು ಕಟ್ತಾರೆ. ಯಾಕಂದರೆ ಅವರು ಒಂದು ತಿಂಗಳು ಲೇಟ್ ಮಾಡಿದರೆ ಅವ್ರಿಗೆ 5-6 ಲಕ್ಷ ಎಕ್ಸ್ಟ್ರಾ ಕಟ್ಟಲಿಕ್ಕೆ ಸಿಗ್ತದೆ. ಅದಕ್ಕೆ ಅವರು ಕಟ್ತಾರೆ. ನಾವು ಅದರಲ್ಲಿ ಅದಕ್ಕೊಂದು ಟೆನ್ಷನ್ ಇಲ್ಲ. ಬಾಕಿ ಮನೆಯವರು ಕಟ್ಟಬೇಕಲ್ಲ, ನಾವೇನಾದರೂ ಅದಕ್ಕೆ ಪೂರಕವಾಗಿ ವ್ಯವಸ್ಥೆ ಮಾಡಬೇಕಲ್ಲ. ವರ್ಷಕ್ಕೊಮ್ಮೆ ಆದರೂ ಪಂಚಾಯತಿಗೆ ಬಂದು ತೆರಿಗೆ ಕಟ್ಟುವ ವ್ಯವಸ್ಥೆಯ ಬಗ್ಗೆ ನಾವೇನಾದರೂ ಒಂದು ಹೊಸ ಆಲೋಚನೆಯನ್ನು ಮಾಡ್ಬೋದಲ್ಲ. ಯಾಕಂತ ಹೇಳಿದರೆ 3.5ರಿಂದ 4 ಕೋಟಿ ಅನುದಾನ ಉಂಟು ನಮ್ಮ ಹತ್ರ. ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ತೀರಿ? ಅನುದಾನದ ರೀತಿಯಲ್ಲಿ ಮಾಡ್ತೀರಾ? ಡೋರ್ ನಂಬರ್ ನಾವು ಬಂದ ಎಷ್ಟು ಅದನ್ನೀಗ ಸದಸ್ಯರು ಹೇಳಿ ಅದರಲ್ಲಿ ಪರ್ಸೆಂಟೇಜ್ ನೀವು ರೀಚ್ ಆಗ್ತದೆ. ಈ ಪರ್ಸೆಂಟೇಜ್ ಯಾವ ರೀತಿ ಮಾಡಬೇಕಂತ ಗೊತ್ತಿಲ್ಲ ನನಗೆ. ಒಟ್ಟು ಡೋರ್ ನಂಬರ್ ಎಷ್ಟು ಡೋರ್ ನಂಬರಲ್ಲಿ ನಿಮಗೆ ತೆರಿಗೆ ನಮ್ಮ ಪಂಚಾಯತಿಗೆ ಬಂದಿದೆ. ಆ ಡೋರ್ ನಂಬರ್ ವೈಸಲ್ಲಿ ನೀವು ಪರ್ಸೆಂಟೇಜ್ ಕಲೆಕ್ಷನ್ ಮಾಡಿರಿ. ಪೂರಕವಾದ ವಾತಾವರಣದಿಂದ ನಮ್ಮ ಸೌಲಭ್ಯಗಳು ಪಂಚಾಯತಿಯಿಂದ ಮನೆಗೆ ತಲುಪಬೇಕು. ಅದ್ರ ಜೊತೆಗೆ ಅವರಿಂದ ಬರುವಂಥ ರೆವೆನ್ಯೂ ನಮ್ಮ ಪಂಚಾಯತಿಗೆ ಬಂದು ನಮ್ಮ ಅಭಿವೃದ್ಧಿಗೆ ಪೂರಕವಾಗಬೇಕು ದೃಷ್ಟಿಯಿಂದ ನಾವು ಕೆಲವು ಅಭಿಪ್ರಾಯ ಕೊಟ್ಟಿದ್ದೀವಿ. ಆಗ ನೀವು ನಮ್ಮನ್ನು ಸಮಿತಿ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ನೀವು ಸಮಿತಿ ಬೇಡ ನಾವೇ ಮಾಡ್ತೇವೆ ಅಂತ ಹೇಳಿದ್ರಿ. ಯಾವುದು ಹಾಕಿಲ್ಲ ಅಂತ ಹೇಳಿ ಆದರೆ ನಾವು ಪ್ರತಿ ನಮ್ಮ ಈ ಸದಸ್ಯರ ಅವಧಿ ಈ ರೀತಿ ಮಾತಾಡಿಕೊಂಡೇ ಮುಗಿತದ ಅಂತ ಹೇಳಿ ನಮಗೊಂದು ಚಿಂತನೆ ಆಗ್ತದೆ. ಯಾಕೆಂತ ಹೇಳಿದ್ರಿ ಅದನ್ನು ಹೇಳಿ ನಾವು ಸಾಮಾನ್ಯ ಸಭೆಗೆ ಒಮ್ಮೆ ಕಮಿಟಿ ನಿಮಗೆ ನಿರ್ಧಾರ ಅಂತ ಹೇಳಿದ್ದನ್ನು ದೃಢವಾಗಿ ಮಾಡಿ. ಕಮಿಟಿ ಬೇಕಾ ಬೇಡ ನಾವೇ ಮಾಡ್ತೀವಿ. ನಮಗೆ ನಾವು ಸ್ಪಂದನೆ ಕೊಡೋದು. ಇಲ್ಲದ್ರೆ ಕಮಿಟಿ ಬೇಕು ನಮಗೆಲ್ಲರಿಗೂ ಮಾಡಲಿಕ್ಕೆ ಬೇಕು ಅಂತೇಳಿ ಅದು ಕೂಡ ಮಾಡಬೇಕು. ನೀವು ಎಲ್ಲದನ್ನು ನಿರ್ಣಯ ಪುಸ್ತಕದಲ್ಲಿ ಮುದ್ರೆ ಆಗಿರ್ತದೆ ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಆಗುತ್ತೆ. ಆಮೇಲೆ ನಾವೇನು ಮಾಡಬೇಕು? ನಮ್ಮ ಅವಧಿ ಮುಗಿದ ನಂತರ ಮಾಹಿತಿಯನ್ನು ತೆಗಿಬೇಕು, ಆಮೇಲೆ ಲೋಕಾಯುಕ್ತಕ್ಕೆ ಕೊಡಬೇಕು, ಇನ್ನೊಬ್ಬರಿಗೆ ಕೊಡಬೇಕು. ಆವಾಗ ನಮ್ಮ ಆಯುಷ್ಯ ಮುಗಿದು ನಾವು ಮುದುಕರಾಗಿರ್ತೇವೆ. ನೋಡಿ, ಅಭಿವೃದ್ಧಿ ಆಗ್ತದ? ಒಂದು ನಿಮಿಷ, ಅಭಿವೃದ್ಧಿ ಆಗ್ತದ? ಇಲ್ಲ. ನಮಗೆ ತಿಂಗಳಿಗೆ ಇರೋದು 800 ರೂಪಾಯಿ. 800 ರೂಪಾಯಿಗೆ ನಾವು 8,000 ಒಂದು ದಿವಸದಲ್ಲಿ ಮಾತಾಡಿ ಹೋಗ್ತೇವೆ. ನಿಮಗೆ ವ್ಯವಸ್ಥೆ ಇದೆ, ಸರ್ಕಾರದಿಂದ ನಿಮಗೆ ಆದಂಥ ಒಂದು ವ್ಯವಸ್ಥೆ ಇದೆ. ವ್ಯವಸ್ಥೆ ಇರುವಾಗ ನಿಮಗೆ ಒಂದು 2 ಜನ ಮ್ಯಾನ್ ಪವರ್ ತಗೊಳ್ಳಿಕ್ಕೆ ನಾವೇನಾದರೂ ವಿರೋಧ ಮಾಡಿದ್ದೇವೆ? ನಿಮಗೆ ಟೆಂಡರಲ್ಲಿ ಎಬ್ಬರು ಮ್ಯಾನ್ ಪವರ್ ತಗೊಳ್ಳಿಕ್ಕೆ ಏನಾದರೂ ನಾವು ವಿರೋಧ ಮಾಡಿದ್ದೇವಾ? ನಿಮಗೆ ಕಷ್ಟ ಇದೆ, ಕೆಲಸದ ಒತ್ತಡ ಇದೆ ಅಂತ ಹೇಳಿ ಆದರೆ 2 ಮ್ಯಾನ್ ಪವರ್ ತಗೊಂಡು ಗುತ್ತಿಗೆ ಆಧಾರದಲ್ಲಿ ತಗೊಳ್ಬಾರದು ಅಂತೇಳಿ ನಾವು ಏನಾದರೂ ಸಾಮಾನ್ಯ ಸಭೆಯಲ್ಲಿ ನಿಮಗೆ ಅಬ್ಜೆಕ್ಷನ್ ಮಾಡಿದ್ದೇವೆ? ನೀವು ಬಾಯಿ ಬಿಡಬೇಕು. ಇಲ್ಲ ಅಲ್ಲ, ನಾವೀಗ ನಮಗೆ ಅಲ್ಲಿಂದ ಮಂಜುನಾಥ್ ಅವರು ನಾನು SC/STಗೆ ಮಾತ್ರ ಇದ್ದಾರೆ. ಅದು ಬೇರೆ ಎಷ್ಟು ಈಗ ಮೊನ್ನೆ ನೀವು 1-2 ಅಧಿಕಾರಿ ಮ್ಯಾನ್ ಪವರ್ ಈಗ ಅದಕ್ಕೆ ತಗೊಂಡಿದ್ದೀವಿ. ಒಂದು ಪೂರಕವಾಗಿ ಈಗ ಮೊನ್ನೆ ಈ ಖಾತಾ ವಿಶೇಷ ಅಭಿಯಾನಕ್ಕೆ ಅಂತ ನಾವೊಂದು ಸ್ಟಾಫ್ ಅನ್ನು ತಗೊಂಡು ಕರೆಕ್ಟಾ? ಅವರನ್ನು ಯಾಕೆ ತಗೊಂಡದ್ದು? ಈ ಖಾತಾ ಅಭಿಯಾನಕ್ಕೆ ಒಂದು ಈ ಖಾತಾ ಏನಾದರೂ ಅವರು ಮಾಡಿದಾರಾ? ಒಂದು ಸ್ಪೆಷಲ್ ಚೇಂಬರ್ ಇಡಬೇಕು ಅಂತ ಹೇಳಿ ನೀವೇ ಹೇಳಿದ್ದು. ಈ ಖಾತಾಕ್ಕೋಸ್ಕರ 3 ತಿಂಗಳಿಗೆ ನಾವು ಒಂದು ಜನ ಇಡ್ತೇವೆ ಅಂತ. ಒಂದಾದ್ರೂ ನಾವು ಮಾಡಿದ್ದೇವೆ ಅಧ್ಯಕ್ಷರೇ? ಒಂದು ಅವರನ್ನು ಇಟ್ಟು ಒಂದಾದ್ರೂ ನಾವು ಮಾಡಿದ್ದೇವೆ. ಮತ್ತೆಂತಕ್ಕೆ ನಾವು ತಗೊಂಡದ್ದು? ನಾವು ಮೊನ್ನೆ ಮಾತಾಡುವಾಗ ನಾನು ಹೇಳಿದ್ದೆ ವಿಷಯವನ್ನು. ಈ ಖಾತಾಕ್ಕೋಸ್ಕರ ಜನ ತಗೊಳ್ಳೋದು ನಾವು ಒಂದನ್ನು ನಾವು ಮಾಡಲಿಕ್ಕಿಲ್ಲ. ನಾನು ಅದಕ್ಕೆ ಹೇಳುವುದು, ವ್ಯವಸ್ಥೆ ಏನಾದರೂ ಇರ್ಬೋದು. JE ಅವರಿದ್ದಾರೆ, ಕಂದಾಯ ಇದ್ದಾರೆ, ನೀವಿದ್ದೀರಿ. ಒಂದು ಸ್ಟಾಫನ್ನು ಹೇಗಾದರೂ ಮಾಡಿ 3 ತಿಂಗಳಿಗೆ ವ್ಯವಸ್ಥೆ ಮಾಡುವ. ಸರಿ, ನಮ್ಮಲ್ಲಿ ಒಬ್ಬ ಸ್ಟಾಫು ಈಗ ಮೆಟರ್ನಿಟಿಯಲ್ಲಿ ಹೋಗಿದ್ದಾರೆ. ಏನಾದರೂ ಒಂದು 3 ತಿಂಗಳಿಗೆ ವ್ಯವಸ್ಥೆ ಮಾಡಿ ಅಲ್ಲ, ಏನಾದರೂ ಒಂದು ಮಾಡಿ ಒಂದು 3 ತಿಂಗಳಿಗೆ ಯಾರಾದರೂ ಸ್ಟಾಫನ್ನು ಇಟ್ಟು ಆ ಬರ್ತನ್ ಡೆತ್ಗೆ ಒಂದು ಸ್ಟಾಫನ್ನು ಇಟ್ಟು ಇವರನ್ನು ವಿಶೇಷ ಖಾತಾ ಅಭಿಯಾನಕ್ಕೆ ಸೇರಿಸುವುದು. ಈಗ ನಾವು 17 ಜನ ಇದ್ದೇವೆ. ಏನಾದರೂ ವ್ಯತ್ಯಾಸ ಇದ್ರೂ ಸರಿಯಪ್ಪ, ಅವ್ರಿಗೆ ಏನಾದರೂ ಸಂಬಳ ನಮಗೆ ಇದರಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಬೇರೆ ಏನಾದರೂ ತೋರಿಸಿ ಏನಾದರೂ ಮಾಡಿ ಅಲ್ಲ, ಅದಕ್ಕೆ ಮಾಡ್ಬೋದಲ್ಲ. ಇನ್ನೊಂದು ಮಾಡ್ತಾರೆ ಅಂತ ಹೇಳಿ ನಮ್ಗೆ ಅವರ ಹತ್ರ ಕೇಳ್ಬೋದು. ರೆವೆನ್ಯೂ ಇದ್ದಾರೆ ಮಾಡ್ತಾರೆ. ಈಗ ನಾವು ಕಲೆಕ್ಷನ್ ಮಾಡಲಿಕ್ಕೆ ನಮಗೆ ರೆವೆನ್ಯೂ ಎಲ್ಲ ಪಂಚಾಯತ್ಗೆ ಕಲೆಕ್ಷನ್ ಮಾಡಿ ಅದಕ್ಕೆ ಏನು ಸೊಲ್ಯೂಷನ್ ಇದೆ ನಿಮ್ಮಲ್ಲಿ? ನಮ್ಮದು ರೆವೆನ್ಯೂ ಏನು 75% ಕಲೆಕ್ಷನ್ ಅಂತ ಹೇಳಿದ್ರಲ್ಲ, ಕಳೆದ ಫೈನಾನ್ಷಿಯಲ್ ಇರ್ಲಿಕ್ಕಿಲ್ಲ. ಅದಕ್ಕಿಂತ ಮುಂಚೆ ಪೆಂಡಿಂಗ್ ಇದ್ದದ್ದು ಕೂಡ ಇದೆ, ಅದನ್ನು ನಾವು ಹೇಳಿಲ್ಲ. ನೀವು ಹೇಳಿದ್ದೀರಲ್ಲ, ನೀವು ಯಾವ ರೀತಿ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಟ್ಟು ನಿಮಗೆ ಬಂದ ಕಲೆಕ್ಷನ್ ಅದರಲ್ಲಿ ನಿಮಗೆ ಒಂದು ವರ್ಷದ ಎಷ್ಟು ರೆವೆನ್ಯೂ ಇದೆ ಅದರಲ್ಲಿ ನೀವು ಪರ್ಸೆಂಟೇಜ್ ಮಾಡಿದ್ದೀರಿ. ಹಾಗಾದರೆ ನಿಮಗೆ ಕಳೆದ ವರ್ಷದಲ್ಲಿ ಪರ್ಸೆಂಟೇಜ್ ನಮಗೆ ಎಷ್ಟು ನಿಮಗೆ ಬಂದಂಥ ಮೊತ್ತದಲ್ಲಿ ಅದಕ್ಕಿಂತ ಮುಂಚಿನ ವರ್ಷದ ಕೂಡ ಇದೆ. 22-23 ಇರ್ಬೋದು. ನಾನು ಹೇಳಿದೆ ನೀವು ಅದನ್ನು ರೆವೆನ್ಯೂ ಮಾಡಿ. ಅವರಿಗೆ ಕಷ್ಟ, ಅವರಿಗೆ ಸೋಮೇಶ್ವರ ಕೂಡ ಇದೆ, ಸೋಮೇಶ್ವರ ಇದೆ. ಆಗ ಅದಕ್ಕೆ ನೀವು ಒಂದು ಯಾರಾದರೂ ಈಗ ನಿಮ್ಗೆ ಏನು ಸರ್ ರೆವೆನ್ಯೂ ಇದರ ಬಗ್ಗೆ ನೀವು ಕ್ಯಾಂಪ್ ಮಾಡೋದು ಇದೆ ಸರ್. ಈಗ ಟ್ಯಾಕ್ಸ್ ಕಟ್ತೇವೆ, ಯಾವುದಾದ್ರೂ ನಿಮ್ಮ ಗಮನಕ್ಕೆ ಒಂದು ಕ್ಯಾಂಪ್ ದೊಡ್ಡ ದೊಡ್ಡ ಟ್ಯಾಕ್ಸ್ ಅದು ಬರ್ತದೆ. ಇದಕ್ಕೆ ಕೆಲವೊಂದು ಯಾಕಂತೇಳಿ ನಾವೇನು
ನಾವು ನೋಟಿಸ್ ಬಿಡ್ತೇವೆ ಅಂತ ಹೇಳಿ. ನಾನು ನೋಡ್ಬೇಕಾದ್ರೆ ನೀವು ಸಾಮಾನ್ಯ ಮಾಧ್ಯಮದ ನಾವು ಅದು ನಿಮ್ಮನ್ನು ಪ್ಲೇ ಮಾಡಲಿಕ್ಕೆ ಅದು ನೀವು ಮೊದಲು ಆದದ್ದು ಹೋಗಿ ಮುಂದಕ್ಕೆ ಅದು ನಾವು ನಿಮಗೆ ಒಂದು ವೇಳೆ ನೆಕ್ಸ್ಟ್ ಜನರಿಗೆ ಅಧ್ಯಕ್ಷ ನಿಮ್ಮಂತ ಬೇಕಿದ್ರೆ ಹೇಗೆ ಅಂತ ಹೇಳಿ ನಾವು ನಿರ್ಣಯ ಮಾಡಿ 3 ತಿಂಗಳಿಗೆ ನಮ್ಮ ಸದಸ್ಯರು ಹೇಗೆ ಮಾಡಿ. ನಮಗೆ ದೊಡ್ಡ ಸಮಸ್ಯೆ ಆಗೋದು ಸಣ್ಣ ಪುಟ್ಟ ಮನೆಗಳು, ಸಣ್ಣ ಸಣ್ಣ ಬಾಡಿಗೆ ಮನೆಗಳು, ಅಂಗಡಿಯವರು ಈ ಟ್ಯಾಕ್ಸ್ ಬಾಕಿ ಆಗ್ತದೆ. ಅದು ನಮಗೆ 5 ವರ್ಷ 10 ವರ್ಷ ಬಾಕಿ ಆಗ್ತದೆ. ಅದವರು ಹೇಳಿದಾಗೆ ಶಿಬಿರ ಮಾಡಿದರೆ 1% ನಮಗೆ ಬರ್ತದೆ. ನಾವು ಈಗಲೇ 3 ನೀಡಿ ಅಂತ ಹೇಳಿದ್ರೆ ಮೊದಲು ನಾವು ವಾರ್ಡ್ ವೈಸ್ ಶಿಬಿರ ಮಾಡುವ ಅದಕ್ಕೆ ಅಲ್ಲಿ ಎಷ್ಟು ಬರ್ತದೆ ಅಂತ ನೋಡಿ ಬಂದ ನಂತರ ನಾವು ಎಷ್ಟು ಉಳಿತದೆ ಅದಕ್ಕೆ ಮಾಡಿದ್ರೆ ನಾವು ಅಚೀವ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ನಾವು ಈಗಲೇ ಏನು ಮಾಡಿ ನಾವು ಶಿಬಿರ ಮಾಡೋದೇ ನಮ್ಗೆ ಹೇಗೆ ಒಳಗಡೆ ಎಲ್ಲ ವಾರ್ಡಿನಲ್ಲಿ ಆಗಬೇಕು. ಈ ಸಲ ನಾನು ಆಯ್ಕೆ ಆದಮೇಲೆ ಅತಿ ಹೆಚ್ಚು ಶಿಬಿರ ನಾನು ಮಾಡಿದ್ದೇನೆ. ಈಗ ಮಾಡಿದ್ರೆ ನಮಗೆ ಅದಕ್ಕೆ ನಂತರ ಯಾವುದು ಬರದೇ ಇರುವಂತದ್ದು ಯಾವುದು ಖಾತೆ ಇದೆ ಕನೆಕ್ಷನ್ ಅವರನ್ನು ಅದಕ್ಕೆ ನಿಯೋಜನೆ ಮಾಡಿದ್ರೆ ನಾವು ಅಚೀವ್ಮೆಂಟ್ ಆಗ್ತದೆ. ಇವರಿಗೆ ನಾವು 3 ಜನರನ್ನು ಈಗ ಮಾಡಿದ್ವಿ. ಈಗ ಬೇಡ 2 ತಿಂಗಳು ಕಲಿ 2 ತಿಂಗಳ ನಂತರ ಕೆಲವೊಂದು ಅಧ್ಯಕ್ಷ ಆಮೇಲೆ ಬರ್ತೇವೆ. ಈಗ ರೆವಿನ್ಯೂ ನಾವು ಅಲ್ಲಿ ಶಿಬಿರ ಮಾಡಿ ಎಲ್ಲರ ಒಟ್ಟಿಗೆ ಬರುವಾಗ ನಾವು ಮಾಡುವ ನಮ್ಮ ಈಗ ನಾವು ಇಲ್ಲಿ ವಾದ ಅದರ ನಂತರ ನಮಗೆ ಬಾಕಿ ಆಗ್ತದೆ. ಆವಾಗ ನಾವು ಚೆನ್ನಾಗಿದ್ರೆ ನಮಗೆ ಲಾಭ ಆಗ್ತದೆ. ಇಲ್ಲದಿದ್ದರೆ ಕಟ್ಟುವ ಮನಸ್ಥಿತಿ ಇದ್ದವರು ನಾವು ಜನ ಮಾಡಿ ಹಾಕಿದಾಗ ಏನು ಲಾಭ ಲಾಭ ಇದೆ. ಅದಕ್ಕೆ ಆರಯ್ಯ ನಾವು ಮೊದಲೆಲ್ಲ ವಾರ್ಡಿನಲ್ಲಿ ಶಿಬಿರ ಮಾಡಿ ನಾವು ಈಗಲೇ ಜನ ಮಾಡಿದ್ವಿ. ಕಟ್ಟುವ ಮನಸ್ಥಿತಿ ಇರುವವರು ಕಟ್ಟಿದ್ರೆ ನಾವು ಜನ ಮಾಡಿ ಅದಕ್ಕೆ ನಮಗೆ ಹಣ ವೇಸ್ಟ್ ಆಗ್ತದೆ. ಅದರ ನಂತರ ಯಾರು ಕಟ್ಟದ ಮನಸ್ಥಿತಿ ಇರ್ತಾರೆ ಮನೆಯವರದ್ದು ಸ್ವಲ್ಪ ನೋಡಿ ಅದಕ್ಕೆ ನಾವು ಫೋಟೋ ಮಾಡಿ ಹಣ ಇದ್ದು ಬಾಡಿಗೆ ಮನೆ ಇದ್ದು ಯಾರು ಕಟ್ಟಲಿಲ್ಲ ಅಂತವರದ್ದು ನಾವು ಮಾಡಿಲ್ಲ. ಅದಕ್ಕೆ ರೆವಿನ್ಯೂ ಬರ್ತದೆ. ಒಟ್ಟು ಟೋಟಲ್ ಒಟ್ಟು ಎಷ್ಟು ರೆವಿನ್ಯೂ ಬಾಕಿ ಇದೆ 2016ರಿಂದ ಈವರೆಗೆ ಎಷ್ಟು ಬರಲಿಕ್ಕೆ ನಿಮ್ಮದು ಏನಂತ ಹೇಳಿದ್ರೆ ಕಳೆದ ಫೈನಾನ್ಷಿಯಲ್ ತುಂಬಾ ಬರಲಿಕ್ಕೆ 90,16,000 ಅದು ಕಳೆದ ವರ್ಷ 2000 ಮೊನ್ನೆ ಅಲ್ಲಿ ನಮ್ಮ ಒಂದು ಶಿಬಿರ ಬಂದಿದ್ದಾರೆ ಅವರು 9 ವರ್ಷದ ಬಾಕಿ ಅದು ಕೇಳುದು ತೊಂದರೆ ಇಲ್ಲ ವ್ಯತ್ಯಾಸ ಎಲ್ಲ ಸರಿ ಮಾಡ್ತಾರೆ. ನಾನು ಹೇಳುದೇನಂತೇಳಿ ಈಗ ನಾವು 2016ರಿಂದ ಈವರೆಗೆ ಏನೇನು ಬಾಕಿ ಇರ್ತದೆ ತೆಗೆದು ಒಟ್ಟಿಗೆ ಮಾಡಲಿಕ್ಕೆ ಆಗುದಿಲ್ಲ. 1 ವರ್ಷವ ತಲೆ ಕೈ ಬಿಡ್ಬಿಟ್ಟು ಅಂತೇಳಿ ನಾವು ಇದ್ದೇವೆ. ನೀವು ತಲೆಗೆ ಕೈ ಟೆನ್ಷನ್ ಮಾಡಿದ್ರೆ ಈಗ ನಮಗೆ ಕೂಡ ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ಇದರಲ್ಲಿ 2 ಮಾತಿಲ್ಲ ನಮಗೆ ಒಂದು ಅಭಿವೃದ್ಧಿ ನಮಗೆ ಬರುದು. ಈಗ ಮಾತಾಡಿ ನಾವು ನೆಕ್ಸ್ಟ್ ನಾವು ಇದೇ ಬಗ್ಗೆ ನೀವು ಅದಕ್ಕೆ ಏನಾದರೂ ಸ್ಪಂದನೆ ಕೊಟ್ಟರೆ ನಾವು ಪುನಃ ಇದೇ ಬರ್ತದೆ. ಮತ್ತೆ ಅವರು ಇರೋದಕ್ಕೆ ಭಯ ಉಂಟಾಗುತ್ತೆ. ಇವತ್ತು ಸ್ವಲ್ಪ ಸ್ಪಂದನೆ ಕೊಟ್ಟರೆ ನಾವು ಮಾಡ್ತೀವಿ. ರಸ್ತೆ ಬಗ್ಗೆ ಚರಂಡಿ ಅಂತಾಗಿ ಅದು ನಮ್ಮದು ಇದು ಓಪನ್ ಬೇಕಾದ್ರೆ ಅಲ್ಲ ಯಾವುದೇ ಪೇಜ್ ನಂಬರ್ 5 ಎಲ್ಲ ಮೊದಲ ಆಗುತ್ತೆ. ಪೇಜ್ ನಂಬರ್ 5ರಲ್ಲಿ ರಸ್ತೆ ಬಗ್ಗೆ ಚರಂಡಿಗಳು ಅಂತೇಳಿ 1,10,45,000 ರೋಮನ್ ಸಂಖ್ಯೆ 2 ಸಾರ್ವಜನಿಕ ಕಾಮಗಾರಿ. ಈಗ ಐಮಾಸ್ ಸ್ಥಿತಿ ಕೂಡ ಮೊದಲಿದೆ. ಅದು ಚೆಕ್ಕದ 1 ಲಕ್ಷ ನಾವೀ ಟ್ಯಾಕ್ಸ್ ಕಲೆಕ್ಷನ್ನ ಬಗ್ಗೆ, ಈ ಅಂಗಡಿಯ ವಸೂಲಿಯ ಬಗ್ಗೆ, ಜಾಹೀರಾತು ಶುಲ್ಕದ ಬಗ್ಗೆ, ಅಲ್ಲದಿದ್ದರೆ ನೀರಿನ ಕಲೆಕ್ಷನ್ನ ಬಗ್ಗೆ ಇದನ್ನೆಲ್ಲ ಯಾಕೆ ಮಾತಾಡೋದು ಅಂತ ಹೇಳಿದ್ವಿ. ನಾವಾಗಲಿ ಯಾರಾಗಲಿ ಈ ಡೆವಲಪ್ಮೆಂಟ್ ಎನ್ನುವ ವಿಷಯ ಅದು ಯಾರಿದ್ರು ಹೇಗಿದ್ರು ಪ್ರಕ್ರಿಯೆ ಅದು ನಿರಂತರ ಪ್ರಕ್ರಿಯೆ. ಸರ್ಕಾರದಿಂದ ಅನ್ಯಾಯ ಮಾಡ್ತದೆ, ಹೇಗಿದ್ರು ಟೆಂಡರ್ ಆಗ್ತದೆ, ಆಗ್ತಾ ಹೋಗ್ತದೆ. ಈ ಕೆಲಸ ಕಾರ್ಯ ಆಗದಿದ್ದರೆ ಆ ಗ್ರಾಮ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ? ಅದಕ್ಕೋಸ್ಕರ ಈ ವ್ಯವಸ್ಥೆ ಆದರೆ ಮಾತ್ರ ಗ್ರಾಮ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಮತ್ತೆ ಬಂದ ಹಣದಲ್ಲಿ ನಾವು ಟೆಂಡರ್ ಮಾಡಿ ಕ್ಲಿಯರ್ ಮಾಡಿ ಅದನ್ನು ಪ್ರೋಗ್ರೆಸ್ ಅನ್ನು ತೋರಿಸಿದ್ರೆ ಯಾವುದೇ ಕಾರಣ
ಗ್ರಾಮ ಒಳ್ಳೆಯದು. ಅದಕ್ಕೋಸ್ಕರ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ನಾನು ಇದರಲ್ಲಿ ಕೋಟೆಗಾರ ಪಟ್ಟಣ ಪಂಚಾಯತಿ ನಾವೇ ಇಷ್ಟು ಮಾತಾಡಿ ಏನಾದರೂ ಕೇಂದ್ರದಿಂದ ಪ್ರಶಸ್ತಿ ಬಂದು ಮುಂದಿಗೆ ಬರುವುದು ಅದು ನಮಗೆ ಖುಷಿ ಇದೆ. ಅದಕ್ಕೆ ನಾವು ನಿಮ್ಮ ಜೊತೆ ಇದ್ದೇವೆ. ಇದನ್ನೆಲ್ಲ ನಾವು ಒಟ್ಟು ಸೇರಿ ಮಾತಾಡೋದು. ಅದಕ್ಕೋಸ್ಕರ ನಾವು ಪ್ರತಿ ಸಲ ನೀವು ನಿಮಗೆ ಕೂಡ ಅದರಲ್ಲಿ ಒಳ್ಳೆ ಉತ್ತಮ ರೀತಿಯ ಸ್ಪಂದನೆ ಸಿಗ್ತದೆ. ಅಧ್ಯಕ್ಷ ಮಾಡ್ತೀರಿ ಅಂತೇಳಿ ನಮಗೆ ಬಂದಿದೆ. ಆದ್ದರಿಂದ ಇದನ್ನು ನೀವು ಮಾಡಿದ್ರೆ ನಮಗೆ ಅಭಿವೃದ್ಧಿಗೆ ಕೂಡ ಆಗ್ತದೆ. ಇನ್ನೊಂದು ಒಟ್ಟು ನಮ್ಮ ಇಂದಿರಾ ಕ್ಯಾಂಟೀನ್ಗೆ ಒಟ್ಟು ಎಷ್ಟು ವೆಚ್ಚ ಟೋಟಲ್ ಎಲ್ಲ ಸೇರಿ ನಮ್ಮದು ಬಿಟ್ಟು ಒಟ್ಟು ನಮ್ಮ ಇಂದಿರಾ ಕ್ಯಾಂಟೀನ್ ಒಟ್ಟು ಎಷ್ಟು ಅನುದಾನ ನಮ್ಮದ ಆ ವ್ಯವಸ್ಥೆಗೆ ಯಾಕೆಂತ ಹೇಳಿದ್ರೆ ಇಲ್ಲಿ 12 ಲಕ್ಷ ನಾವು 50% ಆದರೆ ಕೋಟೆಗಾರ ಕ್ಯಾಂಟೀನ್ ಅಂತ ಇಟ್ಕೊಂಡು ನಾವು ಕಳೆದ ಸಲ ನಾವು ಬೇರೆ ಸ್ವಲ್ಪ ಅಮೌಂಟ್ಗೆ ಮಾತಾಡಿದ್ವಿ ಇಷ್ಟಿಷ್ಟು. ಹೀಗಾಗಿ 12 ಸಬ್ಜೆಕ್ಟ್ ಏನಾಗ್ತದೆ ನಮ್ಮದೇ ಇವಾಗ ಅದರಲ್ಲಿ ಇರಲಿಲ್ಲ. ಆಮೇಲೆ ಟೆಂಡರ್ ಆಗುವಾಗ ಆ್ಯಡ್ ಆಗಿತ್ತು. ಸಮಸ್ಯೆ ಪರಿಹಾರ ಅನುದಾನದಲ್ಲಿ KTPP ಪೋರ್ಟಲ್ ಮೂಲಕ ಈ ಕೆಳಗಿನ 2 ಕಾಮಗಾರಿಗಳನ್ನು ಸ್ವೀಕೃತವಾದ ಟೆಂಡರ್ಗಳನ್ನು ತೆರೆದು ಕರ್ನಾಟಕ ಪಟ್ಟಿಗೆ ಇರಿಸಲಾಗಿದೆ. ಸದ್ಯ ಕಾಮಗಾರಿಗೆ ಕಡಿಮೆ ದರ ಸೂಚಿಸಿದ ಗುತ್ತಿಗೆ ದರ ಟೆಂಡರ್ ಅನ್ನು ವಿತರಿಸುವುದು. KTPP ಪೋರ್ಟಲ್ ಮೂಲಕ ಈ ಕೆಳಗಿನ 3 ಕಾಮಗಾರಿಗಳಿಗೆ ಟೆಂಡರ್ ವಹಿಸಲಾಗಿದ್ದು ಸ್ವೀಕೃತವಾದ ಟೆಂಡರ್ಗಳನ್ನು ತೆರೆದು ತುಲನಾತ್ಮಕ ಪಟ್ಟಿಗೆ ಇರಿಸಲಾಗಿದೆ. ಸದ್ಯ ಕಾಮಗಾರಿಗಳಿಗೆ ಕಡಿಮೆ ದರ ಸೂಚಿಸಿದ ಗುತ್ತಿಗೆದಾರರ ಟೆಂಡರ್ ಅನ್ನು ಅಂಗೀಕರಿಸುವುದು. ಕೋಟೆಗಾರ ಪಟ್ಟಣ ಪಂಚಾಯತ್ ವಾರ್ಡ್ ನಂಬರ್ 1 ಕೋಟೆಗಾರ ಜಂಕ್ಷನ್ ಬಳಿ ಹೊಸದಾಗಿ ನಿರ್ಮಿಸಿರುವ ಇಂದಿರಾ ಕ್ಯಾಂಟೀನ್ ಯಾವಾಗಲೂ ಇಂಟರ್ಲಾಕ್ ರೀಚ್ಮೆಂಟ್ CCTV ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವುದು ಮತ್ತು ನೈರ್ಮಲ್ಯ ದೀಪ ಅಳವಡಿಸುವುದು. ಎಷ್ಟು ಸಂಖ್ಯೆಯದು? ಪೇಜ್ ನಂಬರ್ 10 ಇಂದಿರಾ ಕ್ಯಾಂಟೀನ್. ಎಲ್ಲ ಸಿಂಗಲ್ ಟೆಂಡರೇ ಈ ಗುರುಗಳು ಎಲ್ಲ ಸಿಂಗಲ್ ಟೆಂಡರ್ ಯಾರು ಹಾಕಿದ್ರು ಅಲ್ಲ ಯಾರು ಹಾಕಿದ್ರು ಬೇರೆ ಯಾರು ಹಾಕಿದ್ರು ಎಲ್ಲ ಸಿಂಗಲ್ ಕಾಯಕಲ್ಲಿ ಕನ್ನಡದಲ್ಲಿ
ಸರಿ ಸರಿ ನಮಗಾಗ್ತದೆ ಪರಿಶಿಷ್ಟ ಜಾತಿಯವರಿಗೆ ಮೀಸಲಿಟ್ಟ ಕಾನೂನು. ಹಾ? ಚರ್ಚೆ ಮಾಡಿದ್ವಿ. ಈ ರೈತ ಪುತ್ತೂರಿದ್ದು ಪಂಪ್ ಕೆಳಗೆ ಇದೆ, ಅದು ತೆಗೆದಿಲ್ಲ. ಪುತ್ತೂರಿಂದ ಇನ್ನೂ ಕೂಡ ಮಷೀನ್ಗೆ ಈಗ ಮೊನ್ನೆ ಬಂದವರು ನೋಡಿದ್ದಾರೆ, ಯಾರು ರಾಯಿ ಯಾರ ಪರಿಚಯ ಶೈಲೇಶ್ ಬಂದು ತೋರಿಸಿದ್ದಾರೆ, ನೋಡಿದ್ದಾರೆ. ಅದಕ್ಕಿಂತ ಮುಂಚೆ ನಾವೀಗ ಕೆಲವೊಂದು ಕಾಲವಾಗಿ ಮುಂಚಿದೆ ಅಲ್ಲಿ 2-3 ಬೈಕ್ ಇದು ಬಂದು ಬರುವಾಗ ಹೋಗಿ ಅದಕ್ಕೆ ಆಗ್ತದೆ. ಯಾಕೆಂದ್ರೆ ಅವ್ರಿಗೆ ಏನಂದ್ರೆ ಅವರು ಯಾಕೆಂದ್ರೆ ಆಗದೆ ಮಾಡೋದು ಅಂತ ಸುಮ್ಮನೆ ಎಲ್ಲದಕ್ಕೆ ಬಿದ್ದಕ್ಕೆ ಅವರು ಗೋಲ್ಡ್ ಒಬ್ಬರಿಗೆ 50,000 ತನಕ ಬೇಕು. ನಾವು ಅವ್ರು ಹೇಳಿದಾಗಿ ಹೊಸದು ಪಂಪ್ ಕೊಡ್ತೇವೆ, ಹಾಕುವಾಗ ನಾವು ಹೋಗ್ತೇವಾ? ಇಲ್ಲ. ಹೋಗ್ತೇವಾ? ಇಷ್ಟವರೆಗೆ ಹೋಗಿದ್ದೇವಾ? ಇಲ್ಲ. ಹಾಗಾದ್ರೆ ಹೊಸ ಪಂಪ್ ಅಲ್ಲಿ ಆಗ್ತಾರೆ ಅಂತ ಹೇಳಿ ವಿಶ್ವಾಸ ಅಷ್ಟೇ. ಅವರು ಫೋಟೋ ತೆಗಿತಾರ ಅಂತ ಮಾಡಿದ ಫೋಟೋ ತೆಗೆಯುವುದು ಸರಿ ಇದೆ. ನಮಗೆ ಕೂಡ ಹೋಗಿ ನಮ್ಮ ಮನೆಯದು ಪಂಪ್ ಅಲ್ಲಿ ಫೋಟೋ ತೆಗೆಯುವುದು ಇಷ್ಟು ನೋಡ್ಬೇಕಲ್ಲ. ಅದನ್ನು ನೆಕ್ಸ್ಟ್ ಮಾತ್ರ ಅಲ್ಲ, ಹೇಳ್ಬೇಕಂದ್ರೆ ನಾವು ನಿಮ್ಗೆ ಹೇಳಿ ವಿಶ್ವಾಸ ಇದೆ, ಆದ್ರೆ ಸ್ವಲ್ಪ ಅದೇ ಇಲ್ಲದಿದ್ರೆ ಇಷ್ಟೊಂದು ಪಂಪ್ಗಳು ನಮಗೆ ನಿರಂತರವಾಗಿ ಹೊಸ ಪೈಪ್ ಪಂಪ್ ಕೊಡ್ತೇವೆ ಅಂತ ಹೇಳಿ ನಮಗೆ ಕಾಮಗಾರಿ ಮಾಡುವಂತ ವ್ಯಕ್ತಿ ನಮ್ಮ ಪಟ್ಟಣ ಪಂಚಾಯತ್ ಮಾತ್ರ ಅಲ್ಲ, ಬೇರೆ ಬೇರೆ ಗ್ರಾಮದಲ್ಲಿ ಕೂಡ ನಮಗೆ ಪ್ರೈವೇಟ್ ಕೂಡ ಮಾಡ್ತಾ ಇದೆ. ಆ ರೀತಿ ಅಂತ ಮಾಡ್ಬೋದು, ವಿಶ್ವಾಸ ಇದೆ. ನಾವು ಒಂದು ಸ್ವಲ್ಪ ನೋಡೋದು ಒಳ್ಳೆಯದಲ್ಲ ಅದು. ನಮ್ಮ ಗ್ರಾಮಕ್ಕೆ ಅಲ್ಲ, ಉಳ್ಳಾಲ ತಾಲೂಕಿನ ಬಹುತೇಕ ಭಾಗಗಳಲ್ಲಿ ಅತಿ ದೊಡ್ಡ ಪ್ರವಾಹ ಬಂತು. ಸಾಧಾರಣ ದೊಡ್ಡ ಮಟ್ಟದ ಮಳೆ ಬಂದಿದೆ. ನಾವು ಈ ಬಗ್ಗೆ ಸರಿ ಆ ಮಳೆ ಅದನ್ನು ಮೊನ್ನೆ ಸದಸ್ಯರು ಅದನ್ನು ಪ್ರಸ್ತಾಪಿಸಿದ್ರು. ಮಳೆ ಬಂದಾದ ಮೇಲೆ ನಾವು ತುರ್ತಾಗಿ ಅದಕ್ಕೆ ಸ್ಪಂದನೆ ನೀಡಿದೆವು. ಒಟ್ಟು ಅದರ ವರದಿಯನ್ನು ನಮ್ಮ ಗ್ರಾಮದಲ್ಲಿ ಎಷ್ಟು ಹಾನಿಯಾಗಿದೆ, ಯಾವ ಕ್ರಮ ಕೈಗೊಂಡಿದ್ದೇವೆ ಅಂತ ನಮಗೆ ಈ ಸಭೆ ಮೂಲಕ ಒಂದು ತಿಳಿಸಿಕೊಟ್ಟರೆ ಭಾರಿ ಒಳ್ಳೆಯದು. ವ್ಯಾಪ್ತಿಯಲ್ಲಿ 2 ಮನೆಗಳಿಗೆ ತೀವ್ರ ಹಾನಿಯಾಗಿದೆ. ಅದಕ್ಕೆ ನಮ್ಮ ಕಂದಾಯ ಇಲಾಖೆಯಿಂದ ಅವರಿಗೆ ಅಮೌಂಟ್ ಕೂಡ ಅವರ ಅಕೌಂಟಿಗೆ ಜಮೆ ಆಗಿದೆ. ಆಗಸ್ಟ್ 9 ಆಗಸ್ಟ್ ಬಾಕಿ ಇದ್ದು ಎಲ್ಲ ಮೂರನಲ್ಲೂ ಮಳೆಯಿಂದ ಈ ಒಳಗೆ ಬಂದರು. ಆ ಎಲ್ಲ ಇದನ್ನು ಕೂಡ ಅಮೌಂಟು ಕಂದಾಯ ಇಲಾಖೆಯಿಂದ ಅವರ ಅಕೌಂಟಿಗೆ ಬಿಟ್ಟಿದೆ. ಇದನ್ನು ಯಾಕೆ ಹೇಳ್ತಿದ್ದೇವೆ ಅಂದರೆ ಪ್ರಸ್ತಾಪ ಮಾಡಿದ್ದು ವಿಶೇಷ ಸಾಮಾನ್ಯ ಸಭೆಯನ್ನಾದರೂ ಕರೆದಿದ್ರೆ ಒಳ್ಳೆಯದಿತ್ತು ಅನ್ನೋದು. ಅದಕ್ಕೆ ತುರ್ತಾಗಿ ಆ ವ್ಯವಸ್ಥೆ ಇತ್ತು, ಅದರ ಹಿಂದೆ ಇತ್ತು ಅಂತ ಹೇಳಿ. ಈಗ ಒಂದು ಉಚ್ಚಿಲ ಸ್ಟಾರ್ಟಿಂಗ್ ನಮ್ಮ ಇಸಾಕ್ನವರ ಉಚ್ಚಿಲದಿಂದ ನಮ್ಮ ಕಾಳಿಕಾಂಬ ಹಾಗೆ ಅಲ್ಲಿಂದ ಡಿವೈಡ್ ಆಗಿ ಒಂದು 300 ಆಗಿ ಹೋಗ್ತದೆ, ಒಂದು ನಿಟ್ಟೆ ಹತ್ತಿರ ಹೋಗ್ತದೆ. ದೊಡ್ಡ ಪರಮೋಕು ತೋಡು ಯಾವುದು, ಇದನ್ನು ಬ್ಯಾಂಗ್ಳೂರಿನ ಅರ್ಥದಲ್ಲಿ ರಾಜಕಾಲುವೆ ಅಂತ ಹೇಳ್ತಾರೆ. ಮತ್ತೊಂದು ತೋಡು ರಾಘವೇಂದ್ರ ಮಾಸ್ಟರ್ ಮನೆಯಿಂದ ಸ್ಟಾರ್ಟ್ ಆದರೆ ಒಂದು ನಮ್ಮ ಪುಳಿತಡಿಯಿಂದ 2 ಡಿವೈಡ್ ಆಗ್ತದೆ. ಅದು ಒಂದು ಕನಚೂರಿಗೆ ಹೋಗ್ತದೆ, ಒಂದು ನಗಾರಾಗಿ ಆ ಕಡೆಯಿಂದ ಹೋಗ್ತದೆ. ಇದು ನಮ್ಮ ಗ್ರಾಮದಲ್ಲಿರುವ ಪರಂಬೋಕು ತೋಡು, ಹೌದಲ್ವಾ? ಮೊನ್ನೆಯ ಮಳೆ ಬಂತು, ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಅತಿ ಹೆಚ್ಚು ಮಳೆ ಬಂದದ್ದು ಕೋಟೆಗಾರಲ್ಲಿ 318 ಸೆಂಟಿಮೀಟರ್ ಮಳೆ.
ಆ ವಿಷಯ ಅದಲ್ಲ. ಮರುದಿವಸ 420 ಸೆಂಟಿಮೀಟರ್ ಮಳೆ ಬೆಳ್ತಂಗಡಿ ತಾಲೂಕಿನ ಒಂದು ಗ್ರಾಮದಲ್ಲಿ ಆಗಿದೆ. ಆದರೆ ಅಲ್ಲಿ ಇಂಥ ಯಾವುದೇ ಪ್ರವಾಹ ಬರಲಿಲ್ಲ. ನಮ್ಮ ಗ್ರಾಮದಲ್ಲಿ ಮಾತ್ರ ಇಂಥ ಪ್ರವಾಹ ಬಂದದ್ದು ಯಾಕೆ? ಇದನ್ನು ನಾವು ಒಂದು ಹಿಂದಿನ ಬಾಡಿ ಇರುವಾಗ 4 ವರ್ಷಕ್ಕಿಂತ ಮುಂಚೆ ನಾವು ಮಾತಾಡಿದ್ದೇವೆ. ಇನ್ನು ಕೋಟೆಗಾರಿಗೆ ಸಹ ಬೋಟ್ ಮತ್ತು ಲೈಫ್ ಜಾಕೆಟ್ ಇಟ್ಕೊಂಡು ಬರುವ ಪರಿಸ್ಥಿತಿ ಬರ್ಬೋದು ಅಂತ ನೋಡುವಾಗ ಅದೇ ಪರಿಸ್ಥಿತಿ ಈಗ ಬಂತು. ಬರಲಿಕ್ಕೆ ಮೇನ್ ಕಾರಣ ಎಂತ? ಇದನ್ನು ನಾವು ಹುಡುಕಿದ್ದೇವಾ? ಇದರ ಬಗ್ಗೆ ನಾವೇನಾದರೂ ಕ್ರಮ ಕೈಗೊಂಡಿದ್ದೇವಾ? ಒಂದೇ ಒಂದು ಪರಂಬೋಕು ತೋಡಿನ ಆ ಭಾಗ ಮತ್ತು ಈ ಭಾಗದಲ್ಲಿ 6 ಫೀಟ್ ಅಗಲದಲ್ಲಿ ಜಾಗ ಇದೆ. ಯಾವುದೇ ಕಾರಣಕ್ಕೂ ಯಾರು ಅದನ್ನು ಒತ್ತುವರಿ ಮಾಡಬಾರ್ದು. ಎಷ್ಟು ಒತ್ತುವರಿ ಆಗಿದೆ? ಎಲ್ಲ ಮನೆಗಳ ಅದರ ಪರಂಬೋಕ್ನ ಜಾಗದಲ್ಲಿ ಇದೆ. ನಾವೇನು ಮಾಡಿದ್ದೇವೆ? ಇನ್ನು ಮುಂದಕ್ಕೆ ಕೂಡ ಇಂಥದೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಉಚ್ಚಿಲದ ಭಾಗ ಇನ್ನು ನಮ್ಮ ಕಿಯಾನ್ಸದವರ ಭಾಗ ಕಂಪ್ಲೀಟ್ ಇನ್ನು ನೀರಲ್ಲಿ ಮುಳುಗಿ ಹೋಗಿತ್ತು ಮಳೆ ಬಂದಾಗ. ಈಗ ಹೇಳುವಾಗ ಹೇಳಿ ಅದು ಏನಂತ ಉಚ್ಚಿಲದಲ್ಲಿ ಅರುವೆ ಓಪನ್ ಆಗಲಿಲ್ಲ ಅಂತ. ನಮ್ಮ ಸಾಯಿಧಾಮದಲ್ಲಿ ಯಾವ ಅರುವೆ ಉಂಟು? ಸಾಯಿಧಾಮ ಜಲಾವೃತ. 10-12 ಮನೆ ಕಂಪ್ಲೀಟ್ ನೀರಲ್ಲಿ ಇಷ್ಟು ನೀರು, ಸೊಂಟದ ತನಕ ನೀರು. ಇಲ್ಲಿ ಯಾವ ಕಡಲ್ ಬಂದಿದೆ? ಉಳ್ಳಾಲದ ಭಾಗ ಯಾವ ಕಡಲ್ ಬಂದಿದೆ? ನಾವು ಇದರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಬೇಕು. ಯಾಕೆ ಹೇಳೋದಾದ್ರೆ ಲೈಸೆನ್ಸ್ ಕೊಡ್ತೇವೆ. ಈ ಪರಮೋಕ ತೋಡಿನ ಸೈಡಲ್ಲಿ ಯಾವುದೇ ಕಾರಣಕ್ಕೂ 6 ಫೀಟ್ನ ಜಾಗದಲ್ಲಿ ಏನು ಮಾಡಲಿಕ್ಕೆ ಬಿಡಬಾರ್ದು. ಇದು ನಮ್ಮ 17 ಸದಸ್ಯರಿಗೂ ನೆನಪಿರಬೇಕು. ಎಲ್ಲರೂ ಬಂದ ಇನ್ಫ್ಲುಯೆನ್ಸ್ ಅಲ್ಲಿ ಬಂದ ತೋಡಿನ ಸೈಡಿಗೆ ಕಟ್ಟುವಾಗ ಎಲ್ಲರೂ ಬಂದ ಹಿಂದೆ ನಂಜಿ ಕೊರಲಿ ಹಿಂದೆ ನಂಜಿ ಕೊರಲಿ ಅಂತ. ಇದು ಸಮಸ್ಯೆ ಯಾವಾಗ? ಇವತ್ತು ಬರುವುದಿಲ್ಲ. ಈಗ ಬಂತು ನೋಡಿ. ಇನ್ನೊಂದು 4 ವರ್ಷ ಕಳೆದಾದ್ಮೇಲೆ ಇದೇ ರೀತಿ ಒಂದೇ ಗ್ರಾಮಕ್ಕೆ ಮಳೆ ಬಂತು. ಇದೇ ಸೇಮ್ ರೀಸನ್. ನಿಮಗೆ ಉದಾಹರಣೆಗೆ ಕೊಡ್ತೇನೆ. ಗ್ರಾಮ ಪಂಚಾಯತ್ ಇರುವಾಗ ನಮ್ಮ ಸಾಯಿಧಾಮದ ಮೇಲಿಂದ ಶಕ್ತಿ ಕಾಂಪೌಂಡಿಂದಾಗಿ ಮತ್ತೆ ಸಾರಥಿ ನಗರ ಆಗಿ ಎಲ್ಲ ನೀರು ಅಲ್ಲಿಂದ ಬರ್ತದೆ. ಬರುವಾಗ ಎಲ್ಲ ಓಪನ್ ಆಗಿ ನೀರು ಬರ್ತದೆ. ಸಾಯಿಧಾಮದ ಹತ್ತಿರ ಗುಪ್ತ ನೀರು ಯಾವುದು ಚರಂಡಿ ಮಾಡಿ ಕ್ಲೋಸ್ ಚರಂಡಿ ಮಾಡಿದ್ದಾರೆ. ಫುಲ್ಲು ಕ್ಲೋಸ್ ಚರಂಡಿ ಮಾಡಿ ಒಂದು ಕಡೆಯಿಂದ ಓಪನ್ ಆಗಿ 1/2 ಕಿಲೋಮೀಟರ್ ತನಕ ಬಂದು ಚರಂಡಿ. ಇದರಲ್ಲಿ ಮಳೆ ಬರುವಾಗ ನಾವು ತ್ಯಾಜ್ಯವನ್ನು ಏನಾದರೂ ನಿಯಂತ್ರಿಸ್ಬೋದು. ಈ ಮಳೆ ಬರುವಾಗ ತೆಂಗಿನಕಾಯಿ ಬೀಳ್ತದೆ, ಮತ್ತೆ ಮಡಲು ಬೀಳ್ತದೆ. ಇದನ್ನು ಯಾರಿಗಾದ್ರೂ ನಿಲ್ಲಿಸಲಿಕ್ಕೆ ಸಾಧ್ಯವಾ? ಇದು ಬಂದು ಏನಾಗ್ತದೆ? ಈ ಚರಂಡಿಯಲ್ಲಿ ಹೋಗಿ ಸಿಕ್ಕಾಕೊಳ್ತದೆ. ಕಂಪ್ಲೀಟ್ ಓವರ್ಫ್ಲೋ ಆಗಿ ನೀರು ಓವರ್ಫ್ಲೋ ಆಗಿ ಎಲ್ಲರ ಮನೆಯಲ್ಲಿ ಎಲ್ಲ ನುಗ್ಗಿಕೊಂಡು ಹೋಗ್ತದೆ. ಇದಕ್ಕೆ ಯಾರು ಹೊಣೆ? ಇದನ್ನು ಓಪನ್ ಮಾಡಲಿಕ್ಕೆ ಹೋದರೆ ಒಂದು 10-15 ಮನೆಯದ್ದು ಚರಂಡಿ, ಡ್ರೈನೇಜ್ ಬಿಟ್ಟು ಗೋಡೆ ಎಲ್ಲ ಹೋಗ್ತದೆ. ಇದಕ್ಕೆ ಯಾರು ಹೊಣೆ? ಆಯಿತು, ಇನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಇನ್ನೂ ಆಗುವುದನ್ನು ನಾವು ಹೇಗೆ ನಿಯಂತ್ರಣ ಮಾಡ್ಬೋದು? ಇದರ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು. ಎರಡೂ ಭಾಗದ ರಾಜಕಾಲುವೆ ಟೈಪ್ ಮುಂದೆ ಇನ್ನು ಕ್ರಮೇಣ ಆಗುವಾಗ ಅದು ರಾಜಕಾಲುವೆ. ಅದನ್ನು ಒತ್ತುವರಿ ಮಾಡಿದಾಗ ನಾವೇನಾದರೂ ಕ್ರಮ ಕೈಗೊಳ್ಳಿಕ್ಕೆ ಆಗ್ತದಾ? ಅಲ್ಲ, ಅದನ್ನು ವಿ ಅವರಿಗೆ ನೋಟಿಸ್ ಕೊಟ್ಟು ಅದನ್ನು ತಹಶೀಲ್ದಾರ್ಗೆ ನೋಟಿಸ್ ಕೊಟ್ಟು ನಿರ್ಣಯ ಮಾಡಲಿಕ್ಕೆ ಆಗ್ತದಾ? ಇದನ್ನು ಮಾಡಲಿಲ್ಲ ಅಂತ ಹೇಳಿದರೆ ಇನ್ನು ಕಾಳಿಕಾಂಬದ ಭಾಗ, ಕಾಚಾರ ಭಾಗ, ಉಚ್ಚಿಲದ ಭಾಗ ಕಂಪ್ಲೀಟ್ ದೋಣಿಯಲ್ಲಿ ಹೋಗ್ಲಿಕ್ಕೆ. ನೆನಪಿರ್ಬೋದಿಲ್ಲ ಅಂತ ಗೊತ್ತಿಲ್ಲ. ನಾವು ಹುಟ್ಟುವುದಕ್ಕಿಂತ ಮುಂಚೆ ಕಾಚಾರ ಸಂಘ ಮುಳುಗಿದ್ದಾನೆ ಒಂದು 20 ವರ್ಷದ ಹಿಂದೆ. ನಾವು ಹುಟ್ಟಲೇ ಇಲ್ಲ ಆ ಟೈಮಲ್ಲಿ ಕಾಚಾರ ಸಂಘ ಮುಳುಗಿದ್ದು. ಇದು ಈ ವರ್ಷ ಮುಳುಗಿದೆ. ಕಂಪ್ಲೀಟ್ ನೀರು ಇಡೀ 2 ಗ್ರಾಮವೇ ಹೋಗ್ಲಿಕ್ಕಾಗದ ಪರಿಸ್ಥಿತಿ. ಅಲ್ಲಿ ನಮ್ಮ ಕೊಂಡಾಲ ಕಲ್ಲಪ್ಪಲ್ಲಿ ಕೂಡ ಸೇಮ್, ಅಲ್ಲಿ ಕೂಡ ಫುಲ್ ಮುಳುಗಿದೆ. ಏನು ಮಾಡಲಿಕ್ಕೆ ಆಗುದಿಲ್ಲ. ಇದರ ಬಗ್ಗೆ ನಾವು ಮುಂಜಾಗ್ರತವಾಗಿ ಮುಂದೆ ಆಗುವ ಅಪಾಯದ ಬಗ್ಗೆ ನಾವು ಕ್ರಮ ಕೈಗೊಳ್ಳಲಿಲ್ಲ ಅಂತ ಹೇಳಿದರೆ ನಮ್ಮ ಗ್ರಾಮಕ್ಕೆ ತುಂಬ ಅಪಾಯ ಇದೆ. ದೇವರ ದಯದಲ್ಲಿ ಯಾವುದೇ ಜೀವಕ್ಕೆ ಹಾನಿ ಆಗಲಿಲ್ಲ. ದೇವರ ದಯದಲ್ಲಿ ಏನೇನು ಗೊತ್ತಿಲ್ಲ. ದೇವರ ದಯ ಜೀವಕ್ಕೆ ಹಾನಿ ಆಗಿದೆ. ಅದಕ್ಕೋಸ್ಕರ ಮುಂದೆ ಇಂಥ ಪರಿಸ್ಥಿತಿ ಬಂದರೆ ನಾವು ಒಂದು ಮನೆ 5 ಜನ ವಾಸಿಸ್ತಾ ಇದ್ದಾರೆ. ಫೋನ್ ಮಾಡಿದ್ರಿಂದ 5 ಜೀವ ಉಳಿದಿತ್ತು ನನ್ನ ಪ್ರಕಾರ. ಅವರ ಬಾಗಿಲ ಅಷ್ಟು ಜನ ಉಳಿಬೇಕು. ಆದರೆ ಒಂದು ಗಂಡಸರು ಇಲ್ಲ. ಅವರು ನಮಗೆ ಫೋನ್ ಮಾಡಿದ್ರೆ ಅಕ್ಕನಿಗೆ ಫೋನ್ ಮಾಡಿ ನಾನು ಬೀಚ್ ಹೋಗುವಾಗ ಬೇಕು ಜನಗಳು ಮನೆಯಲ್ಲಿ. ನಾನು 10 ಗಂಟೆ ಲೇಟ್ ಆಗಿದ್ದರೆ 5 ಜೀವ ಹೋಗ್ತೇವೆ. ಅರುವೆ ಓಪನ್ ಆಗೋದು ಒಂದು ರೀಸನ್ ಕರೆಕ್ಟ್ ಇಲ್ಲ ಅಂತಲ್ಲ. ನೀರು ಫುಲ್ ಆಗಿದೆ. ನಮ್ಮ ಸಾಯಿಧಾಮದಂಥ ಪ್ರದೇಶದಲ್ಲಿ ಯಾವ ಅರುವೆ ಉಂಟು? ಇಂಥದ್ದು ಲೇಔಟ್ ಆಗುವ ಪರಿಸರದಲ್ಲಿ ಇದೇ ಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಸ್ವಲ್ಪ ನಾವು ಜಾಗ್ರತೆ ಮಾಡಬೇಕಾಗ್ತದೆ. ಅದಕ್ಕೆ ತೆಗಿಸಲಿಕ್ಕೆ ಕಳೆದ ಸಲ ನಾವು ತುಂಬ ಪ್ರಯತ್ನ ಮಾಡಿದ್ದೇವೆ. ಎಲ್ಲ ಮುಖ್ಯಸ್ಥರು ಉತ್ತಮ ಶೆಟ್ಟಿ ಹೇಳಿದಂದ್ರೆ ನಾವು ಅಲ್ಲಿಗೆ ಹೋಗಿ ಅಲ್ಲಿಯೇ ಸಮಸ್ಯೆ ಆಗ್ತದೆ. ಬಂದ ಇವರು ಹೇಳ್ತಾರೆ ಮಾಡೋದು ನೀರಲ್ಲಿ ಅಲ್ಲಿಗೆ ಡೆಮಾಲಿಷ್ ಮಾಡಬೇಕಾದ್ರೆ ಅದಕ್ಕೆ ಅನುದಾನ ಕೊಟ್ಟಂತೆ ಇದರಲ್ಲಿ ಪರ್ಮಿಷನ್
ಅಲ್ಲಿ ಅಗತ್ಯ ಇಲ್ಲ. ಇವರು ಹೇಳಿದಾಗೆ ಕೆಲವು ಓಡರ್ ಎಂತ ಮಾಡಿ ಇಲ್ಲಿ ಮನೆ ಕಟ್ಟಿದ್ದಾರೆ ಕೆಲವು. ಮತ್ತೆ ಮೂಲದ ಇದರಲ್ಲಿ ಸರಕು ಇಲ್ಲ. ಆಕ್ಚುಲ್ ಸರಕು ರೋಡಿನಿಂದ ಅದೆಷ್ಟು ಇಟ್ಟು ಅಂತ ಜಾಗ ವಾಪಸ್ ಬಂದುಬಿಟ್ಟು ಸೈಡ್ ಕಟ್ಟಿಬಿಟ್ಟು ಅದೇನು ಸಿಂಗಲ್ ಸೈಡ್ ಇಲ್ಲಿ ಅವರು ಲೆಫ್ಟ್ ಇದು ಮಾಡಿ ಈಗ ನೀವು ಹೇಳಿದಂತ ಕಾರಣ ಸಾಯಿದ ಮತ್ತೆ ಸೀಮಿತ ಅವ್ರು ಪರಂಬರು ತೋಡಿದ್ದೇವೆ. ಹೊರಗೋಗಿ ನಮ್ಮ ನಮ್ಮಲ್ಲಿ ಸಾಯಿದವರಲ್ಲಿ ಪರಂಬರು ತೋಡಿಲ್ಲ. ಮೊದಲು ನಾವು ಸಣ್ಣದಿರುವಾಗ ಈ ಗದ್ದೆಗಳು ಹೊರಗೋಗಿ ತೋಡಿನ ಪಕ್ಕದಲ್ಲೆಲ್ಲ ಗದ್ದೆಗಳಲ್ಲಿ ನೀರು ನಿಲ್ಲುವಂತ ವ್ಯವಸ್ಥೆ ಈಗ ಎಲ್ಲ ಗದ್ದೆಗಳಲ್ಲಿ ಡೆವಲಪ್ಮೆಂಟ್ ಕಾರಣದಿಂದ ನಮಗೆ ಒಮ್ಮೆಲ್ಲ ನೀರು ನಿಲ್ಲಕ್ಕೆ ಜಾಗ ಇಲ್ಲದ ಪರಿಸ್ಥಿತಿ ಆಗಿದೆ. ಒಂದು ಎರಡನೇದು ಏನು ಸಮಸ್ಯೆ ಅಂತಂದ್ರೆ ನಾವು ವರ್ಷಕ್ಕೆ ಎಷ್ಟು ಉಲ್ಲೆತ್ತಿಗೆ ಎಷ್ಟು ಹಣ ವ್ಯವಸ್ಥೆ 15 ಲಕ್ಷ ತೆಗೆದು ಎಲ್ಲಿ ಮಾಡ್ತೇವೆ. ನಮಗೆ ಕೋಟೆಗಾರ ಗ್ರಾಮದಲ್ಲಿ ಪರಂಬೋಗು ತೋಡು ಸ್ಟಾರ್ಟ್ ಆಗೋದು ನಮ್ಮ ರಾಜೀವಿ ಅವರ ಮನೆಯಿಂದ ನಮ್ಮದು ಇಲ್ಲಿ ಅಲ್ಲಿ ತನಕ ಅಲ್ಲಿ ಲಾಸ್ಟ್ಗೆ ತನಕ ಹೋಗ್ಬೇಕು. ನಮ್ಮದು ಮುಖ್ಯಾಧಿಕಾರಿ ನೀವು ಕೇಳಬೇಕು. ಪರಂಬೋಗು ತೋಡು ನಮಗೆ ದೊಡ್ಡ ಮಟ್ಟ ಸ್ಟಾರ್ಟ್ ಆಗೋದು ರಾಜೀವಿ ಅವರ ಮನೆಯ ಈ ಭಾಗದಲ್ಲಿ ಅಲ್ಲಿ 3 ಕೆಜಿ ಅಂತ ಹೇಳ್ತೇವೆ. ಮೊದಲು 3 ಕೆಜಿ ಅಲ್ಲಿಂದ ಸ್ಟಾರ್ಟ್ ಆಗಿ ನಮ್ಮದು UPM ನ ಒಂದು ಶೆಡ್ ಇದೆ ಅಲ್ಲಿ ತನಕ ನಮ್ಮದು ಕೋಟೆಗಾರ ಅದರ ನಂತರ ಸೋಮೇಶ್ವರಕ್ಕೆ ಬರ್ತದೆ. 15 ಲಕ್ಷ ವ್ಯಾಪ್ತಿಯಲ್ಲಿ ಅದರಲ್ಲಿ ಯಾವ ರೀತಿ ಟೆಂಡರ್ ಇರ್ತದೆ ಅಂತ ಹೇಳಿದ್ರೆ ನಾವು ಅದನ್ನು ಕೊಂಡೋಗ್ಬೇಕು ಅಂತ ಹೇಳಿದ್ವಿ. ಸರಿಯಲ್ಲ, ನಾವು ಕೊಂಡೋಗ್ತೇವೆ. ಮಳೆ ಬರುವಾಗ ಏನು ಸಮಸ್ಯೆ ಆಗ್ತದೆ ನಾವು ತೆಗೆದು ಮೇಲೆ ಆಗ್ತೇವೆ. ಮಳೆ ಬರುವಾಗ ಪುನಃ ಅದಕ್ಕೆ ಬೀಳ್ತದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡಬೇಕು. ಕೆಲವು ಕಡೆ ನಮಗೆ ಹೋಗೋದಕ್ಕೆ ಆಗ್ತದೆ, ವಾಹನ ಹೋಗುವ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ನಾವು ಹೋಗ್ತೇವೆ. ಅದಕ್ಕೆ ನಾವು ಇದು ಮಾಡೋದು ಕೊಂಡೋಗುವಂತ ವ್ಯವಸ್ಥೆ ಇದ್ದಲ್ಲಿ ಅದನ್ನು ಕೊಂಡೋಗುವಂತ ವ್ಯವಸ್ಥೆ. ಇನ್ನೊಂದು ಸಮಸ್ಯೆ ಉಂಟು. ಮೇಡ್ ಹಾಕಿದೆ, ನಡೆದುಕೊಂಡು ಹೋಗೋ ರಸ್ತೆ ಇತ್ತು ಮೊದಲು, ಅದೆಲ್ಲ ಬಂದಾಗಿ ಇವಾಗ ಜನಸಾಮಾನ್ಯರು ಎಲ್ಲೆಲ್ಲಿಂದ ಹೋಗ್ತಾರೆ. ಅಲ್ಲ, ಈ ಊರೆತ್ತಿ ನಮ್ಮನ್ನ ಅಲ್ಲಿ ಹಾಕಿದ್ದಾರೆ ಕಾಲುದಾರಿ ಬಂದಾಗಿ. ಯಾಕೆಂತೇಳಿ ನಾವು ಟೆಂಡರ್ ಹಿಡಿದು ಮುಖ್ಯ ಇಲ್ಲ. ನಾವೊಂದು ಸಮಸ್ಯೆಗೆ ಬೇಕಾಗಿ ನಾವು ವಿನಿಯೋಗಿಸ್ತೇವೆ. 100ಕ್ಕೆ 100 70% ಅದು ಒಂದು ರೀತಿಯಲ್ಲಿ ಕೆಲಸ ಆಗುತ್ತೆ. ಆಗ ನಮಗೆ ಮುಂದಿನ ದಿನಗಳಲ್ಲಿ 100ಕ್ಕೆ 100 ನಮಗೆ ಇದು ಪ್ರವಾಹ ಅಲ್ಲ, ಹೂಳೆತ್ತುದು ವರ್ಷವೂ ಎತ್ತುತ್ತದೆ. ಈ ವರ್ಷ ಒಂದು ಎತ್ತಲಿಲ್ಲ. ಯಾಕಂದ್ರೆ ಕಳೆದ ವರ್ಷವೇ ಎತ್ತಿ ಆಗಿದೆ. ಎಲ್ಲ ಕಡೆಯಲ್ಲಿ ಹೂಳೆತ್ತಿ ತೋಡು ಕ್ಲೀನ್ ಉಂಟು, ಡೀಪ್ ಕೂಡ ಆಗಿದೆ ಅಲ್ವಾ? ಇದು ವಿಷಯ ಏನು? ಆ ಕಡೆ ಗದ್ದೆಗೆಲ್ಲ ಮಣ್ಣು ಹಾಕಿ ನೀವು ಮನೆ ಕಟ್ತಾರೆ, ತಪ್ಪಲ್ಲ. ಅವರು ಹಣ ಮಾಡ್ತಾರೆ, ಇದು ಮಾಡ್ತಾರೆ, ಮನೆ ಕಟ್ತಾರೆ. ಇದು ವಿಷಯ ಏನು? ಈ ಪರಮಗು ತೋಡನ್ನು ಯಾರು ಅತಿಕ್ರಮಣ ಮಾಡ್ತಾರೆ ನೋಡಿ. ಪರಮಗು ತೋಡನ್ನು ಮಾಡಿದ್ದು ಇನ್ನೂ 3 ವರ್ಷದ ಅಂದಾಜಿನ ಪ್ಲಾನ್ ಅಲ್ಲಿ ಅವರು ಮಾಡಿದ್ದು. ಪರಮಗು ಯಾವ ತೋಡಿನ ಸೈಡಿಗೆ ಜಾಗ ಎನ್ಕ್ರೋಚ್ಮೆಂಟ್ಗೆ ಬಿಟ್ಟಾರೆ. ಇದನ್ನೆಲ್ಲ ಆಕ್ರಮಣ ಮಾಡಿ ತೋಡಿನ ಸೈಡಿಗೆ ಕಟ್ತಾರೆ. ಹಾ, ಲೇಔಟ್ ಆಗಿರ್ಬೋದು, ಸಿಂಗಲ್ ಮನೆ ಕೂಡ ಆಗಿರ್ಬೋದು. ಎರಡು ಪೈಪ್ ನೀವು ಸರಿ ಮಾಡಿ ಅದಕ್ಕೆ ನೋಡಿದ್ರೆ ಸಿಂಗಲ್ ಹೇಳಿದೆ ಪರಮೋಗ್ ತೋಡು. ಈಗ ಪರಮೋಗ್ ತೋಡು ಎಷ್ಟು ಮೀಟರ್ ಬೇಕಾಗ್ತದೆ? ತೋರು ಬಿಟ್ಟು 3 ಮೀಟರ್ ಅಂದ್ರೆ 10 ಫೀಟ್ ಆಯ್ತು. ನಾವೀಗ ಹೇಳಿದ್ದು ಖಾಲಿ 6 ಫೀಟ್. ಅಂತ ಏನಾದ್ರು ಒಂದು ಫೈಲ್ ಇದ್ರೆ ಒಂದು ಸಲ ನಾವು ಬೂಡಕ್ಕೆ ನಾರ್ಮಲ್ ಆಗಿ ಇನ್ಫಾರ್ಮ್ ಮಾಡಾಗ ನಮ್ಮ ಇದಕ್ಕೆ ಬರೋದು. ಈಗ ನಾವು ಯಾಕೆ ಹೇಳುದು ಗೊತ್ತಾ? ಈಗ ಆ ತೋಡಿನ ಸೈಡಲ್ಲಿ ಮನೆ ಕಟ್ಟಿರ್ತಾರೆ. ನಾಳೆ ಎಣ್ಣೆಲ್ಲ ಗೊಲ್ಲ ಬರ್ತದೆ ಹೇಳುದವ್ರೆ, ಬೇರೆ ಯಾರು ಹೇಳುದಿಲ್ಲ. ಆ ಬೇರೆ ಎಲ್ಲಿ ಸ್ವಲ್ಪ ಎತ್ತರದಲ್ಲಿ ಮನೆ ಕಟ್ಟಿರ್ತಾನೆ ಅವನಿಗೆ ಏನು ಸಮಸ್ಯೆ ಇಲ್ಲ. ಇವನೇ ಎನ್ಕ್ರೋಚ್ಮೆಂಟ್ ಮಾಡಿ ಕಟ್ಟಿರ್ತಾನೆ. ನಾಳೆ ಬಂದು ಹೇಳುದು ಕೂಡ ಅವನೇ, ಏನು ಇಲ್ಲ ಗೊಲ್ಲ ಬರ್ತದೆ. ನಾವೆಂತ ಮಾಡುದು? ಸಮಸ್ಯೆ ಆಗಿದೆ. ಕಳೆದ ಮಳೆ ನಮ್ಮ ಫೋನ್ ಮಾಡಿ ತುಂಬಾ ಬೈದು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ನಾನು ಕೇಳುವಾಗ ಇವರ ಹತ್ರ ಕೇಳಿದ್ರೆ ನಾವು ತೋಡಿದ ಪಕ್ಕ ಮನೆ ಕಟ್ಟಿದ್ದಾರೆ. ಇವರೇನು ಮಾಡಿದ್ದಾರೆ? ಇವರನ್ನು ಬೇರೆಯವರ ಹತ್ರ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಲೈಸೆನ್ಸ್ ಕೊಡೋದು ಸ್ಥಾಯಿ ಸಮಿತಿ ಅಧ್ಯಕ್ಷರಲ್ಲ, ಡೋರ್ ನಂಬರ್ ಕೊಡೋದು ಸ್ಥಾಯಿ ಸಮಿತಿ ಅಧ್ಯಕ್ಷರಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಇರ್ತೇವೆ ಕೆಲಸಕ್ಕೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು 2 ಫೈಲ್ ಇದೆ ಉಪಾಧ್ಯಕ್ಷರ ನೋಟ್ ಮಾಡಿ ಮುಂದಕ್ಕೆ ತಿಳಿಸುವಂತ ಕೆಲಸ ಮಾಡಿ. ಅದೇ ರಿಮೇಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಸಿಂಗಲ್ ಸೈಡ್ ಇದ್ದಾಗ ನೀವು ಕೊಡುದಿಲ್ಲ. ಅಲ್ಲ, ಇನ್ಕೇಸ್ ನಾನು ಹೇಳುದು, ಇನ್ ಕೇಸ್ ಫ್ಯೂಚರ್ ಅಲ್ಲಿ ಇವತ್ತು ಆಯ್ತು ಹೋಗ್ಲಿ, ಇನ್ನು ನೆಕ್ಸ್ಟ್ಗೆ ಇದು ಯಾವುದು ಗ್ರೇಟರ್ ಮ್ಯಾಂಗ್ಳೂರಿಗೆ ಬರ್ತದೆ ಅಂತ ಹೇಳುವ. ಆಗ ಏನಾಯ್ತು, ಚರಂಡಿಯ ವ್ಯವಸ್ಥೆ ಬಂತು.
ಚರಂಡಿಯ ವ್ಯವಸ್ಥೆ ಬಂದಾಗ ಈ ತೋಡಿನ ವ್ಯವಸ್ಥೆ ಇನ್ನೂ ಅಗಲಾಗ್ತದೆ. ಡೈರೆಕ್ಟ್ ಆಗಿ ಸ್ಟೇಟ್ ಅಲ್ಲಿ ಕಾನೂನು ತರ್ತಾರೆ ತೋಡನ್ನು ಅಗಲ ಮಾಡುದು ಅಂತ. ಇವರ ಮನೆ ಹೋಗಿಯೇ ಹೋಗ್ತದೆ. ಅವತ್ತು ಹೋಗುದಕ್ಕೆ ಇವತ್ತೇ ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಅದಕ್ಕೆ ಯಾವ ರೀತಿ ಬೇಕು ಕಾನೂನು ಅಡಿಯಲ್ಲಿ ಆ ರೀತಿ ಮಾಡುವ, ಯಾವ ರೀತಿ ಅದಕ್ಕೆ ನಾವು ಟೆಕ್ನಿಕಲ್ ಆಗಿ ಏನು ಹೇಳಲಿಕ್ಕೆ ಬರುವುದಿಲ್ಲ. ನೀವು ಅದರಲ್ಲಿ ಯಾವುದೇ ಇದು ಬರ್ತದೆ ಅಂತ ನೋಡಿ ಅದಕ್ಕೆ ಹೇಳಿದ್ರೆ ಆಯ್ತು. ಮತ್ತೊಂದು, ಈ ಮೂಢದವರು ತೋರಿಸಿದ್ರೆ ಮಾತ್ರ ಅಲ್ಲ ನಮಗೆ ಬರುದು. ಈ ಮೂಢದವ ಹಣ ಕೊಟ್ಟಾಗಿ ಹೋಗ್ತದಕ್ಕೆ ಏನು ಕೂಡ ಮಾಡ್ಲಿಕ್ಕೆ ತಾಗಿದ್ದಾರೆ. ಅದಕ್ಕೋಸ್ಕರ ಆ ಮೂಢದವ ಪರಲೋಕ ತೋಟನಲ್ಲಿ ಅವ್ರು ಮೆನ್ಷನ್ ಮಾಡಿಯೇ ಕೊಡ್ಲಿ ನಮಗೆ, ಮತ್ತೊಂದು ಸಮಸ್ಯೆ ಇಲ್ಲಲ್ಲ. ಈ ಪರ್ಚೇಸ್ ಮಾಡೋರು ಕೂಡ ಅಲ್ಲಿ ತೋಡಿಗೆ ಅಷ್ಟು ಜಾಗ ತೋಡಿಗೆ ಬರ್ತದೆ ಅಂತ ಹೇಳಿ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಇಲ್ಲಲ್ಲ. ಹೌದು, ಅಧ್ಯಕ್ಷರ ಮತ್ತೆ ಗಮನಕ್ಕೆ ಒಂದು ಎರಡಕ್ಕೆ ನಾವು ಏನು ಆಕ್ಷನ್ ತಗೊಂಡಿದ್ದೀವಿ ಒಂದು ರಿಪೋರ್ಟ್ ಆಗಿತ್ತು. ಇನ್ನೊಂದು ಸಮಸ್ಯೆ ನಮಗೆ ಮೂಲಕ್ಕೆ ಹಾಕುವುದಕ್ಕೆ ಮುಂಚೆ ಅವರು ಫೌಂಡೇಶನ್ ಮಾಡಿರ್ತಾರೆ. ಮತ್ತೆ ನಾವು ಕೂಡ ನಿಮಗೆ ನಾವು ಕೂಡ ಬರ್ತೇವೆ. ನಾವು ಅದನ್ನೇ ಹೇಳೋದು ಸಾಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರೇ, ನಾವು ಅದರ ಇನ್ಫ್ಲುಯೆನ್ಸ್ಗೆ ಬರಬಾರ್ದು ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಾವು ಇದು ಕೊಡಬೇಕು. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರಬೇಕು ಇದು ನಮ್ಮ ಕಟ್ಟಡ ಕಟ್ಟಡ ನಮ್ಮ ವಯಸ್ಸಿನಲ್ಲಿ ಯಾವ ಒಂದು ಹಾಗೆ ಮಾಡಿ, ಇಲ್ಲದಿದ್ರೆ ಒಂದು ಕೆಲಸ ಮಾಡಿ, ಖಾತೆ ಕೊಡ್ತೇವೆ ನಾವು, ಖಾಲಿ ಜಾಗಕ್ಕೆ ಖಾತೆ ಕೊಡ್ತೇವೆ. ಆಗ ಯಾಕೆ ನಾವು ಮೆನ್ಷನ್ ಮಾಡಬಾರ್ದು? ಅದರಲ್ಲಿ ಯಾಕೆ ಮೆನ್ಷನ್ ಮಾಡಬೇಕು? ಪರಲೋಕ ತೋಡಿನ ಎಷ್ಟೇ ಎಕ್ನಾಲಜ್ಮೆಂಟ್ ಇದ್ರು ಇದಕ್ಕೆ ಬಿಟ್ಟೇ ನೀವು ಜಾಗವನ್ನು ಮಾಡಬೇಕು ಅಂತ ನಾವು ಯಾಕೆ ಕೊಡಬಾರ್ದು? ಅದರ ಬಗ್ಗೆ ಏನಾದರೂ ಆಲೋಚನೆ ಮಾಡಿಯಲ್ಲ, ಅಲ್ಲಿ ಮುಗಿಸ್ತದಲ್ಲ. ಕೆಲವು ಸಿಂಗಲ್ ಸೈಟ್ ಮಾಡದೆ ಖಾತೆ ಮಾಡ್ತಾರೆ, ಸಿಂಗಲ್ ಸೈಟ್ ಮತ್ತೆ ನಮ್ಮನ್ನು ಎಂಟ್ರಿ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಾವು ಆ ವ್ಯವಸ್ಥೆ ಮಾಡ್ಬೋದಲ್ಲ. ಇವರು 5 ಲಕ್ಷ ಇರುವಾಗ ಮಳೆ ಬರಲಿಲ್ಲ, ಸ್ವಲ್ಪ ಮಳೆ ಬೇಗ ಅಲ್ಲ ಒಂದು ನಿಮಿಷ, ನಾವು ಮಾನವಿಕ ದೃಷ್ಟಿಯಿಂದ ಸಣ್ಣ ಸಣ್ಣ ಮಕ್ಕಳು ರಸ್ತೆ 5 ಲಕ್ಷದ ಟೆಂಡರ್ ಇರುವಾಗ ಮಳೆ ಬರಲಿಲ್ಲ, ಸರಿ. ಈಗ ನಾವು 5 ಲಕ್ಷ ಟೆಂಡರ್ ಆಗಿದೆ ಅಲ್ಲ, ಇನ್ನು ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗುದಿಲ್ಲ. ಕಳೆದ ಸಾಮಾನ್ಯ ಸಭೆಯಲ್ಲಿ ನಾವು ಹೋಗಿ ವಿಸಿಟ್ ಮಾಡಿ ಮುಖ್ಯಾಧಿಕಾರಿಗಳು ಅದನ್ನು ಪರಿಶೀಲಿಸಿ ನಾವು ಮಾಡ್ತೇವೆ ಅಂತ ಹೇಳಿದ್ರು. ವಿಸಿಟ್ ಮಾಡಿದ್ದೀರಾ? ಮಾಡಿದ್ದೀರಾ? ಈ ಸಾಮಾನ್ಯ ಸಭೆಯಲ್ಲಿ ಏನು ನಿರ್ಣಯ ನಾವು ಚರ್ಚೆ ಮಾಡಿದ್ವಿ, ಸಾಮಾನ್ಯ ಸಭೆಗೆ ಮಾತ್ರ ಸೀಮಿತ ಆಗಿರ್ತದೆ. ಯಾಕೆಂದ್ರೆ ನೀವು ಬರ್ತಿರೋದು ನೆಕ್ಸ್ಟ್ ನಾವು ಬರುವಾಗ ಸಾಮಾನ್ಯ ಸಭೆಗೆ ಮಮತಾ ಬುಕ್ ಇಟ್ಕೊಂಡು ಬರ್ತಾರೆ. ಅದು ಬಿಟ್ಟು ಬೇರೆ ಏನಾಗ್ತದೆ? ಈಗ ಅವರು ನಾವು ನಿರ್ಣಯದಲ್ಲಿ ಉಂಟಲ್ಲ ನೋಡಿದ್ರು, ಅಲ್ಲಿಗೆ ಹೋಗಿ ನಾವು ವಿಸಿಟ್ ಮಾಡಿದ್ದೀರಾ? ಇವರ ಗಮನಕ್ಕೆ ತಂದಿದ್ದೀರಾ? ನೀವು ಹೋಗಿದ್ದೀರಿ, ಇವರ ಗಮನಕ್ಕೆ ತಂದಿದ್ದೀರಾ? ಅಲ್ಲಿ ವಿಸಿಟ್ ಮಾಡಲಿಲ್ಲ, ಅಲ್ಲಿ ಮಾಡಲಿಲ್ಲ, ಬರಲಿಲ್ಲ. ಆ ದಿನ ಹೋಗ್ಬೋದಿತ್ತಲ್ಲ, ಯಾವುದು ಇನ್ನೊಟ್ಟಿಗೆ ಒಂದು ದಿನ ಮಾಡಲಿ. ಮತ್ತೆ ನೀವು ಹೇಳಿದ್ದಲ್ಲ ನಮಗೆ ಟೈಮ್ ಇಲ್ಲ, ನಾವು ಹೋಗುದಿಲ್ಲ, ಇನ್ನೊಂದ್ಸಲ ಅಲ್ಲ. ನೀವು ಆಗಿ ವಾರ್ಡಲ್ಲಿ ಸಮಸ್ಯೆ ಇದ್ರೆ ನೀವು ಯಾವಾಗ ಫ್ರೀ ಇರ್ತೀರಾ? ನಾವೊಂದು ಇರ್ತೇವೆ, ಯಾವಾಗ ಇರ್ತೇವೆ. ನೀವೊಂದು ಮಾಡಿ ಖಂಡಿತ ಬರ್ತೇವೆ ನಾವು. ಸಮಸ್ಯೆ ಫೋನ್ ಮಾಡಿ ಇದು ನಾವು ನಿರ್ಣಯ ಮಾಡಿದ ಮೇಲೆ ಮುಖ್ಯಾಧಿಕಾರಿ ಅವರನ್ನ ಮಾಡೋದು, ಮುಖ್ಯಾಧಿಕಾರಿ ಅವರನ್ನ ಮಾಡಿ ಅವರನ್ನ ಕರ್ಕೊಳ್ಳೋದು ಒಂದು ವ್ಯವಸ್ಥೆ ಆಗ್ಬೇಕು. ಅದನ್ನು ನೀವು ಮಾಡಿ. ಆದ್ರೆ ಬೇರೆ ಸಮಸ್ಯೆ ಇದ್ರೆ ಫೋನ್ ಮಾಡ್ತಾರೆ, ಮತ್ತೆ ನಮ್ಮ ನಾನು ಹೇಳ್ತೇನೆ, ಮಾಡುವ ಅಂತ ಹೇಳಿ ಯಾವುದು ಈ ವರ್ಷ ಮಾಡಲಿಲ್ಲ, ನೀವು ಮಾಡುವುದೆಲ್ಲ ಬರವಣಿಸ್ತೇವೆ. ಈ ವರ್ಷ ಆಗುದಿಲ್ಲ, ಮಕ್ಕಳು ಹೋಗುವಂತ ರಸ್ತೆ ಮುಖ್ಯಾಧಿಕಾರಿ ಇಷ್ಟಿಷ್ಟು ನೀರು ಬರ್ತದಲ್ಲಿ ಮಕ್ಕಳಿಗೆ ಒಂದು ವ್ಯತ್ಯಾಸ ಆಗ್ತದೆ, ಸಮಸ್ಯೆ ಆಗ್ತದೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಅಂಗನವಾಡಿ ಅದೆಲ್ಲ ಸೇರಿ ಕೆಲಸ ಮಾಡಿದ್ವಿ. ಸಣ್ಣ ಸಣ್ಣ ಕೆಲಸಕ್ಕೆ ನಾವು ಏನಾದ್ರು ಪ್ರಾಣಹಾನಿ ಆದ್ಮೇಲೆ ಅದೇ ಸಮಸ್ಯೆ ಆಗ್ತದೆ. ನಮಗೆ ಇನ್ನೊಂದು BAದು ಅಪ್ಲಿಕೇಶನ್ ತಗೊಳ್ಳಿಕ್ಕೆ ಅಧ್ಯಕ್ಷ ಯಾವಾಗ ಡೇಟ್ ಕೊಟ್ಟು ಏನು ನಾನು ಅದು ಸಭೆ ಮಾಡಿ ಕೇಳಿದ್ದೆ, ಯಾವಾಗ ನೀವು ಸಿಗುವಾಗ ನಾವು ಯಾವಾಗ ಇನ್ಫಾರ್ಮ್ ಮಾಡ್ತೀವಿ? ಕಳೆದ ಸಾಮಾನ್ಯ ಸಭೆಯಲ್ಲಿ ಸಭೆ ನಂಬರ್ ಬದಲಾವಣೆಗೆ ಪಂಚಾಯತ್ನಲ್ಲಿ ತಾಲೂಕಿಗೆ ಹೋಗಿ ಕಷ್ಟ ಆಗ್ತದೆ, ಪಂಚಾಯತ್ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಗೊತ್ತಿದೆ. ಇನ್ನೊಂದು ಸಾಮಾನ್ಯ ಸಭೆಯಲ್ಲಿ ಈವರೆಗೆ ಅವರು ಯಾವುದೇ ರೀತಿಯಾದಂಥ ಸ್ಪಂದನೆ ಕೊಡಲಿಲ್ಲ. ನಮ್ಮ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತದೆ.
ಒಂದೊಂದು ಒಂದಕ್ಕೆ ನಾವು ಮಾಡಿದ್ದೇವೆ. ಇಷ್ಟವರೆಗೆ ನಾವು ಜಲ್ಲಿ ಹಾಕಿದ್ದೀವಿ ಅಂದರೆ ಇಷ್ಟವರೆಗೆ ಮಾಡಬೇಕು. ಹಣ ತಗೊಂಡು ಹೋಗಿ ಆಗಿ ಏನಿಲ್ಲ, ಹಾಗೆ ರಿಂಗಲ್ಲಿ ಹಾಕಿದ್ದಾರೆ, ಜಲ್ಲಿ ತಂದು ಸುತ್ತಿದ್ದಾರೆ. ಅಲ್ಲಿ ನಾವು ತೆಕ್ಕಂತ ಗುಂಡಿಯಲ್ಲಿ ನೀರು ಫಿಲ್ ಆಗ್ತದೆ. ಅಲ್ಲಿಗೆ ನಮಗೆ ಶಾಲಾ ಮಕ್ಕಳು ಹೋಗ್ತಾ ಬರ್ತಾ ಇರ್ತಾರೆ. ಒಂದು ವೇಳೆ ಅದಕ್ಕೆ ನಾವು ತುಂಬ ಸಲ ಕಾಂಟ್ಯಾಕ್ಟ್ಗೆ ಫೋನ್ ಮಾಡಿ ಇನ್ನೂ ಕೂಡ ಅವರು ಬರಲಿಲ್ಲ. ಅದನ್ನು ಆದಷ್ಟು ಬೇಗ ಮಾಡಬೇಕು. ಇನ್ನೊಂದು ಕಳೆದ 2-3 ಸಾಮಾನ್ಯ ಸಭೆಯಲ್ಲಿ ನಾನು ಮಾಡೂರಿನಲ್ಲಿ ಸಾರ್ವಜನಿಕ ಶೌಚಾಲಯದ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ. ಇಂಜಿನಿಯರ್ ಅದಕ್ಕೆ ಡೋರ್ ಇಲ್ಲ, ಅದಕ್ಕೆ ವ್ಯವಸ್ಥೆ ಆಗಲಿಲ್ಲ. ನಮ್ಮದು ಇಂಟರ್ಲಾಕ್ ಮತ್ತೆ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಬೇಕು ಅನ್ನೋ ಟೆಂಡರ್ ಆಗಿ ಬಸ್ ಸ್ಟ್ಯಾಂಡ್ ಕೂಡ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಆಗಬೇಕು ಪೆಂಡಿಂಗ್ ಇದೆ. ಅದಕ್ಕೆ ನಾವು ಡೋರ್ ಹಾಕಿ ಬೀಗ ಆಗಬೇಕು ಅಂತ ಹೇಳಿ ನಾವು 2 ಸಲ ನನಗೆ ಮನವಿ ಮಾಡಿದ್ದೇವೆ. ಇಷ್ಟ ಎಲ್ಲ ಇಡೀ ಗಲೀಜು ಮಾಡಿ ಇಟ್ಟಿದ್ದಾರೆ. ನಾವು ಗಲೀಜು ಮಾಡಿ ಇಟ್ಟಿದ್ದಾರೆ, ನಾವು ಹೇಗೆ ಅದನ್ನು ಓಪನ್ ಮಾಡ್ತೀವಿ? ಸಾರ್ವಜನಿಕರಿಗೆ ನಾವು ಕೊಡುವಾಗ ತುಂಬ ಸಲ ಇಲಾಖೆಯವರು ಮಾಡಿದ್ದಾರೆ. ಅವರನ್ನು ಕರೆದು ಅದಕ್ಕೆ ಕ್ಲೀನ್ ಮಾಡಿ ಹೇಳ್ತಾರೆ. ಅದಕ್ಕೆ ಸಿಂಟೆಕ್ಸ್ ಇಂದ ಆಗಬೇಕು, ಪೈಪ್ ಲೈನ್ ಆಗಬೇಕು, ಯಾವ್ದು ಮಾಡಲಿಲ್ಲ. ಅವರನ್ನು ಹಣ ತಗೊಂಡು ಹೋಗಿದ್ದಾರೆ. ತುಂಬ ಸಲ ನಾನು ವೈಯಕ್ತಿಕವಾದ ಹೇಳಿದ್ದೇನೆ, ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಅದನ್ನು ಆದಷ್ಟು ಬೇಗ ಮಾಡಿ ವ್ಯವಸ್ಥೆ ಮಾಡಬೇಕು. ಮತ್ತೆ ಇನ್ನೊಂದು ನಮ್ಮ ಮಾಡೂರು ಶಾಲೆ ಎಲ್ಲ ಸದಸ್ಯರು ಮಾಡೂರು ಶಾಲೆಯಲ್ಲಿ ನಾವು ಎಲ್ಲ ಮಕ್ಕಳೆಲ್ಲ ಕಲಿತಾ ಇದ್ದೀವಿ. ಏನಂತ ಹೇಳಿದ್ರೆ ಅಲ್ಲಿ ಕಟ್ಟಡದ್ದು ಸಮಸ್ಯೆ ಆಗಿದೆ. ಮುಂದೆ ಹಾಲಲ್ಲಿ ರಾಶಿ ಎಲ್ಲ ಕಲಿತಾ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳು. ಅದರಿಂದ ನಮಗೆ ಕಟ್ಟಡದ ಅದು ಹಳೆ ಕಟ್ಟಡ ಡೆಮಾಲಿಸಿಗೆ ನಾವೆಲ್ಲ ಮಾತಾಡಿದ್ದೇವೆ. ನಾವು ಎದುರಿದ್ದದ ಯಾಕೆಂದ್ರೆ ನೀವೆಲ್ಲ ಒಪ್ಪುವುದಿಲ್ಲ ಅಂತ ಆದ್ರಿಂದ ಹಳೆ ಕಟ್ಟಡ ಡೆಮಾಲಿಸಿಗೆ ಆಗಿ ಮುಂದಿನ ವರ್ಷಕ್ಕೆ ಕೂಡ ನಮಗೆ ಕಟ್ಟಡದ ಸಮಸ್ಯೆ ಇದೆ. ಆದ್ರಿಂದ ನಿಮಗೆ ಎಲ್ಲರ ಏನು ಮನವಿ ಇದೆ, ನಮ್ಮ ವಾರ್ಡಿನ ಶಾಲೆಗೆ ನಿಮ್ಮದು ಬೇಕಾದ ಎಲ್ಲ ಸದಸ್ಯರಷ್ಟು ಹೆಸರು ಹಾಕಬೇಕು. ಬೇರೆ ನಮಗೊಂದು 50 ಲಕ್ಷದ್ದು ಅವಶ್ಯಕತೆ ಇದೆ. ಆದ್ರಿಂದ ನೀವೆಲ್ಲರೊಂದು ಮನಸ್ಸು ಮಾಡಿ ನನ್ನ ವಾರ್ಡಿಗೆ ಶಾಲಾ ಮಕ್ಕಳಿಗೆ ಪ್ರತಿ ಕೊಠಡಿಯಲ್ಲೂ ಎಲ್ಲ ಕೌನ್ಸಿಲರ್, ನಾವು ಪಕ್ಷ ಭೇದ ಮರೆತು ಎಲ್ಲ ಕೌನ್ಸಿಲರ್ ಪ್ರೇರಣೆ ಹೆಸರು ಹಾಕಿ ನಾನು ಕೆಲಸ ಮಾಡ್ತೇವೆ. ಫೋಟೋ ಬೇಕಾದ್ರೆ ಕೊಟ್ಟರೆ ಫೋಟೋ ಕೂಡ ಹಾಕ್ಬೋದು, ಅದಕ್ಕೆ ಏನಿಲ್ಲ. ಆದ್ದರಿಂದ ನನ್ನ ವಾರ್ಡಿಗೆ ಶಾಲಾ ಮಕ್ಕಳ ಒಂದು ಶಿಕ್ಷಣದ ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ಇರಬೇಕು ಅಂತ ಹೇಳಿ 50 ಲಕ್ಷ ರೂಪಾಯಿ ಮೊತ್ತವನ್ನು ನೀವು ಇಡಬೇಕು. ಇನ್ನು ಉಳಿದ 1.5 ಕೋಟಿಯನ್ನು ಬೇರೆಯವರ ಹತ್ರ ಮಾತಾಡಿ. ಅದರಿಂದ ಎಲ್ಲರಲ್ಲಿ ಒಂದು ಮನವಿ ಗೊತ್ತಿರೋ ವಿಚಾರ ಗೊತ್ತಿಲ್ಲ, ನನ್ನದೊಂದು ಮನವಿ ಅಷ್ಟೇ. ಒಂದು ಮಾನವೀಯತೆ ದೃಷ್ಟಿಯಿಂದ ಶಾಲಾ ಮಕ್ಕಳ ಒಂದು ಹೇಳಿಕೆಗೋಸ್ಕರ ಅದಕ್ಕೆಲ್ಲ ನೀವು ಸಹಕಾರ ಕೊಡಬೇಕಂತ ಹೇಳಿ ನಮ್ಮ ಊರಿನ ಮಕ್ಕಳ ದೃಷ್ಟಿಯಲ್ಲಿ ನಾನು ಕೇಳ್ತಿರೋದು ಸಾರ್ವಜನಿಕ ರಸ್ತೆ. ಇದನ್ನು ನಾನು ನಿಮ್ಮನ್ನ ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಹೇಳ್ತಾ ಇದ್ದೀನಿ. ಈಗ ಇಂಜಿನಿಯರ್ ಚೀಫ್ ಆಫೀಸರ್ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಮುಖ್ಯ ರಸ್ತೆ ಸೈಡ್ ಫುಲ್ ಕಂಪ್ಲೀಟ್ ಆಗಿರೋದು. ಅಲ್ಲಿ ಎಷ್ಟು ವೆಹಿಕಲ್ಸ್ ಹೋಗುತ್ತೆ ಅಂತ ಹೇಳಿದ್ರೆ ಲೆಕ್ಕ ಇಲ್ಲ. ಸ್ಕೂಲ್ ವೆಹಿಕಲ್ಸ್ ಬೆಳಗ್ಗೆ 10 ಸಂಜೆ 10 ಆ ಥರ ಹೋಗ್ತಾ ಇದೆ. ಅಲ್ಲಿ ರಿಟರ್ನಿಂಗ್ ವಾಲಿನ ಅವಶ್ಯಕತೆ ತುಂಬ ಇದೆ. ಇಂಜಿನಿಯರ್ಸ್ ನೋಡಿದ್ದಾರೆ, ನೀವೊಂದು ನೋಡಿ ಅದಕ್ಕೊಂದು ರಿಟರ್ನಿಂಗ್ ವಾಲ್ ಮಾಡಿ. ಮತ್ತೊಂದು ಹೊಸ ಹೊಸ ಮನೆ ಆಗ್ತಿದೆ, ಅಲ್ಲಿ ಹಸಿ ಕಸ ತಗೊಂಡು ಹೋಗ್ತಿಲ್ಲ. ಸೆಕೆಂಡ್ ವಿಷಯ, ಎಲ್ಲರೂ ಎಲ್ಲ ಬಿಲ್ ಕೊಡ್ತಾರೆ, ಟ್ಯಾಕ್ಸ್ ಬಿಲ್. ಹಸಿ ಕಸನ ತಗೊಂಡು ಹೋಗೋ ಹಾಗೆ ಮಾಡಬೇಕು. ಇದು ನಮ್ಮ ಹಿಂದೆ ಬೋರ್ಡ್ ಇರುವಾಗಲೇ ನಾವು ಒಂದು ನಿರ್ಣಯ ಮಾಡಿದ್ವಿ, ಸಾಧಾರಣ 3 ಜನ. ಆಗ ತುಂಬ ಚರ್ಚೆ ಮಾಡಿ ನಾವು ಒಂದು ಆಗಿನ ಅಧ್ಯಕ್ಷರು 2-3 ಕಡೆ ಹೋಗಿ ನೋಡಿ ಆಗ ಬಂದು ಒಂದು ಮಾದರಿ ಗ್ರಾಮ ಏನಾಗಬೇಕು ಅಂತ. ಒಂದು ಹೊಸ ಮನೆ, ನಮಗೆ ಒಂದು ವೇಸ್ಟಿಗೆ ಜಾಗ ಇಲ್ಲ. ಇನ್ನೊಂದು ಇಲ್ಲಿ ಯಾವುದು ಮಾಡಲಿಕ್ಕೆ ನಮ್ದು ಅರ್ಬನೈಸ್ ಆಗಿ ಇಲ್ಲಿ ಜಾಗ ಕೂಡ ಇರಲಿಕ್ಕೋಸ್ಕರ ತಕ್ಷಣಕ್ಕೆ ಏನು ಮಾಡೋದಂತ ನಮ್ಮ ಹತ್ರ ಈಗ ಆದದ್ದು ಮನೆಗಳಿಗೆ ಏನು ಮಾಡುವಂಥದ್ದಿಲ್ಲ. ಈಗ ಹೊಸ ಆಗುವಂಥ ಮನೆಗಳಿಗೆ ಪೈಪ್ ಕಂಪೋಸ್ಟ್ ಮತ್ತು ಮಳೆ ನೀರು ಕೊಯ್ಲು 2 ಕಂಪಲ್ಸರಿ ಮಾಡಬೇಕಂತ ಮಾಡಿದ್ರು. ಹಾಗಾಗಿ ಆಗ ರೆಸಲ್ಯೂಷನ್ ಕೂಡ ಆಗಿದೆ. ಹಾಗಾಗಿ ಹೊಸ ಮನೆ ಮಾಡುವವರು ಆ ಪೈಪ್ ಕಂಪೋಸ್ಟ್ ಅಥವಾ ಹಸಿ ಕಸವನ್ನು ಮಾಡ್ತಾರೆ. ನಾವು ಒಣ ಕಸ ಇರ್ತೇವೆ, ನಮಗೆ ಸ್ಮೆಲ್ ಬರುವಂಥದ್ದು ಕಿರಿಕಿರಿ ಆಗೋದೆಲ್ಲ ಹಸಿ ಕಸದಲ್ಲಿ. ಆ ಹಸಿ ಕಸವನ್ನು ಅವರ ಹಂತದಲ್ಲಿ ವಿಲೇವಾರಿ ಮಾಡಬೇಕಂತ ನಿರ್ಣಯ ಕೂಡ ಆಗಿದೆ. ಹಾಗಾಗಿ ಹೇಳ್ತಾರೆ ಹೊಸ ಮನೆ ಆಗುವಾಗ ಇಲ್ಲ, ಅದು ನಿರ್ಣಯ ಆದ್ರಿಂದ ನಾವು ಆಗ್ತೇವೆ. ಅವ್ರದ್ದು ಟ್ಯಾಕ್ಸ್ ಅಲ್ಲಿ ಕಸದೆ ಎಕ್ಸ್ಟ್ರಾ ಅಲ್ಲ, ಒಣ ಕಸ ತಗೊಳ್ತೀವಿ, ಹಸಿ ಕಸ ಟ್ಯಾಕ್ಸ್ ಕಟ್ಟುವಾಗ ಕಟ್ಟಲಿಕ್ಕೆ ಅದು ಯಾಕೆಂತ ನಾವು ಅದು ಮಾಹಿತಿ ಯಾರು ಕೊಡ್ತಾರೆ? ನೀವು ಕೊಡ್ತಾರಲ್ಲ ಲೈಸೆನ್ಸಿನ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಅದು ಇಲ್ವಾ ಇರ್ಬೇಕಂತ ಘೋಷಿಸುತ್ತೇನೆ ಅಂತ ಒಂದು ಮನೆ ಹಾಗೆ ಏನಾಗುತ್ತೆ ಕೇಳಿದ್ರೆ ಲೈಸೆನ್ಸ್ ಕೊಡುವ
ಮುಂದೆ ಲೇಔಟ್ಗಳು ಬರ್ತದೆ, ದೊಡ್ಡ ದೊಡ್ಡ ಇದಾಗ್ತಾ ಇದೆ. ಯಾಕಂದ್ರೆ ಅಷ್ಟು ಮಾಡುವವರು ಕಸಕ್ಕೊಂದು ಇಡಬೇಕು. ಅವರು ಈಗ ಏನಾಗಿದೆ ಕೇಳಿದ್ರೆ ಎಲ್ಲ ಪಂಚಾಯತ್ ಅವರೇ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ಈ ರೆಸೊಲ್ಯೂಷನ್ ಕೂಡ ಇದೆ. ಅದ್ರ ಮೇಲೆ ನಾವು ಕರೆಕ್ಟಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಕೂಡ ಹೇಳಿದ್ದೇವೆ, ಹೊಸ ಮನೆ ಜಾಗೃತಿ ಅವ್ರು ಬಿಟ್ಟು ಬರ್ತಾರೆ. ಈಗ ಮತ್ತೆ ಏನಾಗುತ್ತೆ ಕೇಳಿದ್ರೆ ಮೆಂಬರ್ಸ್ ಮತ್ತೆ ನಮಗೆ ಫೋನ್ ಮಾಡ್ತಾರೆ, ಅದೊಂದು ಮನೆ ತೆಗಿಲಿಕ್ಕೆ. ನಾವು ಅವರಿಗೆ ಯಾವ್ದಾದ್ರು ಒಂದು ಮನೆ ತೆಗೀರಿ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಅನ್ಸುತ್ತಾ ಇವರೇನು ಮಾತಾಡಿರ್ಬೇಕು. ಹಾಗಾಗಿ ಅವ್ರಿಗೆ ಹೇಳಿದ್ದೇವೆ ಹೊಸ ಮನೆ ಜಾಗೃತಿ ಯಾವ ರೀತಿಯಲ್ಲಿ ಖಾಲಿ ಮಟ್ಟಲ್ಲಿ ಕೊಟ್ಟು ಊಟ ಮಾಡಲಿಕ್ಕೆ ಲೈಸೆನ್ಸ್ ಗೌರ್ಮೆಂಟ್ ಕೊಟ್ಟದೆ ನಾವಲ್ಲ. ಅಲ್ಲಿ ನಮಗೆ ಕಂಪೋಸ್ಟ್ ಮತ್ತೆ ಇಂಗುಗುಂಡಿ ಇದೆಯಂತ ನೋಡ್ಬೇಕಾಗ್ತದೆ ನಾವಲ್ಲ. ಈಗ ವಿಕ್ರಮರವರೇನಿದೆ ಬಟ್ಟಲ್ ಕಟ್ಟು ಹೊಸನ ಬಂಡಿ ಕಟ್ಟಿ ಅಂತ ನಾವು ಅವರಿಗೆ ಕೊಡಲು ಖಾಲಿ ಬಟ್ಟಲು ಈಗ ಕಸದ ನಾವು ಇನ್ನೊಂದು ಮೊನ್ನೆ ಕಸದ್ದು ಇದಕ್ಕೆ 5.5 ಲಕ್ಷ ಎಷ್ಟೋ ಸ್ವಲ್ಪ ಜಾಸ್ತಿ ನೀಡಿದ್ದಾರೆ. ತುಂಬ ಸಲ ಹೇಳಿದೆ ನನ್ನ ವಾರ್ಡನ್ನು ಆದಾಯಿಯಾಗಿ ನಾವು ಕಸದ ಬಗ್ಗೆ ನಾವು ಮಾಡುವ ಇಷ್ಟವರೆಗೆ ಶಾಲೆ ಅಥವಾ ನಮ್ಮ ವಾರ್ಡಿನಲ್ಲಿ ಸ್ವಲ್ಪ ಜಾಗ ಇರುವಂಥ ಮನೆಗಳನ್ನು ನಾವು ಪಟ್ಟಿ ಮಾಡಿದ್ವಿ. ಅದನ್ನು ಬಂದು ನಾವು ನೋಡಿ ಅದು ಯಶಸ್ವಿ ಆದರೆ ಮತ್ತೆ ನಾವು ಅದನ್ನು ಮಾಡ್ಬೋದು. ಅದಕ್ಕೆ ಬರಲಿಲ್ಲ. ಅದನ್ನು ಸ್ವಲ್ಪ ತಿಳಿಸ. ನೀವು ಕಾರ್ಯದ ಒತ್ತಡ ನಮಗೆ ಗೊತ್ತಿದೆ. ಅಧ್ಯಕ್ಷರು ಮತ್ತೆ ನಾವೆಲ್ಲ ಸೇರಿ ಇವರು ವಿರೋಧ ಪಕ್ಷದವರು ಇಲ್ಲ. ನಿಮ್ಮನ್ನು ಇಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಾವು ನಾವು ಹೋದ್ರಂತೂ ನಿಮ್ಮನ್ನು ಇಲ್ಲಿ ಅವರನ್ನೇ ಕರ್ಕೊಂಡು ಹೋಗ್ತೀವಿ. ಜೊತೆಗೆ ಅಧ್ಯಕ್ಷರು ಕರ್ಕೊಂಡು ಹೋದ್ರೆ ನಿಮಗೆ ಇಲ್ಲಿ ಕೂರ್ತೀವಿ ಆಗ್ಬೋದು. ನೀವು ಆದಷ್ಟು ಬೇಗ ಅಧ್ಯಕ್ಷ ಪೂರ್ಣ ಪ್ರತಿದಿನ ಕೂಡ ನೀವು ಇಲ್ಲಿಯೇ ಕೆಲಸ ಮಾಡುವಂಥ ಸಹಕಾರ ಮಾಡಿಸಿ ಇದನ್ನೆಲ್ಲ ಕಸದ ಮತ್ತೆ ಎಲ್ಲ ಮನೆಯವರು ಯಾರಾದ್ರೂ ಯಾಕಂದ್ರೆ ಒಂದ್ಸತಿ ಡೋರ್ ನಂಬರ್ ಕೊಟ್ಟಾದ ನಂತರ ಅವ್ರು ಮತ್ತೆ ನಮ್ಮ ಮಾತು ಕೇಳೋದಿಲ್ಲ, ನಿಮ್ಗೂ ಹೇಳುದಿಲ್ಲ, ಒತ್ತಡ ಆಗ್ತಾ ಇರ್ತಾರೆ. ಹಾಗಾಗಿ ಮತ್ತೆ ನೀವು ಇಡುವಾಗ ಆಗೋದಿಲ್ಲ ಅಂದ್ರೆ ನಿಮ್ಗೂ ಕೂಡ ಬೇಜಾರ. ಅವರಿಗೆ ಮಾಹಿತಿ ಕೂಡ ಹೋಗ್ಬೇಕು, ಅವ್ರು ಹೇಗೆ ಮಾಡಬೇಕು ಅಲ್ಲ ಅದು ಮಾಹಿತಿ ಕೊಡ್ತೇವೆ. ಈಗ ಸಭೆಗೆಲ್ಲ ಲೈಸೆನ್ಸ್ ಕೊಡುವಾಗ ಆ ತಂಬಾಕಿನ ಲೈಸೆನ್ಸ್ಗೆ ನೀವು ಪ್ರಿಫರ್ ಮಾಡ್ತಿದ್ದೀರ, ಅದನ್ನು ಮೆಂಬರ್ಸ್ಗಳಿಗೆ ತಿಳಿಸಿದ್ರೆ ಒಳ್ಳೆಯದು. ಇನ್ನು ಶಾಲೆಯಿಂದ 100 ಮೀಟರ್ ದೂರದಲ್ಲಿ ಯಾವ ಕಮರ್ಷಿಯಲ್ ಅವನು ತಂಬಾಕು ಈ ಥರ ಕೆಲವೊಂದು ವಿಮಲ್ ಪಾಮ್ ಅದನ್ನೆಲ್ಲ ಅವನು ತಂಬಾಕಿನ ಒಂದು ಇದಿದೆ, ಅದು ಷರತ್ತುಗಳಿದೆ. 100 ಮೀಟರ್ ಬಿಟ್ಟು ಅವನು ಇದು ಮಾಡಬಾರ್ದು. ಕೆಲವರೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಅವರಿಗೆ ಅಧಿಕೃತವಾಗಿ ಕೂಡ ಈಗ ತಂಬಾಕು ಪರವಾನಗಿ ಅಂತ ಬಂದಿದೆ. ಅದಕ್ಕೆ 500 ರೂಪಾಯಿ ಫೀಸ್ ಇದೆ 5 ವರ್ಷಕ್ಕೆ 500 ರೂಪಾಯಿ. ಹಾಗಾಗಿ ಅದನ್ನು ಕೂಡ ಅವ್ರು ಮಾಡಬೇಕು. ಇನ್ನೊಂದು ನಮಗೆ ಕಳೆದ ಆರೋಗ್ಯ ಮಂತ್ರಿ ಆಗಿರುವ ಅವರು ಆರೋಗ್ಯ ಮಂತ್ರಿ ಆಗಿರುವಾಗ ತಂಬಾಕು ನಿಷೇಧ ಮಾಡಬೇಕಂತ ಹೇಳಿ ಎಲ್ಲ ಹೋಗಿ ಒಂದು ರೀತಿಯಲ್ಲಿ ಮತ್ತೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಭಾವನೆ. ಅದರ ನಂತರ ಏನಾಯ್ತು ಅಂತ ಹೇಳಿದ್ರೆ ನಿಮ್ಮಲ್ಲಿದ್ದು ಅಡಿಕೆ ಒಂದು ಪ್ಯಾಕೆಟ್, ತಂಬಾಕು ಒಂದು ಪ್ಯಾಕೆಟ್. ಈಗ ನಿಮ್ಮಲ್ಲಿಗೆ ಲೈಸೆನ್ಸಿಗೆ ಬರುವಾಗ ಅಡಿಕೆ ಮಾತ್ರ ತೋರಿಸ್ತಾರೆ, ತಂಬಾಕು ಒಳಗೆ ಇರ್ತಾರೆ. ಏನು ಮಾಡ್ತೀವಿ? ಇದನ್ನು ಲಿಖಿತಾಧಾರ ಮಾಡಿದಂತ ಕೊಡುಗೆ. ಅದಕ್ಕೆ ಈಗ ನಾವು ಅದನ್ನು ಯಾವ ರೀತಿ ಮಾಡಿದ್ರೆ ನಾವು ಹೋಲ್ಸೇಬಲ್ ಅವರಿಗೆ 500 ರೂಪಾಯಿ ಕಟ್ಟಬೇಕಂತ ಹೇಳಿ ಮಾಡುವವರಿಗೆ ಮಾತ್ರ, ಯಾವುದು ನಾವು ಕಮರ್ಷಿಯಲ್ ಮಾತ್ರ ಕಮರ್ಷಿಯಲ್ ಆಗಿ ಈಗ ಸಾರ್ವಜನಿಕರ ಎಷ್ಟು ಉಳಿತದೆ ಅಷ್ಟು ಅವರ ಹೇಗೆ ಮಾಡ್ತಾರೆ. ಈಗ ನಮಗೆ ನೀವು ತಂಬಾಕು ಇದು ಹಿಮಾಲಿದೆ ಅಂತ ಹೇಳಿಕ್ಕಾಗುದಿಲ್ಲ, ಅದ್ರಲ್ಲಿ ತಂಬಾಕು ಇಲ್ಲ, ತಂಬಾಕು ಬೇರೆ ಸಿಗರೇಟ್ ಅವರು ಪ್ಯಾಕ್ ಕೂಡ ಮಾಡ್ಬೋದು. ಈಗ ಅವರಿಗೆ ಇಂಡಿವಿಜುವಲ್ ಸಿಂಗಲ್ ಮಾಡ್ಲಿಕ್ಕಿಲ್ಲ, ಮತ್ತೆ ಅದ್ರಿಗೆ ಯಾವುದು ಬೋರ್ಡ್ಗಳನ್ನು ಹಾಕಿ ಪ್ರದರ್ಶನ ಮಾಡಿ. ಅಲ್ಲ, ಸಮಸ್ಯೆ ನಮ್ಗೇನಿಲ್ಲ. ನಾವು ಹಾಗೂ ರೈಡ್ ಮಾಡಿದ್ರು ಅದು ಸಮಸ್ಯೆ ಇಲ್ಲ. ಸಮಸ್ಯೆಯಲ್ಲಿ ಈ ಧೂಮಪಾನಕ್ಕೆಲ್ಲ ಡೈರೆಕ್ಟ್ ಆಗಿ ಯಾವುದು ಕುಡಿದಿದೆ ರೈಡ್ ಮಾಡ್ತಾರೆ. ಅವಾಗ ಇನ್ನೂ ಯಾರಾದವರು ಕಾರಣ ಯಾವ್ದು ಕೇಳ್ತಾರೆ, ಲೈಸೆನ್ಸ್ ಉಂಟಲ್ಲಿ ಮಾತ್ರ ಅಂತ. ಯಾವುದು ನೀವೀಗ ಕೊಡುವ ತಂಬಾಕು ಅದು ಇದ್ರೆ ಏನೋ ಬಚಾವಾಗ್ಬೋದು, ಇಲ್ಲದಿದ್ರೆ ಅವರಿಗೆ ನಾವೊಂದು ಮಾದರಿಯಾಗಿ ನಮ್ಮ ಗ್ರಾಮಕ್ಕೆ ಕೊಟ್ಟು ಎಲ್ಲ ಕಮರ್ಷಿಯಲ್ ಲೈಸೆನ್ಸ್ ನಾವು ರಿನ್ಯೂವಲ್ ಮಾಡ್ತೀವಿ. ನಮ್ಮ ಕಡೆಯಿಂದಲೇ ಎಲ್ಲ ಅಂಗಡಿಗಳಿಗೆ ಅಥವಾ ಅವರಿಂದ ಬೇಕಾದರೆ ಒಂದು ಡಸ್ಟ್ಬಿನ್ ವ್ಯವಸ್ಥೆ ಮಾಡೋದು. ಯಾಕೆಂತ ಹೇಳಿದ್ವಿ ನಾವು ಎಲ್ಲ ಕಡೆ ಜಂಕ್ಷನಲ್ಲಿ ಹೋಗುವಾಗ ಈ ಸಿಗರೇಟ್ ಪ್ಯಾಕ್ ಇದೆಲ್ಲ ಇರ್ತದೆ. ನಾವು ಅವರಿಗೆ ಒಂದು ಕೊಟ್ಟರೆ ಅಂಗಡಿಯಲ್ಲಿ ಒಂದು ಡಸ್ಟ್ಬಿನ್ ಇಲ್ಲದೆ ಅವ್ರು ಬಿಸಾಡುದು ಹೊರಗಡೆ. ನಾವು ಒಂದು ಲೈಸೆನ್ಸ್ ಕೊಡುವಾಗ ಡಸ್ಟ್ಬಿನ್ ಕಂಪಲ್ಸರಿ ಇರಬೇಕು ಅಂತ ಏನಾದರೂ ಮಾಡಿದರೆ 100% ನಮಗೆ ಕರೆಕ್ಟ್ ಮಾಡಲಿಕ್ಕೆ ಆಗುತ್ತೆ. ಅದು ಪರ್ಸೆಂಟೇಜ್ ವೈಸ್ ನಮಗೆ ಈ ಕಸದ ಸೊಲ್ಯೂಷನ್ ಮಾಡಲಿಕ್ಕೆ ಆಗುತ್ತೆ. ಕೇರಳದಲ್ಲಿ ಕೆಲವು ಭಾಗದಲ್ಲಿ ಹೋಗುವಾಗ ಈ ಅಂಗಡಿ ಎದುರಲ್ಲಿ ಬಾಟಲ್ ಇದು ಒಂದು ಮಾಡಿ ಇಟ್ಟಂತೆ ಬಾಟಲ್ಸ್ ಎಲ್ಲ ಅಲ್ಲಿಗೆ ಆಗ ನಮಗೆ ಅದೊಂದು ರೀತಿಯಲ್ಲಿ ಆಗ್ತದೆ. ಯಾಕೆಂದರೆ ನಾವು ಒಂದು ನಮ್ಮ ಗ್ರಾಮವನ್ನು ಒಂದು ರೀತಿಯಲ್ಲಿ ವಿಶೇಷವಾಗಿ ತೆಗೆದುಕೊಂಡು ಈಗ ಬೇರೆ ಇದಕ್ಕೆಲ್ಲ ತುಂಬ ನಾವು ಅನುದಾನವನ್ನು ಇಡ್ತೇವೆ. ಗ್ರಾಮವನ್ನು ಸ್ವಚ್ಛವಾಗಿ ಸೌಂದರ್ಯವಾಗಿದ್ದರೆ ಒಳ್ಳೆಯದಲ್ಲ. ಅದರ ಜೊತೆಗೆ ಕೆಲವು ಭಾಗದಲ್ಲಿ ನಮ್ಮ PWD ರಸ್ತೆಯ ಪಕ್ಕದಲ್ಲಿ ತುಂಬ ಜಾಗ ಇದೆ. ನಮ್ಮ ಕೋಟೆಗಾರಲ್ಲಿ ಎಲ್ಲ ಕಡೆ ನಮ್ಮದು ರೆಸಿಡೆನ್ಸಿಯಲ್ ಏರಿಯಾ ಜಾಸ್ತಿ ಆಗಿದೆ. ಅಂದರೆ ನಮ್ಮಲ್ಲಿ ವಾಕಿಂಗ್ ವೇ ಏನಾದರೂ ಮಾಡುವಂಥ ವ್ಯವಸ್ಥೆ ಅದಕ್ಕೆ ವಿಭಿನ್ನವಾಗಿ ನಾವು ಒಂದು ದೃಷ್ಟಿಯಲ್ಲಿ ಯೋಚನೆ ಮಾಡಿ ಆಗ್ತದೆ ಬಿಡ್ತದೆ ಯೋಚನೆ ಮಾಡಿದರೆ ನಾವೆಲ್ಲ ಅಲಂಕಾರ ಮಾಡಬೇಕಂತ ಹೇಳಿ
ಆದಂಥ ನೀವೇನಾದರೂ ನಿಮ್ಮ ಯೋಚನೆಗಳಿವೆ, ನಾನಂತೂ ನಿಮ್ಮೊಟ್ಟಿಗೆ 100ಕ್ಕೆ 100 ಇದ್ದೇನೆ. ಬೇಕಾದರೆ ನನ್ನ ವಾರ್ಡಲ್ಲಿ ತೆಗೆದುಕೊಳ್ಳಿ, ನನ್ನ ಅಂಗಡಿಯವರಿಗೆ ಡಸ್ಟ್ಬಿನ್ ಅಥವಾ ಇನ್ನು ಯಾವ ರೀತಿಯಲ್ಲಿ ನೀವು ಯೋಚನೆ ಮಾಡ್ತೀವಿ ಅಧ್ಯಕ್ಷ ಇದಕ್ಕೊಂದು ಯೋಚನೆ ಮಾಡಿ ಯಾವ ರೀತಿ ಮಾಡ್ತೀವಿ ಅಂತ ತೆಗೆದುಕೊಳ್ಳಿ. ಆದಷ್ಟು ಬೇಗ ನಮಗೆ ಕಸ ಇದರಲ್ಲಿ ನಿರ್ಣಯ ಮಾಡ್ಬೋದು. ಕಸ ಹಾಕ್ಲಿಕ್ಕಲ್ಲ, ಈ ಕೆಲವರಿಗೆ ಏನಾಗುತ್ತೆ ಕೇಳಿದ್ರೆ ಮ್ಯಾಕ್ಸಿಮಮ್ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದಿದ್ದವರಿಗೆ ಈ ಕುರ್ಕುರೆ ತಿಂದು ಇನ್ನೊಂದಿನ ತಿಂದ್ರೆ ಅವರಿಗೂ ಹಾಕ್ಲಿಕ್ಕೆ ಮನಸ್ಸಿರುವುದಿಲ್ಲ, ಅವರಿಗೆ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿಗಳು ಹೆಚ್ಚಿದೆ. ಹಾಗಾಗಿ ನಾವು ಮೊನ್ನೆ ನಮ್ಮದು ಈ ಒಂದು ಕಮಿಟಿ ಡಿಸ್ಟ್ರಿಕ್ಟ್ ಅಲ್ಲಿ ಯೋಚನೆ ಆದದ್ದು ಒಂದು ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಒಂದು ಬಿನ್ ಇಡುವ ಹಾಗೆ ಅದನ್ನು ನಾವು ಬಿನ್ಗಳನ್ನು ಯಾಕೂ ಹೆಚ್ಚು ಇದು ಮಾಡೋದಿಲ್ಲ. ಯಾಕೆ ಕೇಳಿದ್ರೆ ನಾವು ಇಡುವಂಥದ್ದು ಈ ಯೋಚನೆಗೆ, ಅಲ್ಲಿ ಏನಾಗುತ್ತೆ ಕೇಳಿದ್ರೆ ಮತ್ತೆ ಆ ಕಡೆ ಈ ಕಡೆ ಅವರು ಬಂದು ಅದರಲ್ಲಿ ಎಲ್ಲ ಇಟ್ಟು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಒಂದು ಸಣ್ಣ ಇದು ಕೆಲಸ ಮಾಹಿತಿ ನಾವು ಇದಕ್ಕಿಂತ ಮುಂಚೆ ಬೀರಿ ಜಾಗ ಅದೇ ಬೀರಿ ಹಾಗೆ ಇಟ್ಟದ್ದು ಡಬ್ಬ ತರ ಬಿಂದು ಇಟ್ಟದ್ದು ಅಲ್ಲಿ ಏನಾಯ್ತು ಕೇಳಿ ಪ್ಲಾಸ್ಟಿಕ್ ಎಲ್ಲ ಆಗ್ತದೆ ಅಲ್ಲಿ ಮತ್ತೆ ಬೊಂಡ ಮತ್ತೆ ಎಲ್ಲ ವಿಷ ಯಾವ ಇದಿರ್ತದೆ. ಬೆಳಿಗ್ಗೆ ಬೇಗ ಬಂದು ಆ ಡಬ್ಬಕ್ಕೆ ಇಟ್ಟು ಹೋಗ್ತಾರೆ. ಅಲ್ಲಿ ಬೈಕಲ್ಲಿ ಬರ್ತಾರೆ, ಬೈಕ್ ಕೆಲವೊಮ್ಮೆ ಅಲ್ಲಿಟ್ಟು ಬಸ್ಸಲ್ಲೆಲ್ಲ ಹೋಗ್ತಾರೆ. ಆ ಬಿಂದು 2 ದಿನಕ್ಕೆ ತುಂಬಿ ಮತ್ತೆ ಕೆಳಗೆಲ್ಲ ಬೀಳ್ಲಿಕ್ಕೆ ಶುರು ಆಯ್ತು. ಅಂದ್ರೆ ಎಲ್ಲ ಮನೆಗೆ ಹೋಗ್ತೇವೆ ಆದ್ರೂ ಅವ್ರು ತಿಂದು ಇಲ್ಲೊಂದು ಇಡ್ಬೋದು ಅಂತ ಅವರ ಒಂದು ಯೋಚನೆ. ಹಾಗಾಗಿ ಈ ಸತಿ ಅದು ಕಬ್ಬಿಣದೊಂದು ಬರ್ತದೆ, ಬೇರೆ ಏನು ಹಾಕ್ಲಿಕ್ಕೆ ಆಗುದಿಲ್ಲ, ಸಣ್ಣದೊಂದು ಅಂಥದ್ದು ಹಾಕುವಂಥದ್ದು ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ನಾವು ಇಡ್ಬೋದು. ಸಾರ್ವಜನಿಕವಾಗಿ ಇಡುವುದಕ್ಕಿಂತ ಮುಂಚೆ ಒಂದು ಅಭ್ಯಾಸ ಬೆಳೆಸಬೇಕಾಗುತ್ತೆ. ಅಭ್ಯಾಸ ಬೆಳೆಯಬೇಕಾದ್ರೆ ಅಂಗಡಿ ಮುಂಗಟ್ಟಿನ ಎದುರುಗಡೆ ನಾವು ಡಸ್ಟ್ಬಿನ್ ಇಟ್ಟರೆ ನಮಗೆ ಅದನ್ನು ಅಭ್ಯಾಸವಾಗಿ ಅವರು ಮತ್ತು ಸಾರ್ವಜನಿಕವಾಗಿ ಮುಂದಕ್ಕೆ ನಾವು ಯೋಚನೆ ಮಾಡ್ತೀವಿ. ಒಂದನೇದು. ಎರಡನೇದು, ನೀವು ಬಸ್ ಸ್ಟ್ಯಾಂಡ್ ನೀವು ಹೇಳಿ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಜನ ಬಸ್ ಸ್ಟ್ಯಾಂಡಲ್ಲಿ ಇದ್ದಾರೆ, ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಹೇಗಿದೆ ಅದನ್ನು ನಾವು ಫಸ್ಟ್ ಹೇಳ್ತೇವೆ. ನಾವು ಹೊಸದು ಬಕೆಟ್ ಇಡೋದಕ್ಕಿಂತ ಮುಂಚೆ ಆ ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಹೇಗಿದೆ ಅಂತ ಹೇಳಿ ನಾವು ಈ ಗ್ರಾಮದಲ್ಲಿ ನಾವು ತಗೊಳ್ಬೇಕು. ಯಾಕೆಂತ ಹೇಳಿದ್ರೆ ನನ್ನ ವಾರ್ಡಲ್ಲಿ ಒಂದು 2 ಬಸ್ ಸ್ಟ್ಯಾಂಡ್ ಕೂಡ ಬೀಲಿಂಗ್ ಆಗಿದೆ. ನಾವು ಅದಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ವ್ಯವಸ್ಥೆ ಬಸ್ ಸ್ಟ್ಯಾಂಡಿದ್ದು ನಿಲ್ಲುವಂಥ ವ್ಯವಸ್ಥೆ ಇಲ್ಲ, ನಾವಲ್ಲಿ ಡಸ್ಟ್ಬಿನ್ ಇಟ್ಟು ಅಲ್ಲಿ ಉಪಯೋಗಕ್ಕೆ ಬರ್ತದ. ಡಸ್ಟ್ಬಿನ್ ಇಡೋದಕ್ಕಿಂತ ಮುಂಚೆ ಇಡೀ ನಮ್ಮ ಕೋಟೆ ಕಾರ್ಯಕ್ರಮದಲ್ಲಿ ಎಷ್ಟು ಬಸ್ ಸ್ಟ್ಯಾಂಡ್ ಇದೆ ಅಂತ ಹೇಳಿ ನೋಡಿ ಅದನ್ನೊಂದು ಜನಗಳು ನಿಲ್ಲುವ ರೀತಿಯಲ್ಲಿ ನಾವು ಮಾಡಿದ್ವಿ. ಮತ್ತು ಅದರ ಒಟ್ಟಿಗೆ ಈ ಡಸ್ಟ್ಬಿನ್ ವ್ಯವಸ್ಥೆ ಕೂಡ ನಾವು ಮಾಡ್ಬೋದು. ಹಾಗೆ ಮಾಡಿದ್ರೆ ಒಳ್ಳೆಯದು. ಯಾರು ಎಲ್ಲಿ ಇಟ್ಟು ನೋಡುವ ಹೇಗೆ ರಿಪ್ಲೈ ಬರ್ತದೆ ಅದರ ಮೇಲೆ ಎಲ್ಲಿ ನಿಲ್ತಾರೆ ಅಲ್ಲಿ ಇಟ್ಟು ನೋಡು, ಎಲ್ಲ ಕಡೆ ಪೆಟ್ರೋಲ್ ಬಂಕ್ ಅವರಿಗೆ ಕೂಡ ರಿಕ್ವೆಸ್ಟ್ ಮಾಡಿದೆ, ಅವ್ರ ಕಡೆಯಿಂದ ಹೇಳ್ತಾರ ಆ ತರ ಇಡ್ಲಿಕ್ಕೆ ಬಿನ್ ಅದು ಅವ್ರ ಕಡೆ ಇಲ್ಲ. ಅಲ್ಲಿ ಬಂದು ಎಷ್ಟು ಜನ ಆಗ್ತಾರೆ, ಯಾಕಂದ್ರೆ ನಮ್ಮಲ್ಲಿ ಇರುವುದು ಆಕ್ಚುಲಿ ಕಾನ್ಸೆಪ್ಟ್ ಇರುವ ಹಾಗೆ ದೊಡ್ಡ ಪೆಟ್ರೋಲ್ ಬಂಕ್ ಆದ್ರೆ ಟೂರಿಸ್ಟ್ ಬಸ್ಗಳೆಲ್ಲ ಬಂದು ಇದ್ದಾಗ ಅವ್ರಿಗೆ ಹಾಕ್ಲಿಕ್ಕೆ ಒಂದು ಜಾಗ ಇರಬೇಕು. ಈ NH ಉದ್ದಕ್ಕೂ ಇಲ್ಲೂ ಹಾಕ್ಲಿಕ್ಕೆ ಅವರಿಗೆ ಕೆಲವು ಜಾಗಗಳಿಲ್ಲ. ಹಾಗಾಗಿ ನಾವು ಈ ಪೆಟ್ರೋಲ್ ಬಂಕ್ ಕೂಡ ಮಾತಾಡಿ ಮಾಡಿಸ್ತೇವೆ. ನೀವು ಇದು ಕಮರ್ಷಿಯಲ್ ಲೈಸೆನ್ಸ್ ರಿನ್ಯೂವಲ್ ಮಾಡುವಾಗ ನೀವು ಏನಾದರೂ ಇದರ ಬಗ್ಗೆ ಡಸ್ಟ್ಬಿನ್ ಬಗ್ಗೆ ಚರ್ಚೆ ಮಾಡಿ ಅದು ಯಶಸ್ವಿ ಆಗ್ಬೋದು, ಪರ್ಸೆಂಟೇಜ್ ಯಶಸ್ವಿ ಆಗ್ಬೋದು. ಮತ್ತೆ ನಾವು ಸಾರ್ವಜನಿಕವಾಗಿ ಕೂಡ ನೀವು ಹೇಳಿದಂತೆ ಅದಕ್ಕೆ ಇನ್ನೊಂದು ನಾನು 2 ಮೀಟಿಂಗ್ ಮೊದಲು ಇವಾಗಲೂ ಎಲ್ಲೇ ಬಂದಲ್ಲಿ ಕಸ ಇದ್ದ ಕಸ ಕೋಳಿ ವೇಸ್ಟ್ ಎಲ್ಲ ಕೊಡ್ತಾರೆ. 2 ಸೈಟ್ ಅದು ನಾನು ಇಷ್ಟದಂತ ಜಗಳ ಸಹ ಮಾಡಿದ್ದೇನೆ ಸುಮಾರು ಜನ. ಅದಕ್ಕೊಂದು ಸೂಕ್ತವಾಗಿ ಅದು ನಾವು ಸುಮ್ಮನೆ ಇಷ್ಟ ಆಗುದಿಲ್ಲ ಕೂಡೋರು. ನಂಬರ್ ನೋಟ್ ಮಾಡಿದ್ರೆ ನಂಬರ್ ನೋಟ್ ಮಾಡಿ ಕಂಪ್ಲೇಂಟ್ ಕೊಟ್ಟರು ಏನು ಆಕ್ಷನ್ ಆಗಲಿಲ್ಲ. ದೊಡ್ಡ ದೊಡ್ಡವರಾಗುವಾಗ ನಂಬರ್ ಕೊಟ್ಟು ಅಲ್ಲಿರುವಂಥ ದಂಡದ ಮೊತ್ತದ ಮೇಲೆ ಡಿಪೆಂಡ್ ಆಗಿದೆ. ಇದರಲ್ಲಿ ಒಂದು ಕಸ ಡಿಸೈಡ್ ಇದೆ, ಆ ರೈತರಿಗೆ ಎಷ್ಟು ದಂಡ ಆಗ್ಬೋದು 500 rupees ಅಷ್ಟೇ. ಅವನು ಟ್ಯಾಕ್ಸ್ ಬೇರೆ ಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು, ನೀವು ನಂಬರ್ ಕೊಟ್ಟು ಅಂತ ಹೇಳಿದ್ರಿ. ಈಗ ಮುಂಚೆ ನಾವು ಹಿಂದಿನ ಸಮಿತಿ ಇರುವಾಗ 1 ವರ್ಷಕ್ಕೆ ನಾವು ಟೆಂಡರ್ ಕರೆದು ಬೀದಿಯ ಈ ಸೈಡಲ್ಲಿ ನಾವು ಕ್ಯಾಮರಾಕ್ಕೆ ನಾವು ರೆಫರ್ ಮಾಡಿ ಕ್ಯಾಮರಾ ಹಾಕಿ ನಾವು ಎಷ್ಟು ಫೈನ್ ಕಲೆಕ್ಷನ್ ಮಾಡಿದ್ದೀವಿ. ಸುಮ್ಮನೆ ಶತವ್ಯರ್ಥ, ಅದರಲ್ಲಿ ಏನೂ ಆಗಲಿಕ್ಕಿಲ್ಲ. ಲಾಸ್ಟ್ ತಲಪಾಡಿ ಗ್ರಾಮ ಪಂಚಾಯತ್ ಆ ನಂಬರ್ ಫೈಂಡ್ ಔಟ್ ಮಾಡಿ ಅವರ ಮನೆಗೆ ಹೋಗಿ 5,000 ಫೈನ್ ಹಾಕಿದ್ದಾರೆ ಆ ಬಿಸಾಡಿದ್ದಾರೆ. ಅದೇ ಥರ ನಮ್ಮಲ್ಲಿ ಒಂದು ಅಂಥದ್ದು ಒಂದು ಕಾನ್ಸೆಪ್ಟ್ ಮಾಡಬೇಕು. ಒಂದೆರಡು ಜನರಿಗೆ ಆ ಥರ ಮಾಡಿದ್ವಿ, ಮುಂದಕ್ಕೆ ಅದು ಕಮ್ಮಿ ಆಗ್ತಾ ಬರ್ತದೆ. ಮುಚ್ಚಿಲದಲ್ಲಿ ಸತತವಾಗಿ ನಿಮ್ಮ ಮುಚ್ಚಿಲ ಸಂಖ್ಯೆ ಇದೆ, ಸತತವಾಗಿ ಕಸ ಬಿಸಾಡ್ತಾ ಇದೆ. ಈ ರೀತಿ ಫೈನ್ ಹಾಕಿ ಏನೂ ಸೊಲ್ಯೂಷನ್ ಇಲ್ಲ. ಆಮೇಲೆ ಅಲ್ಲಿಯ ಪಬ್ಲಿಕ್ ಕೊಟ್ಟಾಗಿ ನಿಂತ ನಂತರ ಈಗ ಸ್ವಲ್ಪ ಸಮಸ್ಯೆ ಕ್ಲಿಯರ್ ಆಗಿದೆ. ಅವರ ಸ್ಟೇಷನ್ಗೆ ಗಾಡಿ ಬಂದದ್ದು ಈ ರೀತಿಯ
ಅವರಿಗೆ ಅದನ್ನು ಮಾಡ್ಲಿಕ್ಕೆ ಆಗ್ತದ ಅವರ ಗಾಡಿ ತಂದು ಕ್ಯಾಮರಾ ವೀರಜ್ ಸರ್ ಹೇಳಿದಾಗೆ ಮುಂಚೆ ಹಾಕಿದ್ರು. ಏನಾಗುತ್ತೆ ಹೇಳಿದ್ರೆ ಈ ಜನ ಹೇಗೆ ಕೇಳಿದ್ರೆ ಕ್ಯಾಮರಾ ಬಾಕ್ಸ್ ಕ್ಯಾಮರಾ ಇದ್ದಲ್ಲಿ ಹಾಕುದಿಲ್ಲ, ಅದ್ರ ಬ್ಯಾಕ್ ಸೈಡ್ ಆಗ್ತದೆ. ಅದು ಸ್ವಲ್ಪ ಮುಂದೆ ಎಲ್ಲ ಆಗ್ತದೆ. ಕ್ಯಾಮರಾನೇ ಅಲ್ಟಿಮೇಟ್ ಅಲ್ಲ, ಕ್ಯಾಮರಾ ಕೂಡ ಒಂದು ಆಪ್ಷನ್. ಸೇತುವೆಯಲ್ಲಿ ಕ್ಯಾಮರಾಗಳೆಲ್ಲ ಬೇರೆ ಕಡೆ ಇದಕ್ಕಿಂತ ಮುಂಚೆ ಆನ್ಲೈನಲ್ಲೆಲ್ಲ ಅಪ್ಲಿಕೇಶನ್ ತಗೊಳ್ತಿದ್ರು. ಆವಾಗ ನಾವು ಕೂಡ ಹೇಳಿದ್ದೇವೆ ನಮ್ಗೆ ಇದರಲ್ಲಿ ಯಾವುದೇ ಇದು ಸರ್ಕ್ಯುಲರ್ ಬಂದಿಲ್ಲ ಅಂತ. ಮೊನ್ನೆ 27/5/2025ಕ್ಕೆ ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಅದರಲ್ಲಿ ವಸತಿ ಅಂದರೆ ಕೆಲವು ಜಾಗ ಇದ್ದವರು ಅವರ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಆನ್ಲೈನಲ್ಲಿ ಹಾಕಬೇಕು. ಜಾಗ ಇಲ್ಲದವರು ಕೂಡ ಆನ್ಲೈನಲ್ಲಿ ಹಾಕ್ಬೋದು. ಜಾಗ ಇದ್ದವರಿಗೆ 2,80,000 ಸಿಗ್ತದ ಅಲ್ಲ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು ಬೇರೆ ಬೇರೆ ಒಟ್ಟಿಗೆ ಸಿಗ್ತದೆ. ಎಷ್ಟು ಸಿಗ್ತದೆ? 2.5. ಇನ್ನು ಅದು ಸ್ಟೇಟ್ ಇದು ಸೆಂಟರ್ ಬೇರೆ ಬೇರೆ ಅಂತಿಲ್ಲ. ಪ್ರೊಸೀಜರ್ಸ್ ಫೌಂಡೇಶನ್ ಇಶ್ಯೂ ಹಾಗೆ ಅದರಿಂದ ಹೆಂಗಸರ ಹೆಸರಲ್ಲೇ ಆಗಬೇಕು. ಗಂಡಸರ ಹೆಸರು ಜಾಗದಲ್ಲಿ ಬಾಕ್ಸ್ ಬಿಡಬೇಕು. PLCಗೆ ಆದರೆ ಈಗ ಜಾಗ ಇತ್ತು ಮನೆ ಕಟ್ಟುವವರಿಗೆ ಆದರೆ ಹೆಂಗಸರ ಹೆಸರಲ್ಲೇ ಅಪ್ಲಿಕೇಶನ್ ಕೊಡಬೇಕು. ಗಂಡನ ಹೆಸರಲ್ಲಿ ಇದ್ರೆ ಅಫಿಡವಿಟ್ ಅಂತ ಮಾಡಿ ಕೊಡಬೇಕು. ಅದಲ್ಲ ಇನ್ನು AHPಗೆ ಉಂಟು. AHPಗೆ ಅದು ನಾವೇ ಕೊಟ್ಟು ಮನೆ ಕಟ್ಟುತ್ತಲ್ಲ, ಅದರಲ್ಲಿ ನಮ್ಮದೇ ಮುಂಚೆನೇ ಅಪ್ಲಿಕೇಶನ್ ಉಂಟು. ನಾನು ವಾಪಸ್ ಬಂದು 1,200 ಜನ ವೆರಿಫಿಕೇಶನ್ ಮಾಡಿದ್ರು. ಅವರಿಗೆ ಇದು ಅಂದ್ರೆ ಅಲ್ಲಿ ನಾವು ಕೊಟ್ಟಂತ 1,200 ಗ್ರಾಮ ಪಂಚಾಯತ್. ಅದರ ನಂತರ ಪಟ್ಟಣ ಪಂಚಾಯತ್ ಆದಮೇಲೆ 2016ಕ್ಕೆ 1,000 ಮಿತಿ ಆಗ್ತದೆ ಬಂದಿದೆ. ಅದನ್ನು ಗ್ರಾಮ ಲೆಕ್ಕಾಧಿಕಾರಿಯ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಹಾಕಿ ವೆರಿಫಿಕೇಶನ್ ಆದಂತ ಈಗ ಒಬ್ಬ ಸದರಲ್ಲಿ ಕಮ್ಮಿ ಆಗ್ಬೋದು. ಕಮ್ಮಿ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತದೆ ಇರುವುದು ಅಲ್ಲಿ. ಅದು ವಿಷಯ ಅಲ್ಲಿ ನೀವು ವೆರಿಫಿಕೇಶನ್ ಮಾಡ್ತೀರಿ. ಅವರು ಅಲ್ಲಿ ನಾವು ಮನೆ ಕೊಡ್ಲಿಕ್ಕೆ ಅರ್ಹರು ಇರ್ತಾರೆ. ನಿಮ್ಗೆ ಎಲ್ಲಿಂದ ಕೊಡ್ಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ಈ ಅವರ ಹತ್ರ ನಾವು ಸರ್ಕಾರಿ ಜಾಗ ಅವರು ಕೊಡಲಿಲ್ಲ. ಸರ್ಕಾರಿ ಜಾಗ ಪಟ್ಟಣ ಪಂಚಾಯತ್ ಹೆಸರಲ್ಲಿರುವಂಥ ಉದ್ಯಾನವನ ಸ್ವಿಮ್ಮಿಂಗ್ ಪೂಲ್ ಹೆಸರಿದೆ. ನಮಗೆ ಅದನ್ನು ಹೆಸರಿಗೆ ನಮ್ಮ ಮುಖ್ಯಾಧಿಕಾರಿ ಅವರು ಮತ್ತೆ ಯಾರಿಗೂ ಆಗುದಿಲ್ಲ ಅಂತ ಹೇಳಿ ಆಗಿದೆ. ನಮ್ಮ ಹೆಸರಲ್ಲಿ ಇಲ್ಲದ ಸರ್ಕಾರಿ ಜಾಗ ನಾವು ಹೀಗೆ ಆಗ್ತದ ಅನ್ನೋದು ಕ್ವಶನ್. ಅದಕ್ಕೆ ನಾವು ಅದನ್ನು ವೆರಿಫಿಕೇಶನ್ ಮಾಡಿ ಅದರ ಪಟ್ಟಿ ಮಾಡಬೇಕು. ನಾವು ಕೊಡುವುದು ಹೇಗೆ ಅಂತ ಯೋಚನೆ ಮಾಡಿ ಜಾಗ ಇತ್ತು ಮನೆ ಕಟ್ತಾರಲ್ಲ ಅದಕ್ಕೆ ಕೊಡ್ಬೋದು. ಅದರ ಜೊತೆಗೆ ತುಂಬಾ ಮಂದಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ವಾಟ್ಸಪ್ಪಲ್ಲಿ ಈಗ ಅದಕ್ಕೆ ನೀವೀಗ ಆನ್ಲೈನಲ್ಲಿ ಹಾಕ್ಲಿಕ್ಕೆ ಹೇಳುತ್ತಾ ಅಲ್ಲ ಇಲ್ಲಿ ಡೈರೆಕ್ಟ್ ತಂದು ಕೊಟ್ಟರು ಸಾಕಲ್ಲ. ಈಗ ನಮಗೆ ಅದು ವೆರಿಫಿಕೇಶನ್ ಮಾಡಿದ್ರೆ ಮತ್ತೆ ಬೇರೆ ಗ್ರಾಮದವರೆಲ್ಲ ಹಾಕಿದ್ದಾರೆ. ಅದರಲ್ಲಿ ಕೆಲವರು ಜಾಸ್ತಿ ಸೋಮೇಶ್ವರರು ಸಹ ಉಂಟು. ಅದರಲ್ಲಿ ಅಂದ್ರೆ ನಮ್ಮ ಗ್ರಾಮ ಬಿಟ್ಟು ಬೇರೆ ಗ್ರಾಮದಿದ್ರೆ ಅದನ್ನು ಡಿಲೀಟ್ ಮಾಡಿ ಕೇಳಿದ್ದಾರೆ. ಮತ್ತೆ ಗಂಡಸರ ಹೆಸರಲ್ಲಿ ಹಾಕಿದ್ದಾರೆ. ಅದೆಲ್ಲ ಆಗುದಿಲ್ಲ, ಹೆಂಗಸರ ಹೆಸರಲ್ಲೇ ಬೇಕು. ಇಮೇಜ್ ಕ್ರಿಯೇಟ್ ಮಾಡಿ ಅಧ್ಯಕ್ಷರ ಮಾಡಿ ನಾವು ಅವತ್ತಿನ ಹೋರಾಟ ಮಾಡಿ ಈಗ ಸೊಲ್ಯೂಷನ್ ಬಂದಿದೆ. ಪ್ರತಿ ಸಾಮಾನ್ಯ ಸಭೆಯಲ್ಲಿ ಜನರನ್ನು ಮತ ಮಾಡ್ತಿದ್ದಾರೆ ನಾನು ಮಾತಾಡ್ತೀನಿ. ಈಗ ಅದಕ್ಕೆ ಸೊಲ್ಯೂಷನ್ ಬಂದಿದೆ. ಅಧಿಕೃತವಾಗಿ ನಮಗೆ ನೋಟಿಸ್ ಬಂದಿದೆ. ಎದುರುವಂಥ ಪ್ರಶ್ನೆ ಇದೆ. ಮುಖ್ಯಾಧಿಕಾರಿಗಳ ಹೆಸರಲ್ಲಿ ಇಮೇಜ್ ಮಾಡಿ ಈ ರೀತಿ ನಾವು ಅರ್ಜಿ ಕೊಡ್ತಾ ಇದ್ದೇವೆ ಅಂತ ಹೇಳಿ ಮಾಡಿ ಒಂದನೇ ಅದನ್ನು ಕೊಡಲಿಕ್ಕೆ ಸೊಲ್ಯೂಷನ್ ಬೇಕಾದದನ್ನು ಮಾಡಿ. ಸುಮ್ಮನೆ ಅವರ ಆಸೆಯನ್ನು ಕಿಸಿದು ಮಾಡೋದು. ಅದಕ್ಕೆ ಎಷ್ಟು ಸರ್ಕಾರಿ ಜಾಗ ಇದೆ ಅದರಲ್ಲಿ ಎಲ್ಲವನ್ನು ನಾವು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಯಾವುದನ್ನು ತೆಗೆದರೆ ಇದಕ್ಕೆ ಸೊಲ್ಯೂಷನ್ ಇದೆ. ಎರಡನೇದು ಮನೆ ಕಟ್ಟಲಿಕ್ಕೆ ನಾವು ಪ್ಲಾನ್ ಚೇಂಜ್ ಮಾಡ್ಬೋದು. ಅದನ್ನು ಕೂಡ ನಾವು ಸೊಲ್ಯೂಷನ್ ಅಂತ ಅಲ್ಲಿ ಕೂಡ ಕೊಡ್ಬೋದು. ನಾವು ಸಪ್ರೇಟ್ ಆಗಿ ಪ್ಲಾನ್ ಮಾಡಿಕೊಡೋದು ಅದನ್ನು ಸ್ವಲ್ಪ ನೋಡಿ. ಖಾಲಿ ಅಡ್ಡಿ ತಗೊಳ್ಳೋದು ಮಾತ್ರ ನಮ್ಮ ಒಂದು ಧ್ಯೇಯ ಅಲ್ಲ. ಅದರ ಜೊತೆಗೆ ನಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಬ್ಯಾಂಕ್ ಅಲ್ಲಿ 10 ಲಕ್ಷ ತಗೊಂಡ್ರೆ 2 ಲಕ್ಷ ಸಬ್ಸಿಡಿ ಅದು ಸಹ ಇದರಲ್ಲಿ ಸ್ಟಾರ್ಟ್ ಆಗಿದೆ. 4 ಲಕ್ಷ ಅಂತ ಬ್ಯಾಂಕಿನವರಿಗೆ 4 ಲಕ್ಷ ಅಂತ ಇದೆ. ಕೆಲವೊಂದು ಕಡೆ 4 ಲಕ್ಷ ಕಳೆದ ಏನಿದ್ರು ಇಂಟ್ರೆಸ್ಟ್ ಸಬ್ಸಿಡಿ ಅದಲ್ಲ. ಈಗ ಇದು ಕಟ್ತೇವಲ್ಲ, ಈಗ ಎಷ್ಟು ಡಿಮ್ಯಾಂಡ್ ಅಂತ ಬರಲಿಲ್ಲ. ನಾವೀಗ ಅಪ್ಲಿಕೇಶನ್ ಬಂದದ್ದನ್ನು ನಾವು ಲಿಸ್ಟ್ ಕಳಿಸ್ಲಿಕ್ಕೆ ಉಂಟಾ? ನಾವು ಹಾಕುದಿಲ್ಲ. ಎಷ್ಟು? 15 ಈ ಪ್ರಾಣಿದಯ ಸಂಘದವರು
ಬೇರೆ ಏನಾದರೂ ಮಕ್ಕಳದ್ದು ಏನಾದರೂ ಹೆಚ್ಚು ಕಮ್ಮಿ ಮಾಡಿತ್ತು ಅದಕ್ಕೆ ಹೊಣೆ ಯಾರು ಅಂತ ಹೇಳುದು. ಯಾಕಂದ್ರೆ ಆಗ ಯಾರು ಕೂಡ ಬರುವುದಿಲ್ಲ, ಈ ಅನಿಮಲ್ ಕೇರ್ ಪ್ರಾಣಿ ದಯಾ ಸಂಘ ಯಾರು ಕೂಡ ಬರುದು. ಈ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಇದಕ್ಕೆ ಅಂತ. ಕೋಳಿ ಹೋದ್ರೆ ಹೋಯ್ತು, ಅದು ಏನು ವಿಷಯ ಅಲ್ಲ. ನಾಳೆ ಮಕ್ಕಳ ಜೀವಕ್ಕೆ ಏನಾದರೂ ಚರ್ಚೆ ಆಗಿದೆ, ವಿಧಾನಸೌಧದಲ್ಲೂ ಚರ್ಚೆ ಆದಂತ ವಿಷಯ. ಈಗ ನಮ್ಮಲ್ಲೇನು ಪರಿಹಾರ ಇಲ್ಲ. ಅವು ನಾಳೆ ಪಕ್ಕದುಂಡ ಇದು ಬಿಟ್ಟು ಹೋಗುವ ಸಮಸ್ಯೆ ಅಲ್ಲ. ನಾಯಿಯನ್ನು ನಾವು ಈ ಪ್ರಾಣಿ ಇದಕ್ಕೆ ನಾಯಿ ಇದನ್ನು ನಾವು ನೆಗ್ಲೆಕ್ಟ್ ಮಾಡಲ್ಲ. ಈ ನಾಯಿ ಸಣ್ಣದಿರುವಾಗ ಸಾಕುವಾಗ ತುಂಬಾ ಭಾರಿ ಚಂದ. ನಾಯಿ ಸ್ವಲ್ಪ ದೊಡ್ಡದಾಗುವಾಗ ಈ ಮನೆ ವೈದ್ಯನ ಅವನಿಗೆ ಸ್ವಲ್ಪ ಆಯಾಸ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಮತ್ತೂ ದೊಡ್ಡದಾಗುವಾಗ ಅದರ ರೋಗ ಎಲ್ಲ ತಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಲ್ಲ. ಆಗ ಮತ್ತೆಂತ ಮಾಡ್ತಾರೆ ಗೊತ್ತಲ್ಲ,